ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಸಭೆಗೆ ನಮಸ್ಕಾರ. ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ಜೀವನ ಕಾರ್ಯಾಲಯ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸಹಯೋಗದೊಂದಿಗೆ ಇಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಡಾಕ್ಟರ್ CS ಅರವಿಂದ್ರವರು ಅಪೂರ್ವ ಮೇಧಾವಿ ಶ್ರೀನಿವಾಸ ರಾಮಾನುಜನ್ ಸಾಂದರ್ಭಿಕ ನೆಲೆಯಲ್ಲಿ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. ಅವರಿಗೆ ಮಾಸ್ತಿ ಅಧ್ಯಯನ ಪೀಠ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಹಾಗೂ ನೆರೆದಿರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಸಭೆಗೆ ಕಳಶಪ್ರಾಯರಾಗಿರ್ತಕ್ಕಂಥ ಎಲ್ಲ ಸಭಿಕರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಡಾಕ್ಟರ್ ಅರವಿಂದ್ರವರು 1 ಅಕ್ಟೋಬರ್ 1963ರಲ್ಲಿ ಜನಿಸಿ 1983ರಲ್ಲಿ BSc ಪದವಿ ಮತ್ತು 1985ರಲ್ಲಿ MSc ಮ್ಯಾಥಮೆಟಿಕ್ಸ್ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತಾರೆ ಮತ್ತು 1995ರಲ್ಲಿ ಅಂದರೆ ಅವರ 32ನೇ ವಯಸ್ಸಿನಲ್ಲಿಯೇ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನಲ್ಲಿ ಗಣಿತದ ಬಗ್ಗೆ ಸಂಶೋಧನೆ ನಡೆಸಿ PhD ಪದವಿ ಗಳಿಸಿದ್ದಾರೆ. ಡಾಕ್ಟರ್ ಅರವಿಂದ್ರವರು ದೇಶ ವಿದೇಶಗಳಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವುಗಳಲ್ಲಿ ಕೆಲವನ್ನು ಮಾತ್ರ ನಾನು ತಮ್ಮ ಗಮನಕ್ಕೆ ತರಲು ಇಚ್ಛಿಸ್ತೇನೆ. 1990ರಿಂದ 92 ವಿಸಿಟಿಂಗ್ ಮ್ಯಾಥಮೆಟಿಷಿಯನ್ ಆಗಿ ಟ್ರೈಸ್ ಇಟಲಿಯಲ್ಲಿ ಕೆಲಸ ಮಾಡಿದ್ದಾರೆ. 95ರಿಂದ 97 ಇಂಡಿಯನ್ ಸ್ಟ್ಯಾಟಿಕಲ್ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ರಿಸರ್ಚ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. 97ರಿಂದ 2002 ಚೆನ್ನೈನ್ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ, USAS ಸನ್ನಿ ಬ್ಯಾಂಗ್ಹಾಮ್ಟನ್ನಲ್ಲಿ ಕೂಡ ಮತ್ತು ಚೆನ್ನೈನ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ರೀಡರ್ ಆಗಿ 2011ರಿಂದ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರು ಸುಮಾರು 51 ಆಮಂತ್ರಣ ಉಪನ್ಯಾಸಗಳನ್ನು ಮತ್ತು 51 ಇತರ ಉಪನ್ಯಾಸಗಳನ್ನು ದೇಶ ವಿದೇಶಗಳಲ್ಲಿ ನೀಡಿರುತ್ತಾರೆ. ಅವುಗಳಲ್ಲಿ ಕೆಲವನ್ನು ಇಲ್ಲಿ ತಿಳಿಯಬಯಸ್ತೇನೆ. ಜರ್ಮನಿ, ಸಿಂಗಪುರ, ಮೆಕ್ಸಿಕೋ, ಟರ್ಕಿ, ಅಮೇರಿಕಾ, ಜೆರುಸೆಲಂ ಹೀಗೆ ಅಂತಾರಾಷ್ಟ್ರೀಯ ಗಣಿತ ಕೇಂದ್ರಗಳಲ್ಲಿಯೂ ಭಾರತದ ಅನೇಕ ವಿದ್ಯಾಸಂಸ್ಥೆಗಳಲ್ಲೂ ಪಾಲ್ಗೊಂಡಿದ್ದಾರೆ. ಇವುಗಳಲ್ಲದೆ ದೇಶ ವಿದೇಶಗಳಲ್ಲಿ ಸುಮಾರು 43 ಸಭೆಗಳು ಮತ್ತು ಸಂಶೋಧನಾ ಸಂಬಂಧಿತ ಭೇಟಿಗಳನ್ನು ನೀಡಿರುತ್ತಾರೆ. ಇವರ ಇತರ ಬೋಧಿತ ಸಂಬಂಧ ಜವಾಬ್ದಾರಿಗಳಲ್ಲಿ ಎಕ್ಸಾಮಿನರ್ ಆಗಿ, ರಿವ್ಯೂಯರ್ ಆಗಿ, ವರ್ಕ್ಶಾಪ್ ಕಾನ್ಫರೆನ್ಸ್ಗಳನ್ನಾಗಲಿ, ಎಕ್ಸ್ಪರ್ಟ್ ಪ್ಯಾನಲ್ ಮುಂತಾದವುಗಳು. ಇದರ ಜೊತೆಯಲ್ಲಿ 6 ಮಂದಿ ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಡಾಕ್ಟರೇಟ್ ಶಿಷ್ಯರಿಗೆ ಮಾರ್ಗದರ್ಶನ ಕೂಡ ಮಾಡಿರುತ್ತಾರೆ. ಶ್ರೀಯುತರು 22 ಲೇಖನಗಳನ್ನು, 4 ಕೃತಿಗಳಲ್ಲದೆ 2 ಕೃತಿಗಳ ವಿಮರ್ಶಕರು ಕೂಡ. ಕನ್ನಡದಲ್ಲಿನ ಅನೇಕ ಕಥೆಗಳನ್ನು ಆಂಗ್ಲ ಭಾಷೆಗೆ ಅನುವಾದಿಸಿದ್ದಾರೆ. ಕನ್ನಡದಲ್ಲಿ ಒಂದು ಗಣಿತ ನಿಯತಕಾಲಿಕವನ್ನು ಆರಂಭಿಸಲು ಹವಣಿಸುತ್ತಿದ್ದಾರೆ. ಒಟ್ಟಾಗಿ ಹೇಳುವುದಾದರೆ 1995ರಿಂದ
2018ರವರೆಗೆ ಗಣಿತದಲ್ಲಿ 23 ವರ್ಷಗಳ ಸಾಧನೆಯ ಹೆಮ್ಮರ ಇಂದಿನ ನಮ್ಮ ಉಪನ್ಯಾಸಕರು. ಅವರನ್ನು ಈಗ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಉಪನ್ಯಾಸ ನೀಡಬೇಕೆಂದು ವಿನಿಸಿಕೊಳ್ತೇನೆ. ಅದಕ್ಕೆ ಮೊದಲು ಮುಖ್ಯ ಅತಿಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ. ಸಂಸ್ಥೆಯ ಮುಂದಿನ ಕಾರ್ಯಕ್ರಮಗಳು 23/2/2019 ರುದ್ರಪಟ್ನಂ ಸಹೋದರರಿಂದ ಸಂಗೀತ ಕಾರ್ಯಕ್ರಮ ಇದೆ. ಹಾಗೆ 3/3/2019 ಡಾಕ್ಟರ್ ಅಮೃತವಲ್ಲಿಯವರು ಮಾಸ್ತಿಯವರ ಇನ್ನೊಬ್ಬರು ಮರಿಮಗಳು ಅವರಿಂದ ಕೂಡ ಉಪನ್ಯಾಸ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ನೆರೆದಿರುವ ಸಭಿಕರೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನೀವೆಲ್ಲ ನಿಮ್ಮ ಸುಮಾರು 1.5 ಗಂಟೆಗಳ ಕಾಲ ಅತ್ಯಮೂಲ್ಯವಾದ ಕ್ಷಣಗಳನ್ನು ನನ್ನ ಉಪನ್ಯಾಸ ಕೇಳೋಕ್ಕೆ ಬಂದಿದ್ದೀರಿ. ಸುಮಾರು 100 ಜನ ಬಂದಿದ್ದರೆ 1.5 ಗಂಟೆ ಅಂದರೆ ಸುಮಾರು 150 ಗಂಟೆಗಳ ಕಾಲ ಆಗುತ್ತೆ. 150 ಗಂಟೆಗಳ ಕಾಲ ಅಂತ ಅಂದ್ಕೊಂಡ್ರೆ ಸರಾಸರಿ 1 ವಾರ ಅಂತ ಇಟ್ಕೊಳ್ಳೋಣ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅತ್ಯಮೂಲ್ಯ ಕ್ಷಣಗಳನ್ನು ಇಲ್ಲಿ ನಾನು ಉಪನ್ಯಾಸ ಕೇಳಕ್ಕೆ ಬಂದಿದ್ದೀರಿ. ನಾನು ಹೇಳೋ ವಿಚಾರ ಕನಿಷ್ಠ ಪಕ್ಷ ಪ್ರತಿಯೊಬ್ಬರು 1 ವಾರ ಸ್ವಲ್ಪ ಮೆಲುಕು ಹಾಕೋ ಥರ ಆದರೆ ಅದು ನಾನು ಮಾಡಿದ್ದು ಸಾರ್ಥಕ ಅಂತ ಅನ್ಕೋತೀನಿ. ಯಾಕೆ ಅಂದರೆ ಈ ರೀತಿಯ ಲೆಕ್ಕಾಚಾರ ಮಾಡೋದು ನಾನು ಗಣಿತ ನನ್ನ ವೃತ್ತಿ ಆಗಿರೋದ್ರಿಂದ ಮಾತ್ರ ಅಂತಲ್ಲ, ಅದು ನಮ್ಮ ಭಾರತೀಯ ಪರಂಪರೆಯಲ್ಲೇ ಬಂದಂಥದ್ದು. ಈ ರೀತಿ ಆಲೋಚನೆ ಮಾಡಲಿ ಶುರು ಮಾಡೋಕ್ಕೆ ನಾನು ಮಾಡಿದ್ದು ಪ್ರೇರಣೆ ನಮ್ಮ ಪೂರ್ವಿಕರು ಪ್ರತಿಯೊಂದನ್ನು ಹೇಗೆ ಕರಾರುವಾಕ್ಕಾಗಿ ತಿಳಿಸ್ತಾ ಇದ್ರು ಅಂತ ನಿಮಗೆ ಹೇಳೋಕ್ಕೆ ಮಾಡ್ತಾಯಿದ್ದೀನಿ. ಏನಂದರೆ, ಉದಾಹರಣೆಗೆ ಬ್ರಹ್ಮಾನಂದ ಅಂತ ನಾವು ಬ್ರಹ್ಮಾನುಭವಿಗಳು ಬ್ರಹ್ಮಾನಂದ ಅನುಭವಿಸೋದು ಅಂತ ಹೇಳ್ತೀವಿ. ನಮ್ಮ ಪೂರ್ವಿಕರು ಬ್ರಹ್ಮಾನಂದ ಅಂದರೆ ಏನು ಅಂತ ಹೇಳಿ ಒಂದು ಲೆಕ್ಕಾಚಾರ ಮಾಡಿದ್ದಾರೆ. ಬ್ರಹ್ಮಾನಂದವಲ್ಲಿ ಅಂತ ತೈತ್ತೀರಿಯ ಉಪನಿಷತ್ನಲ್ಲಿ ಬರುತ್ತೆ. ಬಹುಶಃ ಇಲ್ಲಿ ನೆರೆದಿರೋರೆಲ್ಲ ಅವರಿಗೆ ಪರಿಚಯ ಇರಬೇಕು. ಈ ಬ್ರಹ್ಮಾನಂದವಲ್ಲಿಯಲ್ಲಿ ಬ್ರಹ್ಮಾನಂದ ಏನು ಅಂತ ಹೇಳೋಕ್ಕೆ ಗಣಿತ ರೀತಿಯಲ್ಲೇ ತಿಳಿಸ್ತಾರೆ ಅವರು. ಅಂದರೆ ವ್ಯಕ್ತಿ ಬ್ರಹ್ಮಾನಂದ ಅನುಭವಿಸೋಕ್ಕೆ ಮೊದಲು ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ಆಗಿರಬೇಕು. ಆಶಿಷ್ಟ, ದೃಢಿಷ್ಠ, ಬಲಿಷ್ಠ 3 ಆಗಿರಬೇಕು ವ್ಯಕ್ತಿ ಮೊದಲಾಗಿ. ಆ ಬ್ರಹ್ಮಾನಂದದಲ್ಲಿ ಬರುತ್ತೆ. ಹಾಗಿದ್ರೆ ಸ ಏಕೋ ಮಾನುಷ ಆನಂದ ಅಂತ 100 ಆನಂದ ಹಾಕಿದ್ರೆ, ತೇಯೇ ಶತಂ ಮಾನುಷ ಆನಂದಾಹ ಸ ಏಕೋ ಮನುಷ್ಯ ಗಂಧರ್ವಾಣಾಂ ಆನಂದ. ಆ ರೀತಿ ಹೇಳ್ಕೋತಾ 1 ಮಾನುಷ ಆನಂದನ 100 ಹಾಕಿದ್ರೆ ಮನುಷ್ಯ ಗಂಧರ್ವಾಣ ಆಗುತ್ತೆ. ಆ ರೀತಿ 100 ಹಾಕಿದ್ರೆ ಇನ್ನೊಂದು ಆನಂದ ಬರುತ್ತೆ. ಆ ರೀತಿ ಹೇಳ್ತಾ ಹೋಗಿ 10 ಬಾರಿ 100 ಹೇಳ್ತಾರೆ. ಅಂದರೆ 100 to the power 10 ಅಥವಾ 10 to the power 20. 10 to the power 20 ಬಂದಾಗ ಸ ಏಕೋ ಬ್ರಹ್ಮಣ ಆನಂದ, ಸ ಏಕೋ ಬ್ರಹ್ಮಣ ಆನಂದ ಸ ಏಕಃ ಸ ಏವಂ ವಿತ್ ಅಂತ ಹೇಳುತ್ತೆ. ಇದು 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 ಯುನೀಕ್ ಅಂತ ಹೇಳಿ. ಅಂದರೆ ಒಂದು ವ್ಯಕ್ತಿ ಆನಂದ ಅಂದರೆ ಅಷ್ಟು ಜನದ ಆನಂದಕ್ಕೂ ಒಂದು ಬರುತ್ತಲ್ಲ. ಅಂದರೆ ಅಷ್ಟು ಜನನ ಆನಂದ ಪಡಿಸುವಂಥ ಯಾವುದೋ ಒಂದು ವಿಷಯ ಇದೆಯಲ್ಲ, ಆ ವಿಷಯ ತಿಳ್ಕೊಳ್ಳಿಕ್ಕಾದರೆ ಅದು ಬ್ರಹ್ಮಾನಂದ ಅಂತ ಅರ್ಥ. ಅದು ಯಾಕಂದರೆ ಇವಾಗ ಯಾವುದೋ ಒಂದು ವಿಚಾರ ಹೇಳಿದ್ರೆ ಕೆಲವ್ರಿಗೆ ಸಮ್ಮತ ಆಗ್ಬೋದು, ಕೆಲವ್ರಿಗೆ ಸಮ್ಮತ ಆಗದೇ ಇರಬಹುದು. 10 to the power 20 ಅಷ್ಟು ಜನಕ್ಕೆ ಸಮ್ಮತ ಆಗೋ ವಿಷಯ ನಿಜವಾಗ್ಲೂ ಒಂದು ರೀತಿಯಲ್ಲಿ ಬ್ರಹ್ಮಾನಂದದ ಅನುಭವ. ಆ ವಿಷಯ ತಿಳ್ಕೊಳ್ಬೇಕು. ಆ ವಿಷಯ ಏನು ಅಂತ ಹೇಳಿ ಬ್ರಹ್ಮಾನಂದದಲ್ಲಿ ಆ ಥರ ಬರುತ್ತೆ. ಯಾವ ರೀತಿ ಬೇರೆ ಬೇರೆ ಕೋಶಗಳಲ್ಲಿ ಮೊದಲು ಪ್ರಾಣಮಯ, ಅನ್ನಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಅಂತ ಬರುತ್ತೆ. ಅದನ್ನು ಬಹಳ ಚೆನ್ನಾಗಿ ಯಾಕೆ ಹೇಳಿದೆ ಅಂತಂದರೆ, ಗಣಿತ ರೀತಿಯ ತಿಳಿಸಿದ್ದಾರೆ.
ಇವತ್ತಿನ ನನ್ನ ಉಪನ್ಯಾಸದಲ್ಲಿ ನಾನು ಹೇಳಕ್ಕೆ ಹೋಗ್ತಾ ಇರೋದು ಮುಖ್ಯ ವಿಷಯ ಶ್ರೀನಿವಾಸ ರಾಮಾನುಜನ್. ಶ್ರೀನಿವಾಸ ರಾಮಾನುಜನ್ ಆತನ ಸಾಂದರ್ಭಿಕ ನೆಲೆ, ಅವನು ಬೆಳೆದ ವಾತಾವರಣ, ಯಾವ ಸಂಸ್ಕಾರದಿಂದ ಅವನಿಗೆ ಪ್ರೇರಣೆ ಬಂತು, ಆ ಒಂದು ನೆಲೆಯನ್ನು ಒಂದು ಪರಿಚಯ ಮಾಡಿಕೊಡೋದು, ಮತ್ತು ಆ ಒಂದು ನೆಲೆ ಅನ್ನೋದು ಅದಕ್ಕೆ ಬಹಳಷ್ಟು ವರ್ಷಗಳ, ಸಹಸ್ರಾರು ವರ್ಷಗಳ ಇತಿಹಾಸ, ಆ ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿಸ್ಕೊಡೋದು, ಮತ್ತು ಹೇಗೆ ನಮ್ಮ ವಿಚಾರದಲ್ಲಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ, ಭಾಷೆಯಲ್ಲಿ ಮತ್ತು ಪರಂಪರೆಯಲ್ಲಿ, ಅಂದರೆ ಸಂಗೀತ, ವೇದ, ಈ ಕಾವ್ಯಶಾಸ್ತ್ರ, ವಿನೋದ ಅಂತ ಹೇಳ್ತೀವಿ, ಪ್ರತಿಯೊಂದರೊಳಗೂ ಗಣಿತದ ವಿಷಯ ಹೇಗೆ ಅಂತರ್ಗತ ಆಗಿದೆ ಅಂತ ತಿಳಿಸ್ಬೇಕು. ಆ ಒಂದು ಹಿನ್ನೆಲೆ ಇದ್ದರೆ ಏನಾಗುತ್ತೆ, ನಾವು ಕಾವ್ಯನ ಆಸ್ವಾದನೆ ಮಾಡ್ತಾ ಇದ್ದಾಗಲೇ ಆಗಲಿ ಅಥವಾ ಸಂಗೀತ ಕೇಳ್ತಾ ಇದ್ದಾಗಲೇ ಆಗಲಿ ಹೇಗೆ ಗಣಿತ ರೀತಿಯ ಆಲೋಚನೆಗಳು ತಲೆಯಲ್ಲಿ ಇರುತ್ತವೆ ಅಂತ ತಿಳಿಸೋಕ್ಕೆ ಮುಖ್ಯವಾಗಿ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ, ಉಪನ್ಯಾಸ ಕೊಡ್ತಾ ಇರ್ತೀನಿ, ಮತ್ತು ಮಧ್ಯೆ ಮಧ್ಯೆ ಕೆಲವು ಸ್ಲೈಡ್ಸ್ಗಳು ತೋರಿಸ್ತೀನಿ. ಆ ಸ್ಲೈಡ್ಸ್ನಲ್ಲಿ ಏನಂತಂದರೆ, ಆ ಸ್ಲೈಡ್ಸ್ ಮೂಲಕ ನಾನು ಕೆಲವು ವಿಚಾರಗಳನ್ನು ತಿಳಿಸ್ಬೇಕು ನಿಮಗೆ. ಕೆಲವು ಚಿತ್ರಗಳಿರುತ್ತೆ, ಕೆಲವು ಬಹಳವಾದ ಮುಖ್ಯವಾದ ವಿಷಯಗಳು ಯಾರು ಹೇಳಿರ್ತಾರೋ ಅವರ ಮಾತಿನಲ್ಲೇ ತಿಳಿಸೋಣ ಅಂತ ಮಾಡ್ತಾಯಿದ್ದೀನಿ. ಮಧ್ಯೆ ಮಧ್ಯೆ ಕೆಲವು ಕಡೆ ಇಂಗ್ಲೀಷ್ ಇರುತ್ತೆ, ಅದು ಸಾಂದರ್ಭಿಕ. ಮೊದಲಿಗೆ ಸ್ವಲ್ಪ ಇದು ಸ್ವಲ್ಪ ಸರಿ ಬರ್ತಾ ಇಲ್ಲ, ಆದರೂ ಓದ್ಬಿಡ್ತೀನಿ ನಾನು ತಕ್ಷಣವೇ. ಅದು ಏನಂತಂದರೆ, ರಾಮಾನುಜನ್ ಜೀವನ ಎಷ್ಟು ಅಲ್ಪ ಕಾಲಾವಧಿಯಲ್ಲಿತ್ತು, ಅಲ್ಪ ಕಾಲಾವಧಿಯಲ್ಲಿ ಅವನು ಮಾಡಿದ ಸಾಧನೆ, ಅವನು ತೀರಿಕೊಂಡು ಇವಾಗ 100 ವರ್ಷ ಆಗುತ್ತೆ, 300 ವರ್ಷಕ್ಕೆ. ಆದರೂ ಕೂಡ ಇಡೀ ಜಗತ್ತು, ಬರೇ ಭಾರತ ಮಾತ್ರ ಅಲ್ಲ, ಇಡೀ ಜಗತ್ತು ಅವನು ಹೇಗೆ ಅವನಲ್ಲಿ ಗಣಿತದ ಒಂದು ಥಿಯರಮ್ಗಳು ಹೇಗೆ ಅವನಲ್ಲಿ ಆವಿರ್ಭವಿಸ್ತಾ ಇದ್ವು, ಅವನಿಗೆ ಹೇಗೆ ಹೊಳಿತಾ ಇದ್ವು ಅಂತ ಹೇಳಿ ಇನ್ನೂ ದಿಗ್ಭ್ರಮೆಗೊಳ್ಳೋ ರೀತಿಯಲ್ಲಿ ಅವನ ಅಷ್ಟು ಸಂಶೋಧನೆ ನಡೆದಿದೆ. ಸೊ ಅದಕ್ಕೆ ನಾನು ಅವನು ಅಲ್ಪ ಕಾಲಾವಧಿಯಲ್ಲಿ ಮುಖ್ಯವಾದ ಘಟನೆಗಳನ್ನು ಮಾತ್ರ ಹೇಳಿಬಿಡ್ತಿದ್ದೀನಿ. ಅವನು ಜನಿಸಿದ್ದು 22 ಡಿಸೆಂಬರ್ 1887 ಇಸ್ವಿಲಿ ಕೋಮಲತಮ್ಮಾಳ್ ಮತ್ತು ಶ್ರೀನಿವಾಸ ಅಯ್ಯಂಗಾರ್ ದಂಪತಿಗಳ ಮಗನಾಗಿ ಈರೋಡ್ನಲ್ಲಿ ಹುಟ್ಟುತ್ತಾನೆ. 1892 ಇಸ್ವಿಯಲ್ಲಿ ಕುಂಭಕೋಣದಲ್ಲಿ ಅವ್ರ ತಂದೆ ಕೆಲಸ ಮಾಡ್ತಾಯಿದ್ರು, ಕಾವೇರಿ ನದಿ ತೀರದಲ್ಲಿ. ಅಲ್ಲಿ ಗಂಗಯ್ಯನ್ ಪ್ರಾಥಮಿಕ ಶಾಲೆಗೆ ಸೇರ್ಕೋತಾನೆ. ಆಮೇಲೆ 5 ವರ್ಷದ ನಂತರ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದು ಟೌನ್ ಹೈಸ್ಕೂಲ್ ಪ್ರವೇಶ ಮಾಡ್ತಾನೆ. ಅಂದರೆ ಶಾಲೆಯಲ್ಲಿ ಅವನು ಬಹಳ ಅತ್ಯುತ್ತಮ ವಿದ್ಯಾರ್ಥಿ ಆಗಿದ್ದ, ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದ. ಮತ್ತು ಶಾಲೆಯಲ್ಲಿ ಅವನು ಗಣಿತ ಬಹುಮಾನ ಪಡೆದು ಕುಂಭಕೋಣದ ಸರ್ಕಾರಿ ಕಾಲೇಜ್ ಸೇರ್ಕೋತಾನೆ 1903 ಇಸ್ವಿಯಲ್ಲಿ. ಆವಾಗ ಕಾಲೇಜಿಗೆ ಸೇರ್ಕೊಳ್ದಾಗ ಅವನಿಗೆ ಕಾಲೇಜಿನ ಪುಸ್ತಕಗಳು ನೋಡ್ತಾ ಅವನು ಎಷ್ಟು ವೇಗವಾಗಿ ಎಲ್ಲವನ್ನು ಗ್ರಹಿಸ್ತಾ ಬರ್ತಾನೆ ಅಂತಂದರೆ, ಅವನಿಗೆ ಗಣಿತ ಬಿಟ್ಟು ಬೇರೆ ಏನೂ ಕಾಣೋದೇ ಇಲ್ಲ. ಗಣಿತದ ಅದಮ್ಯ ಸೆಳೆತಕ್ಕೆ ಸಿಕ್ಕಿ ಅವನು ಬೇರೆ ಎಲ್ಲ ವಿಷಯಗಳನ್ನು ಕಡೆಗಣಿಸ್ತಾ ಬಂದ್ಬಿಡ್ತಾನೆ ಪಾಪ. ಸೊ ಹಾಗಾಗಿ ಇಂಗ್ಲೀಷ್ ಕಾಂಪೋಸಿಷನ್ನಲ್ಲಿ ಫೇಲ್ ಆಗಿಬಿಡ್ತಾನೆ. 1906 ಇಸ್ವಿಯಲ್ಲಿ ಕುಂಭಕೋಣದಲ್ಲಿ ಫೇಲ್ ಆಗಿಬಿಟ್ಟೆ ಅಂತ ಹೇಳಿ ಮದ್ರಾಸಿನ ಪಚ್ಚಯ್ಯಪ್ಪ ಕಾಲೇಜಿಗೆ ಬರ್ತಾನೆ. ಅಲ್ಲೂ ಕೂಡ FA ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ, ಪಾಸ್ ಆಗೋದೇ ಇಲ್ಲ. 1909 ಇಸ್ವಿಯಲ್ಲಿ ತಾಯಿ ಅವನ ಜೀವನಕ್ಕೊಂದು ನೆಲೆ ಆಗಲಿ ಅಂತ ಜಾನಕಿ ಅಮ್ಮಾಳ ಜೊತೆಗೆ ಮದುವೆ ಮಾಡ್ತಾರೆ. ಯಾಕಂದರೆ ಅವಾಗೊಂದು ಅಂದ್ಕೊಂಡಿದ್ರು, ಮದುವೆ ಮಾಡಿದ್ರೆ ಏನೋ ಒಂದು ಸ್ಥಿಮಿತಕ್ಕೆ ಬರ್ತಾನೆ ಅಥವಾ ಹೇಳಿದ ಮಾತು ಕೇಳ್ತಾನೆ ಅನ್ನೋ ಒಂದು ಇದಿತ್ತು ಅಂತ ಕಾಣುತ್ತೆ ಆಗಿನ ಕಾಲದ ನಂಬಿಕೆ. ಸರಿ, ಅವಾಗೇನಾಗುತ್ತೆ, ಆ ಸಮಯದಲ್ಲಿ ಅವನಿಗೆ ಇವಾಗ ಬರೀ ಗಣಿತದ ಆಸಕ್ತಿಯಲ್ಲಿ ಗಣಿತದಲ್ಲೇ ಪೂರ್ತಿ ಮುಳುಗಿದ್ದವನು, ಈಗ ಅವನು ಮನೆಯನ್ನು ಸಂಭಾಳಿಸ್ಬೇಕು. ಸೊ ಹಾಗಾಗಿ ಅವನೊಂದು ಸಂದಿಗ್ಧದಲ್ಲಿ ಇರ್ತಾನೆ, ಕೆಲಸ ಹುಡುಕ್ತಾ ಇರ್ತಾನೆ. ಆದರೆ ಗಣಿತದ ಮಾತ್ರ ಅವನು ನಂಟು ಬಿಡೋಕ್ಕೆ ಸಾಧ್ಯನೇ ಇಲ್ಲ, ಬರಿತಾ ಇರ್ತಾನೆ.
1911 ಇಸ್ವಿಯಲ್ಲಿ ಇಂಡಿಯನ್ ಮ್ಯಾಥಮೆಟಿಕಲ್ ಸೊಸೈಟಿ ಜರ್ನಲಲ್ಲಿ ಮೊದಲ ಲೇಖನ ಪ್ರಕಟಣೆ ಮಾಡ್ತಾನೆ. ಅದುವರೆಗೂ ಎಲ್ಲೂ ಕೂಡ ಯಾವ ಒಂದು ಕೆಲಸ ಸಿಕ್ಕಿರೋದಿಲ್ಲ ಅವನಿಗೆ. ಟ್ಯೂಷನ್ನು ಅದು ಇದು ಹೇಳ್ಕೊಂಡು ಪಾಪ ಬಹಳ ಕಷ್ಟಪಟ್ಟಿರ್ತಾನೆ. ಆದರೆ ಅವನಲ್ಲಿರುವ ಗಣಿತದ ಜ್ಞಾನದ ಬಗ್ಗೆ ತುಂಬ ಒಂದು ರೀತಿಯ ನಂಬಿಕೆ ಇರುತ್ತೆ. ಅವನಿಗೆ ಗೊತ್ತಿದೆ, ಅವನಿಗೆ ತಾನು ಮಾಡ್ತಾ ಇರೋದು ಏನೋ ಒಂದು ಮುಖ್ಯ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇದರೊಳಗೊಂದು ಮುಖ್ಯವಾದ ವಿಷಯ ಏನು ಹೇಳಬೇಕಾಗತ್ತೆ ಅಂದರೆ, ಅವನ ಬಂದ ಹಿನ್ನೆಲೆ ಒಂದು ಮತ್ತು ಅವನಿಗೆ ಯಾವ ಪುಸ್ತಕ ಪ್ರಚೋದನೆ ಮಾಡ್ತು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನಿಮಗೆಲ್ರಿಗೂ ಗೊತ್ತಿದೆ, G.L. ಕಾರ್ ಅಂತ ಹೇಳಿ ಇಂಗ್ಲೆಂಡಿನ ಒಬ್ಬ ಪ್ರಾಧ್ಯಾಪಕರು ಬರೆದ ಒಂದು ಪುಸ್ತಕ, ಎ ಸಿನಾಪ್ಸಿಸ್ ಆಫ್ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿ. ಅದರೊಳಗೆ ಅವರೇನು ಮಾಡಿರ್ತಾರೆ ಅಂತಂದರೆ, ಅವರು ಆ ಇಂಗ್ಲೆಂಡಿನ ಒಂದು ಕಾಂಪಿಟೇಟಿವ್ ಪರೀಕ್ಷೆ ಇರುತ್ತಲ್ಲ, ಟ್ರೈಪಾಸ್, ಮ್ಯಾಥಮೆಟಿಕ್ಸ್ ಟ್ರೈಪಾಸ್, ಆ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತ ಹೇಳಿ ಬರೆದ ಒಂದು ಗೈಡ್ ಬುಕ್ ಅಷ್ಟೇ ಅದು. ಅದ್ಯಾವ ಒಂದು ದೊಡ್ಡ ಮ್ಯಾಥಮೆಟಿಕ್ಸ್ ಗ್ರಂಥ ಅಲ್ಲ, ನಿಜ ಹೇಳಬೇಕಂದ್ರೆ. ಹಾಗಾಗಿ ಏನಾಗುತ್ತೆ, ನಾವುಗಳು PUCನಲ್ಲೆಲ್ಲ ಓದುವಾಗ ಏನೋ ಕೇಳಿಬಿಡ್ತಾರಪ್ಪ ಅಂತ ಹೇಳಿ ನಾವು ಇಂಟಗ್ರಲ್ಲು, ಸೈನೆಕ್ಸ್ ಅದೆಲ್ಲ ಫಾರ್ಮುಲಾಗಳನ್ನೆಲ್ಲ ನಾವು ಮನಸ್ಸಿನಲ್ಲಿ ಕಂಠಪಾಠ ಮಾಡ್ಕೊಂಡಿರ್ತೀವಿ ನಾವು. ಸೊ ಹಾಗಾಗಿ ಈ ಟ್ರೈಪಾಸ್ನಲ್ಲಿ ಇದ್ದು ಮುಖ್ಯ ವಿಷಯಗಳು ಅಂತ ಹೇಳಿಬಿಟ್ಟು ಆ ಕೆಲವೊಂದು ರಿಸಲ್ಟ್ಗಳು ಮಾತ್ರ ಅಲ್ಲಿ ಕೊಟ್ಟಿರ್ತಾನೆ, ಒಂದು ಪಟ್ಟಿಯಾಗಿ ಕೊಟ್ಟಿರ್ತಾನೆ. ಅಂದರೆ ಪಟ್ಟಿ ಕೊಟ್ಟಿದ್ರೂ ಅದರೊಳಗೊಂದು ಒಂದು ತಾರ್ಕಿಕವಾಗಿ ಒಂದಾದ್ರೆ ಒಂದು ನಂತರ ಓದ್ತಾ ಹೋಗ್ತಾ ಇದ್ರೆ ಒಂದು ಮೊದಲನೇದ್ರ ಪ್ರೂಫ್ ನೋಡಿದ್ಮೇಲೆ ಎರಡನೇದು ಗೊತ್ತಾಗುತ್ತೆ, ಆ ರೀತಿ ಬರೋ ಹಾಗೆ ಕೊಟ್ಟಿರ್ತಾನೆ. ಒಂದು ರೀತಿಯಲ್ಲಿ ತಾರ್ಕಿಕವಾಗಿ ಬರೆದಿರ್ತಾನೆ. ಈ ರಾಮಾನುಜನ್ಗೆ ಅಷ್ಟೇ ಸಾಕು, ರಿಸಲ್ಟ್ ನೋಡಿದ್ರೆ ಅವನಿಗೆ ಅದರ ಪ್ರೂಫು ಅವನು ಕಂಡಿಡ್ಕೊಂಡ್ಬಿಡ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ಆ ಪುಸ್ತಕ ಆ ರೀತಿ ಪರಿಚಯ ಆಗಿದ್ದರಿಂದ ಏನಾಯಿತು ಅಂತಂದರೆ, ತಾನು ಮಾಡಿದ ಸಂಶೋಧನೆಗಳು ಕೂಡ ಪ್ರೂಫ್ ಬರೀದೇನೆ ಅವನು ಕೊನೆಯ ರಿಸಲ್ಟ್ ಮಾತ್ರ ಬರೀತಾ ಇದ್ದ. ಹಾಗೆ ಬರೆದು ಸುಮಾರು ನೋಟ್ ಪುಸ್ತಕಗಳನ್ನು ತುಂಬಿದ. ನೋಟ್ ಪುಸ್ತಕಗಳಂದ್ರೆ ಬರೆಯೋದು, ಹಾಳೆ ಬರೆಯೋದು, ನಂತರ ಅದನ್ನು ಮತ್ತೆ ಮರುಪರಿಶೀಲನೆ ಮಾಡಿ ಮತ್ತೆ ಬರೆಯೋದು ಮಾಡ್ತಾ ಇದ್ದ. ಅವನು ಮಾಡ್ತಾ ಇದ್ದಿದ್ದು ಸ್ಲೇಟು. ಆಗಿನ ಕಾಲದಲ್ಲಿ ಅವಾಗ ಪೇಪರ್ ಎಲ್ಲ ಅಭಾವ ಇತ್ತು. ಸ್ಲೇಟ್ನಲ್ಲಿ ಮಾಡೋದು, ಒಂದು ರಿಸಲ್ಟ್ ಬಂದ ಮೇಲೆ ಒಂದು ಹಾಳೆ ಮೇಲೆ ಬರೆಯೋದು. ಸೊ ಈ ರೀತಿ ಮಾಡಿ ಅವನು ಸುಮಾರು ಪುಸ್ತಕಗಳು ತುಂಬಿದ್ದಾನೆ. ಆ ಪುಸ್ತಕಗಳನ್ನ ಎಲ್ಲರದನ್ನು ಪಾಪ ತೊಗೊಂಡು ಹೋಗ್ತಾ ಇದ್ದ. ನೋಡಿ ಹೇಗಿದೆ, ವಿದ್ಯಾರ್ಥಿ ಅಂದ್ರೆ ಅರ್ಥಿ ಅಂದರೆ ಬೇಡೋದು ಅಂತ ಅರ್ಥ. ಅದು ನಿಜವಾಗ್ಲೂ ಇವನು ತಾನು ಮಾಡಿದ ಪುಸ್ತಕಗಳಿದ್ದನ್ನು ತೊಗೊಂಡು ಹೋಗ್ತಾ ಇದ್ದ ಅವನು. ಕೆಲವರು ನೋಡಿದವರು ಅರ್ಥ ಆಗ್ತಾ ಇತ್ತು ಅಥವಾ ಏನು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು, ಆದರೆ ಯಾರೂ ಅವನಿಗೆ ಸಹಾಯ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಗೊತ್ತಾಗಿರ್ತಿಲ್ಲ ಹೇಗೆ ಮಾಡೋದು, ಏನು ಮಾಡೋದು ಇವನಿಗೆ ಅಂತ ಹೇಳಿ. ಟ್ಯೂಷನ್ ಹುಡುಕೊಟ್ರೆ ಟ್ಯೂಷನ್ನಲ್ಲಿ ಅವನಿಗೆ ಅವನ ಗಣಿತದ ಆಸಕ್ತಿ ಟ್ಯೂಷನ್ಗೂ ಒಂಥರ ಬೇರೆ ಇರೋದು, ಹುಡುಗರಿಂದ ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಅಂತ ಕಾಣುತ್ತೆ. ಹಾಗಾಗಿ ಅದು ಸರಿ ಹೋಗಲಿಲ್ಲ, ಹಾಗೂ ಚೂರುಪಾರು ಮಾಡ್ಕೊಂಡಿದ್ದ. ಕೊನೆಗೆ ಅವರು ಇವ್ರ ಹತ್ರ ಸುಮಾರು ಜನ ಸುತ್ತಾಡ್ದ, ಬಾಗಿಲಿಂದ ಬಾಗಿಲಿಗೆಲ್ಲ ಓಡಾಡ್ದವನು ಅವನೇನು ಮಾಡ್ತಾನೆ, ಕೊನೆಗೆ ಎಲ್ರಿಗೂ ಗೊತ್ತಾದಾಗ ಇಲ್ಲ ಇವನಲ್ಲಿ ನಿಜವಾದ ಶಕ್ತಿ ಇದೆ, ಮೇಧಾಶಕ್ತಿ ಇದೆ, ಇವನಿಗೇನಾದ್ರು ಮಾಡಬೇಕು ನಾವು, ಅಟ್ಲೀಸ್ಟ್ ಕೊನೆ ಪಕ್ಷನಾದರೂ ನಾವು ಅವನಿಗೆ ಸಂಸಾರಕ್ಕೆ ಏನಾದ್ರು ಆಗೋ ಥರ ಮಾಡಬೇಕು ಅಂತ ಹೇಳಿ ಒಂದು ಕೆಲಸ ಕೊಡಿಸ್ತಾರೆ. ಅದು ಕೆಲಸ ಮಾತ್ರ ಸುಮ್ಮನೆ ಅವನಿಗೆ ಒಂದು ಇದಕ್ಕೋಸ್ಕರ ಅಷ್ಟೇ, ಏನು ಹೆಸರಿಗೋಸ್ಕರ. ಆ ಕೆಲಸ ಮದ್ರಾಸ್ ಪೋರ್ಟ್ ಟ್ರಸ್ಟ್ನಲ್ಲಿ ಗುಮಾಸ್ತನ ಕೆಲಸ. ಅದರೊಳಗೆ ಹಣ ಬರುತ್ತೆ, ಆದರೆ ಇವನ್ ಪಾಡಿಗೆ ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ಕೋಬೋದು ಅಂತ ಇರುತ್ತೆ. ಸೊ ಹಾಗೆ ಕೆಲಸ ಮಾಡ್ಕೊಂಡಿರ್ತಾನೆ. ಮತ್ತು ಅಷ್ಟೇ ಸಾಲದು, ಯಾಕಂದರೆ ಇವನಲ್ಲಿ ಆಸಕ್ತಿ ಇದ್ದರಿಂದ ಇವನಿಗೆ ಗೊತ್ತಿದೆ ತನ್ನ ಶಕ್ತಿ ಮೇಲೆ ಏನೋ ಒಂದು ನಂಬಿಕೆ ಇದೆ. ಹಣ ಬರ್ತಾ ಇದೆ, ಪರವಾಗಿಲ್ಲ, ಸಂಸಾರ ಹೇಗೋ ನಡೀತಾ ಇದೆ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸೋದಿಲ್ಲ. ಸುಮಾರು ಬರೀತಾನೆ, ಎಲ್ರಿಗೂ ಬರೀತಾ ಇರ್ತಾನೆ. ಇಂಗ್ಲೆಂಡ್ನಲ್ಲಿ G.H. ಹಾರ್ಡಿ ಅನ್ನೋರಿಗೆ ಬರೆಯೋಕ್ಕೆ ಮುಂಚೆ ಇನ್ನಿಬ್ರಿಗೂ ಬರೆದಿರ್ತಾನೆ, ಅವರಿಂದ ಉತ್ತರ ಬಂದಿರಲ್ಲ. ಸೊ G.H. ಹಾರ್ಡಿಗೆ ಅವನು ಮೊದಲ ಬಾರಿ ಪತ್ರ ಬರೀತಾನೆ. ಯಾವಾಗ ಅಂದರೆ 16 ಜನವರಿ 1913 ಇಸ್ವಿಯಲ್ಲಿ. 13 ಅಂದರೆ 13 ಅವನಿಗೆ 26 ವರ್ಷ ಆಗಿತ್ತು. 26 ವರ್ಷ ಆಗಿದ್ದಾಗ ಪತ್ರ ಬರೀತಾನೆ. ಹಾರ್ಡಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೇನೋ ಒಂದು ಇದರಲ್ಲಿ ಮಾಂತ್ರಿಕ ಶಕ್ತಿ ಇದೆ ಅಂತ ಹಾರ್ಡಿ ಹೇಳ್ತಾನೆ. ಸರಿ, ಅವನು ಮುಂದಿನ ವರ್ಷ 1 ವರ್ಷ ಆಗೋ ವೇಳೆಗೆ ಇಂಗ್ಲೆಂಡ್ಗೆ ಕರೆಸ್ಕೋತಾನೆ. 1914 ಇಸ್ವಿನಲ್ಲಿ ತನ್ನ 27ನೇ ವಯಸ್ಸಾದಾಗ ಅವನು ಇದಕ್ಕೆ ಇಂಗ್ಲೆಂಡ್ಗೆ ಹಡಗಿನಲ್ಲಿ ಹೋಗ್ತಾನೆ. ಅಲ್ಲಿ ಹಾರ್ಡಿ ಇದ್ದವನು ಇವನು ಕೆಲವು ತರಗತಿಗಳಿಗೆ ಹೋಗಿ ಕಲ್ತ್ಕೊಳ್ಳಿ ಅಂತ ಕಳಿಸ್ತಾನೆ. ಅಲ್ಲೂ ಕೂಡ ಇವನಿಗೆ
ಶಿಕ್ಷಕರ ಪಾಠ ಏನು ಹೇಳ್ತಾ ಇರುವಾಗ ಅವ್ರು ಹೇಳಲಿಕ್ಕೆ ಮುಂಚೆ ಅವ್ರು ಏನು ಮುಂದೆ ಏನು ಹೇಳಬೇಕು ಅಂತಿದ್ರು ಆಗಲೇ ಮುಂಚೆ ಹೊಳೆದು ಬಿಟ್ಟಿರುತ್ತೆ, ಹೋಗಿ ಬೋರ್ಡ್ ಮೇಲೆ ಬರೀತಾ ಇರ್ತಾನೆ. ಸೊ ಅದರಿಂದ ಗೊತ್ತಾಗುತ್ತೆ ಅವ್ರಿಗೆ ಇವನಿಗೆ ನಾವು ಹೇಳ್ಕೊಡೋದಲ್ಲ, ಇವನಿಗೆ ನಾವು ಕಲ್ತ್ಕೊಳ್ಳೋದು ಬೇಕಾದಷ್ಟಿದೆ ಅಂತ ಹೇಳಿ. ಹಾಗಾಗಿ ಅವನನ್ನು ಬಹಳ ಪೂರ್ಣ ಬೇರೆ ರೀತಿಯಲ್ಲೇ ನೋಡಬೇಕಾಗತ್ತೆ. ಹಾಗೆ ನೋಡಿ ಕೊನೆಗೆ ಅವನಿಗೆ 1916ನೇ ಇಸ್ವಿಯಲ್ಲಿ ಕೇಂಬ್ರಿಡ್ಜಿಂದ BA ಪದವಿ ಕೊಡುತ್ತೆ ಕೇಂಬ್ರಿಡ್ಜ್. ಯಾಕೆ ಅವನು ರಿಸರ್ಚ್ ಮಾಡಿದ್ರ ಮೇಲೇ, ಆಧಾರದ ಮೇಲೇ ಪೇಪರ್ ಹೇಗೆ ಬರೆಯೋದು ಅಂತ ಹರಡಿ ಎಲ್ಲ ಕಳಿಸ್ಕೊಡ್ತಾನೆ. ಇಬ್ಬರು ಪೇಪರ್ ಬರೀತಾರೆ. ನೋಡಿ 1907ನೇ ಇಸ್ವಿಯಲ್ಲಿ FA ಪರೀಕ್ಷೆ ಫೇಲ್ ಆಗಿದ್ದಾನೆ. 9 ವರ್ಷದ ನಂತರ 1916ನೇ ಇಸ್ವಿಯಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಅವನಿಗೆ BA ಪದವಿ ಬರುತ್ತೆ. ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಸುಧಾರಿಸಬೇಕು ಅಂತಲೋ ಏನೋ ಗೊತ್ತಿಲ್ಲ, ಅವರು ಕಂಡಿಡ್ಕೊಂಡ್ರು. 9 ವರ್ಷದ ನಂತರ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ, ಅದು ಅಸಾಮಾನ್ಯ ವಿಶ್ವವಿದ್ಯಾಲಯನಲ್ಲ, ಅದು ಟ್ರಿನಿಟಿ ಕಾಲೇಜಿಂದ ಅವನಿಗೆ BA ಪದವಿ ಬರುತ್ತೆ. ಅವನು ಎಷ್ಟು ಕೆಲಸ ಮಾಡ್ತಾ ಇರ್ತಾನೆ, ಮತ್ತು ಅಲ್ಲಿಯ ಚಳಿ ಮತ್ತು ಸಸ್ಯಾಹಾರ ಊಟ, ಮೊದಲನೇ ಮಹಾಯುದ್ಧದ ಸಂದರ್ಭ ಎಲ್ಲ ಸೇರಿ ಅವನು ತೀವ್ರ ಅನಾರೋಗ್ಯಕ್ಕೆ ತುತ್ತಾಗ್ಬಿಟ್ಟು ಮನೆಯಲ್ಲಿ ಮದುವೆ ಆದಾಗ ಹೆಂಡತಿ ಇಲ್ಲಿ ಊರಲ್ಲಿದ್ದಾಳೆ, ಅಲ್ಲಿ ಅವನೊಬ್ಬನೇ ಇದ್ದಾನೆ, ತಾನೇ ಅಡುಗೆ ಮಾಡ್ಕೊಳ್ತಾ ಇದ್ದಾನೆ. ಮತ್ತು ಮೊದಲನೇ ಮಹಾಯುದ್ಧದಿಂದ ಬಹಳಷ್ಟು ಆಹಾರ ಸರಬರಾಜು ಎಲ್ಲ ಬಹಳ ಕಡಿತಗೊಂಡ್ಬಿಟ್ಟಿರುತ್ತೆ. ಇವನು ಬಹಳಷ್ಟು ಸಸ್ಯಾಹಾರಿಯಾದ ಹಣ್ಣು ತಿಂದ್ಕೊಂಡಿರ್ತಾನೆ, ತುಂಬ ಕಷ್ಟಪಡ್ತಾನೆ. ತೀರಾ ಅನಾರೋಗ್ಯಕ್ಕೆ ಆಗಿಬಿಟ್ಟು ಅವನಿಗೆ ಬಹಳಷ್ಟು ಬೇಸತ್ತು ಬಿಟ್ಟು ಯಾವ ಸ್ಥಿತಿಗೆ ಹಂತಕ್ಕೆ ತಲುಪ್ತಾನೆ ಅಂದರೆ 1918 ಫೆಬ್ರವರಿ ಶುರುವಿನಲ್ಲಿ ಲಂಡನ್ನಿನ ಮೆಟ್ರೋ ನಿಲ್ದಾಣದಲ್ಲಿ ಹೋಗಿ ಆತ್ಮಹತ್ಯೆಗೊಂಡು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ರೈಲ್ವೆ ಹಳಿ ಮೇಲೆ ಬಿದ್ದುಬಿಡ್ತಾನೆ. ಯಾರೋ ಒಂದು ರೀತಿ ಪವಾಡ ಅನ್ನೋ ರೀತಿಯಲ್ಲಿ ಬದುಕುಳಿತಾನೆ. ಅದೇ ತಿಂಗಳು ಕೊನೆ ಫೆಬ್ರವರಿ 1918, ಅಂದರೆ 2 ವಾರದ ನಂತರ ಅವನಿಗೆ ಫೆಲೋ ಆಫ್ ದ ರಾಯಲ್ ಸೊಸೈಟಿ ಆಫ್ ಲಂಡನ್ ಗೌರವ ಸಿಕ್ಕುತ್ತೆ. ಅದು ಅಸಾಮಾನ್ಯವಾದ ಗೌರವ, ಅದು ಅವನಿಗೆ ಸಿಕ್ಕುತ್ತೆ. ಅಂದರೆ ಹೇಗೆ ಯಾವ ಒಂದು ರೀತಿಯಲ್ಲಿ ತುತ್ತಾಗಿರ್ತಾನೆ, ಮತ್ತು ಫೆಲೋ ಆಫ್ ದ ಟ್ರಿನಿಟಿ ಕಾಲೇಜ್ ಗೌರವನೂ ಸಿಕ್ಕುತ್ತೆ. ಆಮೇಲೆ ಅನಾರೋಗ್ಯ ಅದೇ ಮೇಲ್ಗೈ ಸಾಧಿಸಿಬಿಟ್ಟು 1919 ಮತ್ತೆ ಭಾರತಕ್ಕೆ ಬರ್ತಾನೆ. ಬಂದು 1920 ಜನವರಿ 12ನೇ ತಾರೀಕು ಅವತ್ತಿನ ಸತಿ ಹಾರ್ಡಿಗೆ ಕೊನೆಯ ಪತ್ರ ಬರೀತಾನೆ. ನನಗೆ ಭಾರತಕ್ಕೆ ಬಂದಾಗಲಿಂದ ಬರೆಯೋಕ್ಕಾಗಿಲ್ಲ, ನಿಮಗೇನು ಹೇಳೋಕ್ಕಾಗಿಲ್ಲ ಅಂತ ಹೇಳಿ. ಆ ಕೊನೆಯ ಪತ್ರ ಬರೆದಿದ್ರು ಏನು ಸಂಶೋಧನೆ ಇದೆ ಅದು ಈಗಲೂ ಅಷ್ಟೇ ಹಲವಾರು ಬೇರೆ ವಿಷಯಗಳಿಗೂ ಬಳಕೆ ಆಗ್ತಾ ಅದನ್ನು ಈಗಲೂ ಜನ ಅದನ್ನು ದಿಗ್ಭ್ರಮೆಯಿಂದ ನೋಡ್ತಾ ಇದ್ದಾರೆ. ಆ ವಿಷಯಗಳೆಲ್ಲ ಸ್ವಲ್ಪ ವಿಷದವಾಗಿ ಮುಂದೆ ಹೇಳ್ತೀನಿ. ಇದು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿರೋಣ ಅಂತ ಮಾಡಿದೆ. ಕೊನೆಗೆ ಅನಾರೋಗ್ಯನೇ ಮೇಲ್ಗೈ ಸಾಧಿಸಿ 26 ಏಪ್ರಿಲ್ 1920 ತನ್ನ 32ನೇ ವಯಸ್ಸಿಗೆ ಮದ್ರಾಸ್ನಲ್ಲಿ ತೀರ್ಕೊಂಡ್ಬಿಡ್ತಾನೆ. ಅವನು ಇದ್ದದ್ದು 32 ವರ್ಷ. ಆದರೆ ಅವನ ಸಾಧನೆ ಎಷ್ಟು ಅಪಾರವಾಗಿದೆ ಅಂತಂದರೆ ಈಗಲೂ ಕೂಡ ನಾವು ಮಾತಾಡ್ತಾ ಇದ್ದೀವಿ. ಅವನು ತೀರ್ಕೊಂಡು 100 ವರ್ಷ ಆದರೂ ಕೂಡ ಅವನ ವಿಷಯ ನಾವು ಮಾತಾಡ್ತಾ ಇದ್ದೀವಿ. ಯಾಕೆ? ಅವನ ಗಣಿತ ಸಾಧನೆ, ಅವನಿಗೆ ಎಲ್ಲಿಂದ ಬಂತು ಆ ಶಕ್ತಿ, ಹೇಗೆ ಬಂತು, ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳಿ ನನಗೆ ಆ ಸಾಂದರ್ಭಿಕ ನೆಲೆ, ಸಾಂಸ್ಕೃತಿಕ ಹಿನ್ನೆಲೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವನ ಪರಂಪರೆ ಹಿನ್ನೆಲೆ ಏನಿತ್ತು. ಸಾಂದರ್ಭಿಕ ನೆಲೆ ಅಂತಂದರೆ ಅವನು ಓದಿದ್ದು ಇವಾಗ 1900 ಅಂತಂದರೆ ಬ್ರಿಟಿಷರು ಭಾರತಕ್ಕೆ ಬಂದು ಆಗಲೇ ಒಂದು 300 ವರ್ಷ ಆಗಿತ್ತು. 1600ನೇ ಇಸ್ವಿಯಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಎಸ್ಟಾಬ್ಲಿಷ್ ಆಗಿದ್ದು. ನಂತರ ಇಂಗ್ಲೀಷ್ ಮಾಧ್ಯಮದಲ್ಲಿ ಎಜುಕೇಷನ್ನು ಎಲ್ಲ ನಡೀತು. ಸೊ ರಾಮಾನುಜನ್ ಕಾಲಕ್ಕಾಗಲೇ ಇಂಗ್ಲೀಷ್ ಭಾಷೆ ನಮ್ಮ ದೇಶನ ಚೆನ್ನಾಗಿ ಪ್ರವೇಶಿಸಿಬಿಟ್ಟಿತ್ತು. ಇವನ ಹಿನ್ನೆಲೆ ಮನೆಯಲ್ಲಿ ಮಾತಾಡ್ತಾ ಇದ್ದ ತಮಿಳು, ಬಹುಶಃ ತಮಿಳು 8ನೇ ಕ್ಲಾಸ್ ಕಾಲೇಜ್ವರೆಗೂ ಕೂಡ ತಮಿಳು ಮಾಧ್ಯಮದಲ್ಲೇ ಓದಿದ್ದು. ಇಂಗ್ಲೀಷ್ ಕಾಂಪೋಸಿಷನಲ್ಲಿ ಫೇಲ್ ಆಗಿದ್ದಾನೆ, ಹಾಗಂಥೇಳಿ ಇಂಗ್ಲೀಷ್ ಬರ್ತಿರ್ಲಿಲ್ಲ ಅಂತಲ್ಲ. ಅವನ ಪತ್ರಗಳೆಲ್ಲ ತೋರಿಸ್ತೀವಿ. ಹಾರ್ಡಿಗೆ ಬರೆದಿದ್ದ ಪತ್ರದಲ್ಲಿ ನೋಡಿದ್ರೆ ಯಾವಲ್ಲೂ ಇಂಗ್ಲೀಷ್ ದೋಷ ಇಲ್ಲ. ಸೊ ಹಾಗಾಗಿ ಫೇಲ್ ಆಗಿದ್ದು ಬೇರೆ ಕಾರಣನೇ ಇದ್ದಿರಬಹುದು. ಇವಾಗ ಆ ಹಿನ್ನೆಲೆಯಿಂದ ಬಂದಿರೋದು ಇಂಗ್ಲೀಷ್ ಭಾಷೆಯ ಮಾಧ್ಯಮದ ಮೂಲಕ ಗಣಿತ ಕಲ್ತ್ಕೊಳ್ಳೋದು. ಅಂದರೆ ಹಿನ್ನೆಲೆ ಒಂದು ರೀತಿಯಲ್ಲಿ ಅವನಿಗೆ ಗಣಿತ, ಸಂಗೀತ ಭಾಷೆಯಿಂದ ಕಲ್ತದ್ದೊಂದು, ಮತ್ತು ಯುರೋಪಿನಲ್ಲಿ ಇದ್ದ ಪದ್ಧತಿಯಿಂದ ಗಣಿತ ಕಲ್ತ್ಕೊಳ್ಳೋದು.
ಅದೆರಡರದ ಒಂದು ಅದ್ಭುತವಾದ ಒಂದು ಶಕ್ತಿ ಸಂಚಯ ಆಗಿ ಅವನಲ್ಲಿ ಆಧುನಿಕ ಗಣಿತ ರೀತಿಯಲ್ಲೂ ಕೂಡ ಸಾಧನೆ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆಯಿತು. ಅವನ ಸಾಂದರ್ಭಿಕ ನೆಲೆ ಅದು. ಅಂದರೆ ಒಂದು ಹಿನ್ನೆಲೆಯಿಂದ ಬಂದ ಒಂದು ಶಕ್ತಿ, ಹೊಸದಾದ ಒಂದು ಅವನಿಗೆ ಶಿಕ್ಷಣ ಮಾಧ್ಯಮದಲ್ಲಿ ಸಿಕ್ಕ ಒಂದು ಬೇರೆ ರೀತಿಯ ಶಿಕ್ಷಣ. ಯಾಕಂದರೆ ಮನೆಯಲ್ಲಿ ಕಲ್ತದ್ದೇ ಬೇರೆ, ಶಾಲೆ ಇದರಲ್ಲಿ ಕಲ್ತ್ಕೊಳ್ಳೋದೇ ಬೇರೆ ಶಿಕ್ಷಣ. ಅದು ಎರಡರ ಸಂಪರ್ಕದಿಂದ ಅವನ ಗಣಿತ ಶಕ್ತಿ ಒಂದು ಹೊಸ ರೀತಿಯಲ್ಲಿ ಹೊರಗೆ ಬರೋ ಹಾಗಾಯಿತು. ಅದು ಸಾಂದರ್ಭಿಕ ನೆಲೆ ಅಂತ ಹೇಳ್ತೀನಿ. ಆ ನೆಲೆಯ ಹಿನ್ನೆಲೆ ಏನಿದೆ, ಸಾಂಸ್ಕೃತಿಕ ಹಿನ್ನೆಲೆ ಅಂತ ಏನು ಹೇಳಿದೆ, ಯಾಕಂತಂದರೆ ಈಗಲೂ ಕೂಡ ಎಷ್ಟೋ ಜನ ಮಾತಾಡುವಾಗ, ನಾನು ಅಮೆರಿಕೆಯಲ್ಲಿದ್ದೆ ಇತ್ತೀಚೆಗೆ, ಆ ಸಮಯದಲ್ಲಿ ಪ್ರಿನ್ಸ್ಟನ್ ಯೂನಿವರ್ಸಿಟಿಲಿದ್ದಾಗ ಈಗಿರುವ ಅತಿ ಮುಖ್ಯ ಗಣಿತಜ್ಞಾನವರು ಗ್ರೋಮೋಫ್ ಅಂತ ಇದ್ದಾರೆ. ಆ ಗ್ರೋಮೋವ್ ಅನ್ನೋರು ಭಾಷಣ ಮಾಡ್ತಾ ಹೇಳ್ತಾಯಿದ್ರು, ಭಾಷೆ ಬಗ್ಗೆ ಮಾತಾಡ್ತಾ ಹೇಳ್ತಾ ಅವರು ಉಲ್ಲೇಖ ಮಾಡಿದ ಏಕಮಾತ್ರ ಗಣಿತಜ್ಞನ ಹೆಸರು ರಾಮಾನುಜನ್. ಅಂದರೆ ಈಗಲೂ ಕೂಡ ಒಂದು ದಿಗ್ಭ್ರಮೆಯಿಂದ, ಆಶ್ಚರ್ಯದಿಂದ, ಅಭಿಮಾನದಿಂದ ನಾವು ನೋಡ್ತೀವಿ. ಹಾಗಾಗಿ ನನಗೆ ಅಂದ್ಕೊಂಡೆ, ನಾನು ಸ್ವಲ್ಪ ದಿಗ್ಭ್ರಮೆ ಆ ಒಂದು ಕಾಲದಲ್ಲಿ ಆಗಿರಬಹುದು, ಒಂದು ರೀತಿ ಹಿನ್ನೆಲೆ ನಮ್ಮ ಸಾಂಸ್ಕೃತಿಕ ನೆಲೆಯಿಂದ ನೋಡೋಣ ಅಂತ ಅನ್ನಿಸ್ತು ನನಗೆ. ಸೊ ಇವಾಗ ಈ ಎರಡನೇ ಸ್ಲೈಡಲ್ಲಿ ಏನಂತಂದರೆ, ಹಿನ್ನೆಲೆ ಒಂದು ಸರಿ, ಆದರೆ ಒಂದು ಮನಸ್ಸಿಗೆ ಆಲೋಚನೆ ಹೊಳೆದ ಮೇಲೆ ಅದಕ್ಕೆ ತಕ್ಕ ಪರಿಶ್ರಮ ಬೇಕಾಗತ್ತೆ, ಸುಮಾರು ಪರಿಶ್ರಮ, ಬಹಳಷ್ಟು ಕಷ್ಟಪಡಬೇಕಾಗತ್ತೆ. ಉದಾಹರಣೆ ಕೊಡಬೇಕು ಅಂತಂದರೆ, ಎವರೆಸ್ಟ್ ಶಿಖರ ನೋಡಿದ್ರೆ ಹತ್ತಬೇಕು ಅಂತ ಅನಿಸುತ್ತೆ, ಬಹಳಷ್ಟು ಹತ್ತಬೇಕು ಮಾಡ್ಬೋದು ಅಂತಿರುತ್ತೆ. ಆದರೆ ಅದು ಹತ್ತಿ ಶಿಖರ ತಲುಪಬೇಕಾದ್ರೆ ಎಷ್ಟು ಪರಿಶ್ರಮ, ಎಷ್ಟು ಸಾಧನೆ ಬೇಕಾಗತ್ತೆ, ಎಷ್ಟು ಅದಕ್ಕೆ ಒಂದು ತಪಸ್ಸೇ ಬೇಕಾಗತ್ತೆ. ಸೊ ಆ ರೀತಿಯ ತಪಸ್ಸು ಮಾಡಿದ್ದಾನೆ. ಯಾಕೆ ಹೇಳ್ತೀನಿ ಅಂತಂದರೆ, ರಾಮಾನುಜನ್ನು ಅವನ ಹಿನ್ನೆಲೆಗೆ, ಸಾಂಸ್ಕೃತಿಕ ಹಿನ್ನೆಲೆಯ ಬೇರೆಗೆ ತಕ್ಕಾಗಿ ಅವನ ಬಂದ ರಿಸಲ್ಟ್ಗಳನ್ನೆಲ್ಲ ಏನೇ ಹೇಳಿದ್ರು ಅವನು ತನಗೆ ದೈವಿ ಕೃಪೆಯಿಂದ ಬಂತು ಅಂತ ಹೇಳ್ತಾ ಇದ್ದ. ಅದನ್ನು ನಾವು ಅಕ್ಷರಶಃ ತೊಗೊಂಡ್ಬಿಟ್ರೆ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ದೈವಿ ಕೃಪೆಯಿಂದ ಬಂದು ಹೇಳಿದ್ದು ಅವನ ವಿನಯವಂತಿಕೆಯಿಂದ ಹೇಳ್ದ, ಆದರೆ ಅವನಲ್ಲಿ ಸಾಕಷ್ಟು ಪರಿಶ್ರಮ ಇತ್ತು. ಸ್ಲೇಟ್ನಲ್ಲಿ ಎಷ್ಟು ಬರೆದು ಮೊಣಕೈ ಎಲ್ಲ ಅವನಿಗೆ ಸೌದೋಗಿತ್ತು. ಯಾರೋ ಕೇಳಿದ್ರಂತೆ, ನಿನ್ನ ಜೀನಿಯಸ್ ಅಂತಾರಂತಲ್ಲ, ನಂದೇನಪ್ಪ ಜೀನಿಯಸ್ ಏನೂ ಅಲ್ಲ, ನನ್ನ ಮೊಣಕೈ ಕತೆ ಹೇಳುತ್ತೆ ಅಂತ ಹೇಳಿದ್ನಂತೆ. ಅಷ್ಟು ಪರಿಶ್ರಮ ಪಟ್ಟು ಮಾಡಿದ್ದಾನೆ ಅವನು. ಹಾಗಾಗಿ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಅದರ ಹಿನ್ನೆಲೆ ಏನೇ ಇದ್ದಿರಬಹುದು, ಆದರೆ ತಕ್ಕ ಪರಿಶ್ರಮ ಇರಲೇಬೇಕು. ಅದಿದ್ದಿದ್ರಿಂದಲೇ ಅವನಿಗೆ ಆ ಸಾಧನೆ ಮಾಡೋಕ್ಕಾಯಿತು. ದೈವಿ ಕೃಪೆಯಿಂದ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತ ಖಂಡಿತ ಅದು ನಿಜನೇ. ತಕ್ಕ ಪರಿಶ್ರಮ ಅದನ್ನು ಇರಲೇಬೇಕು. ಅದನ್ನು ಮುಖ್ಯವಾಗಿ ಹೇಳ್ತೀನಿ ನಾನು. ಯಾಕಂತಂದರೆ ಅವನು ಹೇಳಿದ್ದನ್ನು ಅರ್ಥ ಮಾಡ್ಕೊಂಡಿರೋ ಜನ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಈಗ ಕಾಳಿದಾಸನಿಗೂ ಹಾಗೆ ಹೇಳ್ತೀವಿ, ಕಾಳಿ ಬರೆದ್ಬಿಟ್ಲು ಅಂತ ಹೇಳಿ. ಆದರೆ ಕಾಳಿದಾಸನು ಬಹಳಷ್ಟು ಕಷ್ಟಪಟ್ಟೆ ಮಾಡಿರ್ತಾನೆ. ಯಾಕಂದರೆ ನಮ್ಮ ದಿನನಿತ್ಯ ನಡೆಯೋ ಜೀವನನೇ ಒಂದು ಪವಾಡ, ನಾವು ಬೇರೆ ಪವಾಡ ಹುಡ್ಕಕ್ಕೆ ಹೋಗ್ತೀವಿ. ಅವನು ಕಷ್ಟಪಟ್ಟಿದ್ದಕ್ಕೆ ಹೇಳ್ತೀನಿ. ಅವನು ಫೇಲ್ ಆಗ್ದ ಅಂತ ಹೇಳಿದ್ನಲ್ಲ ಇಂಗ್ಲೀಷ್ ಕಾಂಪೋಸಿಷನ್ನಲ್ಲಿ, ಫೇಲ್ ಆದಾಗ ಪಾಪ ಅವನಿಗೆ ಎಷ್ಟು ಒಂದು ರೀತಿಯ ನಾಚಿಕೆ ಆಗಿಬಿಡ್ತು ಅಂದರೆ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಮನೆ ಬಿಟ್ಟು ಹೋದಾಗ ಅವ್ರ ತಂದೆ ಹಿಂದೂ ನ್ಯೂಸ್ ಪೇಪರ್ನಲ್ಲಿ 1905ನೇ ಇಸ್ವಿಯಲ್ಲಿ ಹಾಕಿದ್ದಾರೆ. ಸುಮ್ಮನೆ ಓದ್ತಾ ಇದ್ದೀನಿ ಅಷ್ಟೇ. ಟು ದ ಎಡಿಟರ್ ಆಫ್ ದ ಹಿಂದೂ, ಸರ್, ಕೈಂಡ್ಲಿ ಇನ್ಸರ್ಟ್ ದ ಫಾಲೋಯಿಂಗ್ ಇನ್ ಯುವರ್ ವೈಡ್ಲಿ ಸರ್ಕ್ಯುಲೇಟೆಡ್ ಜರ್ನಲ್. ಎ ಬ್ರಾಹ್ಮಿನ್ ಬಾಯ್ ಆಫ್ ವೈಷ್ಣವ Tengalai sect named Ramanujam, of fair complexion and aged about 18 years, was still recently a student of the Kumbakonam College. He left his home on some misunderstanding. His guardian is very solicitous about the boy's returning home. He stayed at Rajamandri for about a month and was last seen there some 5 days back. Those who happened to see him are kindly requested to persuade him to return home and to communicate his whereabouts to J. Srinivasa Raghava Iyengar and Sarangapani Sanidhi Street, Kumbakonam ಅಂತ ಬರೆದಿದ್ದಾರೆ. ಇದು ಯಾಕೆ ಹೇಳ್ತೀನಿ ಅಂತಂದರೆ, ಅವನಲ್ಲಿ ಯಾವ ರೀತಿಯ ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆ ಆಗಲಿ, ತಳಮಳನೆ ಆಗಲಿ, ಏನೆಲ್ಲ ನಡೀತಾ ಇತ್ತು. ನನಗೆ ಇದು ಹೇಳಿದಾಗ ಒಂದು ಸಂಸ್ಕೃತದ ಒಂದು ಸುಭಾಷಿತ ನೆನಪು ಬರುತ್ತೆ.
ಸಂಸ್ಕೃತ ಸುಭಾಷಿತ ಏನಂತಂದರೆ ಏನು ಯದಿ ಸಂತಿ ಗುಣಾಃ ಪುಂಸಾಂ ವಿಕಸಂತ್ಯೇವ ತೇ ಸ್ವಯಂ ನಹಿ ಕಸ್ತೂರಿ ಕಾಮೋದಃ ಶಪಥೇನ ವಿಭಾವ್ಯತೆ ಅಂತ. ಎಲ್ಲರೂ ಗುಣ ಇದ್ದರೆ ಅದು ತಾನಾಗ್ತಾನೆ ಹೊರಗೆ ಬರುತ್ತಂತೆ. ಹೇಗೂ ಅದನ್ನು ಒತ್ತಿ ಹಿಡಿದಕ್ಕೆ ಸಪ್ರೆಸ್ ಮಾಡೋಕ್ಕಾಗೋದಿಲ್ಲ. ರಾಮಾನುಜನ ಆ ರೀತಿ ಶಕ್ತಿ ಇತ್ತು. ಹೇಗೆ ಅಂತಂದರೆ ಹೇಳ್ತಾರೆ, ಕಸ್ತೂರಿಯ ಪರಿಮಳನ ಹೇಗೆ ನಾವು ಕಷ್ಟಪಟ್ಟು ಇಡೋಕ್ಕಾಗಲ್ವೋ, ಎಷ್ಟೇ ಕಷ್ಟಪಟ್ಟರೂ ಕೂಡ ಕಸ್ತೂರಿ ಪರಿಮಳನ ನಾವು ಮುಚ್ಚಿಡೋಕ್ಕಾಗಲ್ಲ, ಅದು ಹೊರಗೆ ಬಂದೇ ಬರುತ್ತೆ. ಹಾಗಾಗಿ ರಾಮಾನುಜನಿನ ಗಣಿತ ಶಕ್ತಿ ಹೊರಗೆ ಬಂದೇ ಬರಬೇಕಾಗಿತ್ತು. ಅದಕ್ಕೆ ಬೇರೆ ಒಂದು ಇದೇ ಇರಲಿಲ್ಲ, ಬಂತು, ಕಷ್ಟಪಟ್ಟಿದ್ದಾನೆ. ಇದು ಹಾರ್ಡಿಗೆ ಬರೆದ ಮೊದಲ ಪತ್ರ. ಆ ಪತ್ರದ ಕೆಲವು ಸುಮ್ಮನೆ ನಾನು ಓದ್ತೀನಿ, ಬರೆದಿದ್ದಾನೆ. ಹೇಳ್ತಾನೆ ನೋಡಿ ಒಂದು ಕಡೆ, I have not given actual investigation. Being poor, he says. First of all, he says, being poor, if you are convinced that there is anything of value, ನೋಡಿ ಹ್ಯಾಕ್ ಕೇಳ್ತಿದ್ದಾನೆ, ಎನಿಥಿಂಗ್ ಆಫ್ ವ್ಯಾಲ್ಯೂ, ಐ ವುಡ್ ಲೈಕ್ ಟು ಹ್ಯಾವ್ ಮೈ ರಿಸಲ್ಟ್ಸ್ ಪಬ್ಲಿಷ್ಡ್. ಪಾಪ ಅವನಿಗೆ ಬರೀ ಥಿಯರಮ್ಸ್ ಪಬ್ಲಿಷ್ ಮಾಡೋದೇ ಬೇಕಾಗಿತ್ತು. ಆ ರೀತಿ ಹೇಳ್ಕೊಂಡು ಹೋಗಿದ್ದಾನೆ ಒಂದು ಕಡೆ. ಬೀಯಿಂಗ್ ಇನ್ಎಕ್ಸ್ಪೀರಿಯನ್ಸ್, ನಾನೇನೋ ಬರೆದಿದ್ದೀನಿ ನಿಮಗೆ ಅಂತ ಹೇಳಿ. ಆಮೇಲೆ ಮಿಕ್ಕಿದ್ದು ಇತಿಹಾಸ. ಹಾರ್ಡಿ ಅವನ್ನ ಇಂಗ್ಲೆಂಡಿಗೆ ಬರಮಾಡ್ಕೊಳ್ತಾನೆ. ಹಾರ್ಡಿದು ಕೂಡ ಒಂದು ರೀತಿಯಲ್ಲಿ ಬಹಳ ಬೇರೆ ಥರವಾದ ವ್ಯಕ್ತಿತ್ವ. ರಾಮಾನುಜನದ ವ್ಯಕ್ತಿತ್ವಕ್ಕೂ ಹಾರ್ಡಿ ವ್ಯಕ್ತಿತ್ವಕ್ಕೂ ನೀವು ಹಾಗೆ ನೋಡೋಕ್ಕೆ ಹೋದರೆ ಏನೂ ಸಂಬಂಧ ಇಲ್ಲ. ಅವನು ಕಟ್ಟಾ ನಾಸ್ತಿಕ ಅವನು. ಮತ್ತು ಗಣಿತದ ಒಂದು ಥಿಯರಮ್ ಅಂತಂದರೆ ತಾರ್ಕಿಕ ನೆಲೆಯಲ್ಲಿ ಪೂರ್ಣ ಅದರ ಒಂದು ಪ್ರೂಫ್ ಕೊಡಬೇಕಾದದ್ದು ಅವನ ಸಂಪ್ರದಾಯದಿಂದ ಬಂದವನು. ಸೊ ಹಾಗಾಗಿ ಇಬ್ರಿಗೂ ಯಾವ ಒಂದು ರೀತಿಯ ತಾಳಮೇಳ ಕಾಣೋದಿಲ್ಲ. ಆದರೆ ಅವನ ರಿಸಲ್ಟ್ನಲ್ಲಿ ನೋಡಿ ಅವನಿಗೆ ಗೊತ್ತಾಗತ್ತೆ, ದಿಸ್ ಮಸ್ಟ್ ಬಿ ಎ ವರ್ಕ್ ಆಫ್ ಎ ಜೀನಿಯಸ್ ಅಂತ ಹೇಳ್ತಾನೆ ಅವನು. ಅವನು ಒಂದು ಕಡೆ ಹೇಳ್ತಾನೆ, ಅದು ನಾನು ಇಂಗ್ಲೀಷ್ನಲ್ಲಿ ನಾನು ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಹಾರ್ಡಿ ಹೇಳೋದು ಒಂದು ಮಾತಿದೆ. ಆ ಮಾತು ಸ್ವಲ್ಪ ನಾನು ಇವತ್ತಿನ ಉಪನ್ಯಾಸದ ಒಂದು ಹಿನ್ನೆಲೆಯಲ್ಲಿ ಯಾವಾಗಲೂ ಈ ಮಾತು ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಅಂದರೆ ಈ ಮಾತಿನ ಒಂದು ಹುರುಳು, ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಅವನು ಹೇಳ್ತಾನೆ, ಒಂದು ವೇಳೆ ಈಸ್ಕಲಸ್ ಮರೆತು ಹೋದರೂ ಆರ್ಕಿಮಿಡೀಸ್ ನೆನಪಿನಲ್ಲಿ ಉಳಿದಿರುತ್ತಾನೆ. ಕಾರಣ ಭಾಷೆಗಳು ನಶಿಸಿ ಹೋಗಬಹುದಾದರೂ ಗಣಿತದ ಹೊಳಹುಗಳಿಗೆ ಸಾವಿಲ್ಲ. ಅಮೃತತ್ವ ಎಂಬ ಪದದ ಬಳಕೆ ಬಾಲಿಶವೆನಿಸುವುದಾದರೂ ಅದನ್ನು ದಕ್ಕಿಸಿಕೊಳ್ಳುವುದು ಬಹುಶಃ ಓರ್ವ ಗಣಿತಜ್ಞನಿಗೆ ಹೆಚ್ಚು ಸಾಧ್ಯತೆ ಇರುತ್ತದೆ ಅಂತ ಹಾರ್ಡಿ ಹೇಳ್ತಾನೆ. ಯಾಕೆ ಅಂತಂದರೆ ಗಣಿತದ ತಾರ್ಕಿಕ ನೆಲೆಯಲ್ಲಿ ಸಾಕ್ಷಾತ್ಕರಿಸಿಕೊಂಡ ಫಲಿತಾಂಶಗಳು ಅದು ಸಾರ್ವಕಾಲಿಕವಾದದ್ದು ಸತ್ಯ. ಹಾಗಾಗಿ ಯಾರಾದರೂ ಆ ರೀತಿಯ ಒಂದು ವಿಷಯ ಕಂಡಿಡ್ಕೊಂಡಿದ್ರೆ ಅದು ಸದಾಕಾಲ ಉಳಿಯುವಂಥದ್ದು. ಹಾಗಾಗಿ ಅವನ ಭಾಷೆಗಳು ನಶಿಸಿ ಹೋಗ್ಬೋದು, ಆದರೆ ಗಣಿತದ ಹೊಳಹುಗಳು ಅದಕ್ಕೆ ಸಾವಿಲ್ಲ ಅಂತ ಹೇಳ್ತಾನೆ. ನಾನು ಇದನ್ನೇ ಮಾತನ್ನು ತಗೊಂಡು ಅವನ ಹಿನ್ನೆಲೆಯಿಂದ ಅವನ ಆ ಮಾತು ಹೇಳ್ತಾ ಇದ್ದಾನೆ. ನಾನು ಇದೇ ಮಾತನ್ನು ತಗೊಂಡು ಹೇಗೆ ಭಾಷೆಗೂ ಗಣಿತಕ್ಕೂ ಒಂದು ಅವಿನಾಭಾವ ಸಂಬಂಧ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಿದೆ, ಹೇಗೆ ಗಣಿತದ ಆಲೋಚನೆಗಳು ನಮ್ಮ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಅಂತರ್ಗತವಾಗಿದೆ. ಹಾಗಾಗಿ ಗಣಿತ ಉಳಿಯುತ್ತೆ, ಭಾಷೆನೂ ಉಳಿಯುತ್ತೆ, ಭಾಷೆಯಿಂದ ಗಣಿತ ಉಳಿಯುತ್ತೆ. ಭಾಷೆ ನಶಿಸಿ ಹೋಗ್ಬೋದು, ಆದರೆ ಅವನ ಹಿನ್ನೆಲೆಯಿಂದ ಹಾಗೆ ಹೇಳಿದ್ದಾನೆ. ಆದರೆ ಭಾಷೆ ಯಾವುದು ತನ್ನ ತಾರ್ಕಿಕ ನೆಲೆಯಲ್ಲಿ ತನ್ನ ಒಂದು ಸ್ಥಿತಿಯನ್ನು ಕಂಡುಕೊಂಡಿರುತ್ತೆ, ಆ ಭಾಷೆಗೆ ಸಾವಿಲ್ಲ ಅಂತ ನಾನು ಅನ್ಕೋತೀನಿ. ಈ ಮಾತನ್ನು ಹೇಳೋಕ್ಕೆ ಮುಂಚೆ ಒಂದು ಸಣ್ಣ ಉದಾಹರಣೆ, ಯಾವ ಭಾಷೆ ಹೇಳ್ತಾ ಇದ್ದೀನಿ ಅಂತ, ನಾನು ಸಂಸ್ಕೃತ ಭಾಷೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಅಮೃತವಾಣಿ ಸಂಸ್ಕೃತ ಭಾಷಾ ಅಂತ ಹೇಳ್ತೀವಿ. ಸಂಸ್ಕೃತ ಭಾಷೆ ಯಾತಿಗೆ ಬರ್ತೀನಿ ಅಂತಂದರೆ, ಅದು ಹಿನ್ನೆಲೆ ಇತ್ತು. ಪಾಣಿನಿಯ ಅಷ್ಟಾಧ್ಯಾಯಿ ಗ್ರಂಥ, ಆ ಪಾಣಿನಿ ಅಷ್ಟಾಧ್ಯಾಯಿ ಗ್ರಂಥದಲ್ಲಿ ಹೇಗೆ ವೈಜ್ಞಾನಿಕವಾಗಿ ಸಂಸ್ಕೃತದ ಎಲ್ಲ ಆ ವ್ಯಾಕರಣವನ್ನು ಎಷ್ಟು ಚೆನ್ನಾಗಿ ಅವನು ಅದರೊಳಗೆ ತಿಳಿಸಿದ್ದಾನೆ ಅಂತಂದರೆ, ಈಗ ಕಂಪ್ಯೂಟರ್ ಜಗತ್ತು, ನಾವು ಕಂಪ್ಯೂಟರ್ ಜೊತೆ ನಾವು ವ್ಯವಹರಿಸಬೇಕಾದ್ರೆ ಯಾವೇನೋ ಕೀಗಳು ಒತ್ತುತ್ತೀವಿ, ಮಾಡ್ತೀವಿ, ಕೆಲವು ಕೋಡ್ಗಳು ಬಳಸ್ತೀವಿ. ಆ ಕೋಡ್ನ ಕಂಪ್ಯೂಟರ್ ತಾನು ಅದನ್ನು ಪ್ರಾಸೆಸ್ ಮಾಡಿ ಹೊರಗೆ ನಮಗೆ ಕಳಿಸುತ್ತೆ. ಯಾವ ರೀತಿಯಲ್ಲಿ ನಾವು ಕಂಪ್ಯೂಟರ್ ಜೊತೆ ವ್ಯವಹರಿಸಬೇಕು, ಅದು ಯಾವ ಭಾಷೆ,
ಫಾರ್ಮಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ಆ ಭಾಷೆಗೆ ಒಂದು ಫಾರ್ಮ್ ಇದೆ ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ. ಕಳೆದ ಒಂದು 20-25 ವರ್ಷಗಳಲ್ಲಿ ಅದ್ಭುತವಾದ ಒಂದು ಪವಾಡ ಸದೃಶ ಬೆಳವಣಿಗೆ ನಡೆದಿದೆ ಕಂಪ್ಯೂಟರ್ ಜಗತ್ತಿನಲ್ಲಿ. ಹಾಗಾಗಿ ನಾವೆಲ್ಲ ಅದ್ಭುತವಾಗಿ ಇವಾಗ ವ್ಯವಹರಿಸ್ಬೋದು. ಸಣ್ಣ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಎಲ್ಲ ಇಡೀ ವಿಶ್ವನೇ ಕೈಯಲ್ಲಿ ಇಟ್ಕೊಂಡಿರೋ ಥರ ಮಾಡಿದೆ. ಅದ್ರ ಜೊತೆ ನಾವು ಹೇಗೆ ವ್ಯವಹರಿಸ್ತೀವಿ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ, ಅಂದರೆ ತಾಂತ್ರಿಕವಾಗಿ ಆ ಫಾರ್ಮಲ್ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಷನಲ್ಲಿ ಡೊನಾಲ್ಡ್ ಕ್ನೂತ್ ಅಂತ ಹೇಳಿ ಅವನು ಶುರು ಮಾಡಿದ್ದು. ಆ ಡೊನಾಲ್ಡ್ ಕ್ನೂತು ಯಾವುದೋ ಒಂದು ಫಾರ್ಮ್ ನಡೀತಾ ಇತ್ತು, ಅವನು ನೋಡಿಬಿಟ್ಟು ಸಂಸ್ಕೃತ ವ್ಯಾಕರಣದ ನೋಡಿಬಿಟ್ಟು ಅವನು ಡೊನಾಲ್ಡ್ ಕ್ನೂತ್ ಬ್ಯಾಕಸ್ ಪಾಣಿನಿ ಫಾರ್ಮ್ ಅಂತ ಹೇಳ್ತಾನೆ. ಎಲ್ಲಿಯ ಪಾಣಿನಿ ಒಂದು 2000ಕ್ಕೂ ಮಿಗಿಲಾದ ವರ್ಷಗಳ ನಂತರ ಎಲ್ಲಿ ಕಂಪ್ಯೂಟರ್ ಲ್ಯಾಂಗ್ವೇಜು. ಅಂದರೆ ಆ ಸಾಂಸ್ಕೃತಿಕ ಆ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಾವು ಹೇಗೆ ವರ್ಣಮಾಲೆಯನ್ನು ಜೋಡಿಸಿದ್ದೀವಿ, ಆ ವರ್ಣಮಾಲೆಯಿಂದ ಹೇಗೆ ಪದಗಳ ಸೃಷ್ಟಿಯಾಗಿದೆ, ಮತ್ತು ಒಂದು ಪದಗಳು ಇನ್ನೊಂದು ಪದಗಳು ಹೇಗೆ ಜೋಡಿಸುವಾಗ ಸಂಧಿ ಸಮಾಸ ಅಂತೆಲ್ಲ ಮಾಡ್ತೀವಿ. ನಮಗೆ ಗೊತ್ತಿರೋ ತರಹ ಒಂದು ಸಂಸ್ಕೃತ ಸುಭಾಷಿತ ತಗೊಂಡ್ರೆ ಓದಿದಾಗ ಅದು ನಾವು ಅರ್ಥ ಮಾಡ್ಕೊಳ್ಳೋ ಆರ್ಡರ್ನಲ್ಲಿ ಇರೋದಿಲ್ಲ. ನಾವು ಅದನ್ನು ಪದಶಃ ನಾವು ಬರಿಬೇಕಾಗತ್ತೆ, ಪದ ವಿಭಾಗ ಮಾಡಬೇಕಾಗತ್ತೆ. ಪದ ವಿಭಾಗ ಮಾಡಿ ಪದದ ಅರ್ಥ ತಗೊಂಡು ನಾವು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಜೋಡಿಸ್ಬೇಕಾಗತ್ತೆ. ಹಾಗೆ ಅರ್ಥ ಮಾಡ್ಕೊಳ್ತೀವಿ. ಪ್ರತಿ ಪದಾರ್ಥ ತಾತ್ಪರ್ಯ ಅಂತ ಮಾಡ್ತೀವಿ ಅಲ್ವಾ, ಸಾರಾಂಶ ಆಮೇಲೆ ಬರುತ್ತೆ. ಪ್ರತಿ ಪದಾರ್ಥ ತಾತ್ಪರ್ಯ ಅಂತ ಮಾಡ್ತೀವಿ. ತಮಾಷೆ ಅಂತಂದರೆ ಆ ಪದಗಳನ್ನು ಆಚೀಚೆ ಹಾಕಿದ್ರು ಹೇಗೆ ಅರ್ಥನ ಒಂದೇ ಅರ್ಥ ತೋರಿಸುತ್ತೆ ಅನ್ಬೇಕಾದ್ರೆ ಆ ಸಂಧಿ ಸಮಾಸ ಮಾಡುವಾಗ ಯಾವ ರೀತಿಯ ಒಂದು ವೈಜ್ಞಾನಿಕವಾಗಿ ಅದನ್ನು ನಮ್ಮ ಭಾಷೆಯಲ್ಲಿ ಅಂತರ್ಗತವಾಗಿದೆ, ಅದು ಬಹಳ ಮುಖ್ಯ ಆಗುತ್ತೆ. ಅದನ್ನು ನಾನು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸಂಸ್ಕೃತ ಭಾಷೆಯಲ್ಲಿ ಆ ಒಂದು ಆಧಾರ ಇದ್ದಿದ್ದರಿಂದ ಅದು ಈಗಲೂ ಕೂಡ ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ ಬಹಳ ಸಂಸ್ಕೃತ ಇದರಿಂದ ಕಲ್ತ್ಕೊಳ್ಳೋಂಥ ಬೇಕಾದಷ್ಟು ಅದನ್ನು ಬಳಸ್ಕೊಂಡು ಮಾಡುವಂಥ ಶಕ್ತಿ ಇದೆ ಅಂತ ಹೇಳಿ ಗುರುತಿಸಿದ್ದಾರೆ. ಹಾಗಾಗಿ ಭಾಷೆಗೂ ಗಣಿತಕ್ಕೂ ನಿಜವಾಗ್ಲೂ, ಗಣಿತ ಅಂತಲೇ ಯಾಕೆ ಹೇಳ್ತೀನಿ ಅಂತಂತಂದರೆ, ಗಣಿತನೇ ಒಂದು ರೀತಿಯಲ್ಲಿ ನಮಗೆ ತಾರ್ಕಿಕವಾದ ಒಂದು ಸ್ಟ್ರಕ್ಚರ್ ಕೊಡೋದು ಭಾಷೆಗೆ. ತಕ್ಷಣ ಒಂದು ಹೇಳಬೇಕಂತಂದರೆ, ಗಣಿತದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಕಲ್ತ್ಕೊಳ್ಳುವಾಗ ಮಗ್ಗಿ ಕಲ್ತ್ಕೊಳ್ತೀವಿ. 2, 3 ಮಗ್ಗಿ, 2 1 2, 2 2 4, 2 3 6. ನಾನು ಕಲ್ತಿದ್ದು ಕನ್ನಡದಲ್ಲಿ, ಕನ್ನಡ ಮಾಧ್ಯಮದಲ್ಲಿ 3 1 3, 3 2 6, 3 3 9 ಈ ಥರ ಹೇಳ್ಕೊಂಡು ಹೋಗ್ತೀವಿ. ಅದೇ ರೀತಿಯಲ್ಲಿ ಕೂಡ ನಮ್ಮ ವರ್ಣಮಾಲೆಯ ರಚನೆ ಕೂಡ ಆಗಿದೆ. ನಾವು ಅಕ್ಷರ ಆದಮೇಲೆ, ಅಕ್ಷರ ವರ್ಣಮಾಲೆ ಆದಮೇಲೆ ಕಾ ಗುಣಿತ ಅಂತ ಹೇಳ್ತೀವಿ. ಗುಣಿತ ಅಂದರೆ ಪ್ರಾಡಕ್ಟ್ ಅಂತ. ಕಾ ತಗೊಳ್ತೀವಿ, ಕಾ ತಲ್ಕೊಟ್ಟು ಕಾ ಕಿಳಿ ಕಾ ಇದೆಲ್ಲ ಹೇಳ್ಕೊಂಡು ಹೋಗ್ತೀವಲ್ಲ ನಾವು. ಆ ತಲ್ಕೊಟ್ಟು ಆ ಒಂದು ಚಿಹ್ನೆಗಳು ಕಾ ಹಾಕಿದ್ರೆ ನಮಗೆ ಕಾಗುಣಿತ ಬರುತ್ತೆ. ಕಾ ಬದಲು ಖ ಹಾಕಿದ್ರೆ ಅಂದರೆ 2 3 4 ಥರ ಕ ಖ ಗ ಘ ಹಾಕ್ತೀವಿ. ಇಲ್ಲಿ ತಲ್ಕೊಟ್ಟು ಅದನ್ನೆಲ್ಲ ಇದು ಮಲ್ಟಿಪ್ಲೈ ಮಾಡ್ಕೊಂಡು ಬರ್ತೀವಿ. ಅಂದರೆ ಹೀಗೆ ಗೊತ್ತಿದ್ರೆ ಈ ತಲ್ಕೊಟ್ಟು ಕೊಟ್ಟರೆ ಬರೆಯೋದಕ್ಕೆ ಸುಲಭ. ಅದು ಅಂದರೆ ಯಾವ ರೀತಿಯ ಗಣಿತ ಅಂತರ್ಗತವಾಗಿದೆ. ಗುಣಿತ ಅಂತಲೇ ಹೇಳೋದು ಅದಕ್ಕೆ ನಾವು. ಕಾಗುಣಿತ, ಇಂಥ ಕಾಗುಣಿತಕ್ಕೆ ತಕ್ಷಣ ಮಧ್ಯ ನಾನು ಬೇರೆ ಬೇರೆ ಉದಾಹರಣೆ ಕೊಡ್ತಾ ಇರ್ತೀನಿ. ಬೇಂದ್ರೆ ಅವರು ಒಂದು ಕಡೆ ಹೇಳ್ತಾರೆ, ಕುಣಿಯೋಣ ಬಾರ ಹೇಳುವಾಗ ಕಾಗುಣಿತ ಬರಿಗಣಿತ ಯಾಕ ಡೊಂಬರ ಕುಣಿತ ಸುಗ್ಗಿಯ ಸಿರಿ ಕುಣಿತ ಕುಣಿಯೋಣ ಬಾ ಅಂತಾರೆ. ಅವರೇ ಹೇಳಿದ್ದಾರೆ ಕಾಗುಣಿತ ಬರಿಗಣಿತ ಅಂತ. ಹಾಗೆ ಹೇಳಿದ ಬೇಂದ್ರೆನೇ ತಮ್ಮ ಕೊನೆಯಲ್ಲಿ ಸಂಖ್ಯಾಲೋಕದಲ್ಲಿ ವಿಹರಿಸ್ತಾ ಇದ್ರು ಅವರು. ಯಾರ್ಯಾರೋ ಪಾಪ ಹತ್ರ ಹೋದಾಗ ನಿಮ್ಮ ಸಂಖ್ಯೆ ಇದು ಅಂತ ಹೇಳೋರಂತೆ. ಅಂದರೆ ಹಾಗೆ ಅವರು ಭಾಷೆಯಿಂದ ಮತ್ತೆ ಕಾಗುಣಿತ ಬರಿಗಣಿತ ಅಂದವರನ್ನೇ ಸಂಖ್ಯೆಯ ಜಗತ್ತಿಂದ ಅವರು ದಿಗ್ಭ್ರಮೆಗೊಂಡು ಎಲ್ಲ ಹೇಳಿದವರು. ಅಂದರೆ ಹೇಳಲಿಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ನಮ್ಮ ವರ್ಣಮಾಲೆಯಲ್ಲಿ ಎಲ್ಲದರೊಳಗೂ ಯಾವ ರೀತಿ ಒಂದು ಸಣ್ಣ ಉದಾಹರಣೆ ಕೊಟ್ಟೆ ಅಷ್ಟೇ, ಗಣಿತ ಹೇಗೆ ಅಡಗಿದೆ ಅಂತ ಹೇಳಿ. ಈ ಮಲ್ಟಿಪ್ಲಿಕೇಶನ್ ಟೇಬಲ್ ತರಹನೇ ಕಾಗುಣಿತ ಅಷ್ಟೇ. ಜಸ್ಟ್ ಬೇಗ ಒಂದು ಸ್ಲೈಡ್ಗಳು ತೋರಿಸ್ತೀನಿ. ಇದು ರಾಮಾನುಜನ್ಗೆ ಬಿ ಎ ಪದವಿ ಪ್ರಧಾನವಾದ ಸಂದರ್ಭ. ಇದು ಮಧ್ಯದಲ್ಲಿ ನಿಂತಿರೋನೆ ರಾಮಾನುಜನ್. ಬಲಗಡೆ ಕೊನೆಯಲ್ಲಿರೋರು ಪ್ರಶಾಂತ ಚಂದ್ರ ಮಹಾಲನೋಬಿಸ್ ಅಂತ ಹೇಳಿ, PC ಮಹಾಲನೋಬಿಸ್ ಅಂತ. ಅವರು ರಾಮಾನುಜನ್ ಸಮಕಾಲೀನರು. ಅವರು ಭಾರತದಲ್ಲಿ ಭಾರತೀಯ ಸಾಂಖ್ಯಿಕ ಸಂಸ್ಥೆ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಏನು ಹೇಳ್ತೀವಿ,
ಅದರ ಸಂಸ್ಥಾಪಕರವರು 1931 ಇಸ್ವಿಲಿ ಸಂಸ್ಥಾಪನೆ ಮಾಡಿದವರು ಕಲ್ಕತ್ತಾದಲ್ಲಿ. ಆದರೆ ಈಗ ಬೇರೆ ಬೇರೆ ಶಾಖೆಗಳು ಬೇರೆ ಬೇರೆ ನಗರಗಳಲ್ಲಿ, ಈ ಭಾರತ ದೇಶದಲ್ಲಿ ಬೇರೆ ಬೇರೆ ಕಡೆ ಇದೆ, ಮೂಲೆಗಳಲ್ಲಿದೆ. ಈ ಪ್ರಶಾಂತ ಚಂದ್ರ ಮಹಾಲನೋಬಿಸ್ಸು ಅವ್ರಿಗೂ ಗಣಿತ ಆಸಕ್ತಿ ಇದ್ದರಿಂದ ರಾಮಾನುಜನ್ಗೂ ಅವ್ರಿಗೂ ಬಹಳ ಸಖ್ಯ ಇತ್ತು. ಇಬ್ಬರು ಬೆಳಗ್ಗೆ ವಾಕಿಂಗ್ ಹೋಗೋರು, ಬೆಳಗಿನ ಉಪಹಾರದ ನಂತರ ಸುಮಾರು ಮಾತುಕತೆಗಳು ನಡೀತಾ ಇದ್ವು. ಹಾಗಾಗಿ ರಾಮಾನುಜನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆ ಸಖ್ಯ ಇದ್ದ ಮಹಾಲನೋಬಿಸ್ ಅವರ ಕೆಲವು ಒಂದು ಮಾತುಗಳನ್ನು ನಾನು ತಿಳಿಸ್ತೀನಿ ನಿಮಗೆ. ಇದು ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಇದು ಮಹಾಲನೋಬಿಸ್ ಮಾತು. ನಾನು ಹೇಳಿದ್ನಲ್ಲ, ರಾಮಾನುಜನ್ಗೆ ಕೇಂಬ್ರಿಡ್ಜ್ನಲ್ಲಿ ಯಾವ ರೀತಿ ಅವನು ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದರೆ, ಶಾಲೆ ಅಂತೀನಿ, ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಇದ್ದರೆ ಹೇಗೆ ಅವನಿಗೆ ತಕ್ಷಣವೇ ಮುಂದೆ ಹೇಳುವ ಗುರುಗಳಿಗಿಂತ ಬಹಳ ಮುಂಚೆ ಹೋಗಿ ಹೇಳ್ತಾ ಇದ್ದ ಅನ್ನಕ್ಕೆ. ಓದ್ತೀನಿ ಇದನ್ನು. ಅಂದರೆ ಇದು ಮಹಾಲನೋಬಿಸ್ ಮಾತಿದು. I used to take my tutorial work with Mr. Arthur Berry, tutor in mathematics of King's College. One day, I was waiting in his room for my tutorial when he came in after having taken a class in elliptic integrals. Have you met your wonderful countryman Ramanujan? Mahalanobis. I have heard that he has arrived, but I have not met him so far. He came to my elliptic integral class this morning. Mahalanobis bracket al ಹೇಳ್ತಾ ಇರೋದು, this was sometime after the first term had begun and I knew Mr. Berry had already given a few lectures on the subject. ಅಂದರೆ ರಾಮಾನುಜನ್ ಸೇರ್ಕೊಳ್ಳಿಕ್ಕೆ ಮುಂಚೆನೇ ಕೊಟ್ಟಿದ್ದ. Mahalanobis, what happened? Did he follow your lectures? Berry, I was working out some formula on the blackboard. I was looking at Ramanujan from time to time to see whether he was following what I was doing. At one stage, Ramanujan's face was beaming and he appeared to be greatly excited. I asked him whether he would like to say anything. He then got up from his seat, went to the blackboard and wrote some of the results which I had not yet proved. Ramanujan must have reached those results by pure intuition. His facility in the theory of numbers was, in a large measure, intuitive. He made numerical conjectures like other pure mathematicians. Many of the results apparently came to his mind without any effort. He was, however, aware that a good deal of intellectual effort would be required to establish his philosophical theories. Philosophical ಅಂತ ಯಾಕೆ ಹೇಳ್ತಾನೆ ಅಂದರೆ ಮುಂದೆ ಬರುತ್ತೆ ಹೇಳ್ತೀನಿ. ಅದೇ ರೀತಿಯ ಇನ್ನೊಂದು ನಿದರ್ಶನ. On another occasion, I went to his room to have lunch with him. The First World War had started. ಇದು ಫಿಸ್ಟ್ ಆಗೋಗ್ಬಿಟ್ಟಿದೆ, ವಾರ್ ಇದ್ರೆ ನೀವು ಫಿಸ್ಟ್ ಆದ್ರೆ ಫಸ್ಟ್ ಆದ್ರೆ had started sometime earlier. I had in my hand a copy of the monthly Strand magazine, which at that time used to publish a number of puzzles to be solved by readers. Ramanujan was stirring something in a pan over the fire for our lunch. I was sitting near the table, turning over the pages of the magazine. I got interested in a problem involving a relation between two numbers. I have forgotten the details, but I remember the type of the problem. Two British officers had been billeted in Paris in two different houses in a long street. The door numbers of these houses were related in a special way. The problem was to find out the two numbers. This was not at all difficult. I got the solution in a few minutes by trial and error. Mahalanobis in a joking way. Now here is the problem for you. Ramanujan ಹೇಳ್ತಾ ಇದ್ದಾನೆ. Ramanujan, what problem? Tell me. He went on stirring the pan. I read out the question from the Strand magazine. Ramanujan, please take down the solution. He dictated a continued fraction. The first term was the solution which I had obtained. Each successive term represented successive solutions for the same type of relation between two numbers. As the number of houses in the street would increase indefinitely, I was amazed. ಬರೀ ಆ ಒಂದು ಪ್ರಾಬ್ಲಮ್ಗೆ ಅಲ್ಲ, ಆ ರೀತಿಯ ಇಡೀ ಸಂಕುಲದ ಒಂದು ಸಮಸ್ಯೆಗಳಿಗೆ ಅವನು ಪರಿಹಾರ ತೋರಿಸ್ಬಿಟ್ಟಿದ್ದ ರಾಮಾನುಜನ್. ಅದು ಏನು ತಕ್ಷಣ ಕ್ಷಣಾರ್ಧದಲ್ಲಿ. Did he get the solution in a flash? Immediately I heard the problem. It was clear that the solution was obviously a continued fraction. I then thought which continued fraction, and the answer came to my mind. It was as simple as this. ಈ ರೀತಿಯ ಶಕ್ತಿ ಅವನಿಗೆ ಹೇಗೆ ಬಂದಿರಬಹುದು, ಅದು ಸ್ವಲ್ಪ ಆಲೋಚನೆ ಮಾಡೋಣ ಅಂತ ಅಂದ್ಕೊಂಡೆ. ನಾನು ನನ್ನ ರೀತಿಯಲ್ಲೇ ಒಂದು ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದು ಕೊನೆಯ ಲೆಟರ್, ಹಾರ್ಡಿಗೆ ಕೊನೆಯ ಪತ್ರ. ಈ ಪತ್ರದಲ್ಲಿ ಅವನು ಒಂದು ಕಡೆ ಹೇಳ್ತಾನೆ, ಮಾಕ್ ಥೀಟಾ ಫಂಕ್ಷನ್ ಅಂತ ಬರುತ್ತೆ. ಐ ಹ್ಯಾವ್ ನಾಟ್ ರಿಗರಸ್ಲಿ
ಐ ಹ್ಯಾವ್ ನಾಟ್ ಪ್ರೂವ್ಡ್ ರಿಗರಸ್ಲಿ ದಟ್ ಇಟ್ ಇಸ್ ನಾಟ್ ನೆಸೆಸರಿಲಿ ಸೊ ಅಂತ ಯಾವುದೋ ಒಂದು ಕನ್ಕ್ಲೂಷನ್ ಹೇಳ್ಕೊಂಡು, ಬಟ್ ಐ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಎ ನಂಬರ್ ಆಫ್ ಎಕ್ಸಾಂಪಲ್ಸ್ ಇನ್ ವಿಚ್ ಇಟ್ ಈಸ್ ಇನ್ಕನ್ಸೀವಬಲ್ ಟು ಕನ್ಸ್ಟ್ರಕ್ಟ್ ಥೀಟಾ ಫಂಕ್ಷನ್ ಅಂತ ಹೇಳ್ತಾನೆ. ಈ ಮಾಕ್ ಥೀಟಾ ಫಂಕ್ಷನ್ ಅನ್ನೋದನ್ನು ನಾನು ಹೇಳಿದ್ದು ಫಿಸಿಕ್ಸು, ಈ ರೀತಿ ಬೇರೆ ಬೇರೆ ಯಾವ ವಿಷಯಗಳಲ್ಲೂ ಕೂಡ ಸುಮಾರು ಬಳಕೆ ಆಗ್ತಾ ಇದೆ. ಅದರಿಂದ ಅವನು ತನ್ನ ಕೊನೆಯ ಕ್ಷಣಗಳಲ್ಲಿ ತೀರ್ಕೊಳ್ಳೋಕೆ ಒಂದು 2-3 ತಿಂಗಳು ಹಿಂದೆ ಬರೆದಿರೋ ಇದು ಪತ್ರ. ಇದನ್ನು ಹಾರ್ಡಿ ರಾಮಾನುಜನ್ ನೋಡಿ ಎಷ್ಟು ಇದಾಗ್ಬಿಡ್ತಾನೆ ಅಂತಂದರೆ, ಅವನಿಗೆ ಪಾಠ ಹೇಳ್ಕೊಳ್ಳಿಕ್ಕೆ ಅಂತ ಹೋಗ್ತಾನೆ. ಆದರೆ ಪಾಠ ಹೇಳ್ಕೊಳ್ಳಿಕ್ಕೆ ಹೋದರೆ ಅವನ ಒಂದು ಸೃಜನಶೀಲ ಶಕ್ತಿಗೆ ಎಲ್ಲರೂ ಧಕ್ಕೆ ಉಂಟಾಗುತ್ತೋ ಅಂತ ಹೇಳಿ ಹೂವಿಗಿಂತಲೂ ಮೃದುವಾಗಿ ನನ್ನನ್ನು ನೋಡಬೇಕಾಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಹಿಂಜರಿದಿದೆ ಅಂತ ಹೇಳ್ತಾನೆ. ಕೊನೆಗೆ ಅವನನ್ನು ವಿವರಿಸೋದು ಹಾರ್ಡಿ ಹೇಳ್ತಾನೆ. ಇಂಗ್ಲೀಷ್ನಲ್ಲಿ ಫಸ್ಟ್ ಹೇಳ್ತೀನಿ, ಬಿಕಾಸ್ ಹಾರ್ಡಿ ವಾಟ್ ಎವರ್ ಹಿ ಸೆಡ್ ವಾಸ್ ಸೋ ಎಲಕ್ವೆಂಟ್ ಆ್ಯಂಡ್ ಎಂಫ್ಯಾಟಿಕ್. ಹಿ ಸೇಸ್ Ramanujan was a solitary poor Hindu pitting his brains against the accumulated wisdom of Europe ಅಂತ ಹೇಳ್ತಾನೆ. ಕನ್ನಡದಲ್ಲಿ ಅದಕ್ಕೋಸ್ಕರ ನಾನೇನು ಮಾಡಿದೆ, ಶತಮಾನಗಳ ಪರಂಪರೆಯ ಯುರೋಪಿನ ವಿವೇಕದೆದುರು ಒಬ್ಬಂಟಿ ಸವಾಲಾಗಿ ನಿಂತ ನತದೃಷ್ಟ ಹಿಂದೂ. ಹಾಗಾಗಿ ನಾನು ಅವನ್ನ ಬಸ್ಟ್ ತೋರಿಸ್ತಿದ್ದೀನಿ ಅಷ್ಟೇ. ಅದು ರಾಮಾನುಜನ್ ಮ್ಯಾಥಮೆಟಿಕ್ಸು ಹಾರ್ಡಿ ಕಂಡುಕೊಂಡದ್ದು. ಈಗ ಎಲ್ಲ ಇತಿಹಾಸ ಒಂದು ರೀತಿಯಲ್ಲಿ ಅವನು ಬಹಳ ಕಷ್ಟಪಟ್ಟಿದ್ದಾನೆ. ಅವನ ಹೆಸರನ್ನ ನಾವು ಬಳಸ್ಕೊಂಡು ನಮ್ಮ ಒಂದು ಜೀವನ ಸಾಗಿದೆ. ನೋಡಿ, ಒಂದು ವ್ಯಕ್ತಿಯಿಂದ ಶತಮಾನಗಳಷ್ಟು ಜನರಿಗೆ ಜೀವನೋಪಾಯ ಕೂಡ ಮಾಡಿಕೊಟ್ಟಿದೆ. ಬರೀ ಒಂದು ಗಣಿತ ಸಾಕ್ಷಾತ್ಕಾರ ಒಂದೇ ಅಲ್ಲ. ಇವಾಗ ಕೆಲವು ಮಾತುಗಳು ರಾಮಾನುಜನ್ ಬಗ್ಗೆ ಮಹಾಲ್ನೋಬಿಸ್ ಬರೆದದ್ದೇ ಹೇಳ್ತೀನಿ. ಹೇಳ್ತಾನೆ ಅವನು ಒಂದು ಕಡೆ, ಐ ಹ್ಯಾವ್ ಮೆನ್ಷನ್ಡ್ ದಟ್ ರಾಮಾನುಜನ್ ಅಂಡ್ ಐ ಆಫನ್ ಯೂಸ್ ಟು ಗೋ ಔಟ್ ಫಾರ್ ಲಾಂಗ್ ವಾಕ್ಸ್ ಆನ್ ಸಂಡೇ ಮಾರ್ನಿಂಗ್ಸ್. ಡ್ಯೂರಿಂಗ್ ದೀಸ್ ವಾಕ್ಸ್ ಅವರ್ ಡಿಸ್ಕಷನ್ಸ್ ರೇಂಜ್ ಓವರ್ ಎ ವೆರೈಟಿ ಆಫ್ ಸಬ್ಜೆಕ್ಟ್ಸ್. He had some progressive ideas about life and society, but no reformist views. Left to himself, he would often speak of certain philosophical questions. He was eager to work out a theory of reality which would be based on the fundamental concepts of zero, infinity, and the set of finite numbers. I used to follow in a general way, but I never clearly understood what he had in mind. He sometimes spoke of zero as a symbol of absolute, Nirguna Brahman. I am just quoting Mahalanobis. I am not putting any words anywhere. Of the extreme monistic school of Hindu philosophy, that is, the reality to which no qualities can be attributed, which cannot be defined or described by words, and which is completely beyond the reach of human mind. According to Ramanujan, the appropriate symbol was the number 0, which is the absolute negation of all attributes. He looked on the number infinity as the totality of all possibilities, which was capable of becoming manifest in reality and which was inexhaustible. According to Ramanujan, the product of infinity and zero would supply the whole set of finite numbers. Each act of creation, as far as I could understand, could be symbolized as a particular product of infinity and zero. And from each such product would emerge a particular individual of which the appropriate symbol was a particular finite number. I have put down what I remember of his views. I do not know the exact implication. He seemed to have been perhaps emotionally more interested in his philosophical ideas than in his mathematical work. We talk about his mathematical work, but Mahalanobis says that he seems to have been perhaps more emotionally more interested in his philosophical ideas. He spoke with such enthusiasm about the philosophical questions that sometimes I felt he would have been better pleased to have succeeded in establishing his philosophical theories than in supplying rigorous proofs of his mathematical conjectures. ಇದ್ಯಾಕೆ ಉದಾಹರಿಸಿದೆ ಅಂತ ಹೇಳಿದ್ರೆ, ಆ ಹಿನ್ನೆಲೆಯ ಸಾಂಸ್ಕೃತಿಕ ಹಿನ್ನೆಲೆಯ ಅದರ ಭಾರವನ್ನು ಹೊತ್ತಿದ್ದ ರಾಮಾನುಜನ್. ಗಣಿತ ಒಂದು ಮಾರ್ಗದಲ್ಲಿ ಅವನಿಗೆ ಕೆಲವು ಒಂದು ಸತ್ಯಗಳನ್ನು ಸಾಕ್ಷಾತ್ಕರಿಸ್ತು. ಆದರೆ ಇವ್ರು ಹೇಳೋ ಪ್ರಕಾರ ನೋಡಿದ್ರೆ ಮ್ಯಾಥಮೆಟಿಕಲ್ ಥಿಯರಿ ಅವನ ಪ್ರೂಫ್ ಕೊಡೋದಕ್ಕಿಂತ ಅವನಿಗೆ ಫಿಲಾಸಾಫಿಕಲ್ ಇದರೊಳಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅವನ ಹಿನ್ನೆಲೆಯ ಅಗಾಧತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಆ ನೆಲೆಯಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ.
ಇದು ನಾಮಗಿರಿ ದೇವಿ, ನಾಮಕ್ಕಲ್ ಅಂತ ಜಾಗ ದೇವಿ. ಆ ಜಾಗ ಇರೋದು ಒಂದು ಸಣ್ಣ ದೇವಸ್ಥಾನ, ಆ ಬಂಡೆ ಆ ಥರ ಇದೆ. ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ಇವರು ಆರಾಧ್ಯ ದೈವ. ಹಾಗಾಗಿ ರಾಮಾನುಜನ ಯಾವ ಪತ್ರಗಳು ನೋಡಿದ್ರು ಓಂ ನಮೋ ರಾಮಾನುಜಾಯ ಅಂತ ಶುರು ಮಾಡ್ತಾನೆ. ಅದನ್ನು ಇಂಗ್ಲೀಷ್ನಲ್ಲಿ ಗ್ಲೋರಿ ಅಂಡ್ ಟು ಲಾರ್ಡ್ ರಾಮಾನುಜ ಅಂತ ಬರೆದಿದ್ದಾರೆ. ಅಂದರೆ ತನ್ನ ಇದರೊಳಗೂ ಹಿನ್ನೆಲೆಯಲ್ಲೂ ಮತ್ತು ಧರ್ಮ ಅವನಿಗೆ ಶ್ರದ್ಧೆ ಇತ್ತು, ಎಲ್ಲ ಬಿಟ್ಕೊಡ್ಲಿಲ್ಲ. ಆ ಒಂದು ಬಲ ಇದ್ದಿದ್ರಲ್ಲಿ ನಂಬಿಕೆ ಇತ್ತು. ಆ ನಂಬಿಕೆಯಿಂದಲೇ ಅವನು ಬಾಗಿಲಿಂದ ಬಾಗಿಲಿಗೆ ಹೋಗಿ ಕೂಡ ಎಲ್ಲ ಮಾಡಿ ಕೂಡ ಅವನು ತನ್ನ ಒಂದು ಸ್ಥಾನವನ್ನು ಗಳಿಸ್ಕೊಂಡ ಅಂತ ಹೇಳ್ತೀನಿ ನಾನು. ಮತ್ತು ನಮ್ಮಲ್ಲಿ ದೇವಸ್ಥಾನ ದೇವರು ಅನ್ನೋದು ನನಗನ್ಸೋದು ಬರೀ ಪ್ರಾರ್ಥನೆಗೆ ಹೋಗೋದೊಂದೇ ಅಲ್ಲ, ಅವು ಸಾಂಸ್ಕೃತಿಕ ಕೇಂದ್ರಗಳಾಗಿದ್ವು. ಅಲ್ಲಿ ಬರೀ ಪೂಜೆ ಒಂದೇ ಅಲ್ಲ, ಸಾಕಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇದ್ವು. ಹಾಗಾಗಿ ದೇವಸ್ಥಾನಕ್ಕೆ ಹೋದರೆ ಬರೇ ಒಂದು ಶ್ರದ್ಧೆ ಭಾವನೆ ಅಲ್ಲ, ದೇವಸ್ಥಾನದಲ್ಲಿ ಬಹಳಷ್ಟು ವಿಚಾರಗಳು ಸಿಗ್ತಾ ಇದ್ವು. ಸೊ ನಾನು ಆ ಒಂದು ಇದರೊಳಗೆ ಹೇಳ್ತಾ ಬರ್ತಿದ್ದೀನಿ. ಇದು ಗ್ವಾಲಿಯರ್ನಲ್ಲಿ ಯಾವುದೋ ಕಟ್ಟಡದಲ್ಲಿ, ದೇವಸ್ಥಾನ ಅಲ್ಲ ಅಂತ ಕಾಣುತ್ತೆ, ಕೋಟೆಯಲ್ಲಿ ಒಂದು ಕಟ್ಟಡದಲ್ಲಿ 0ಯ ಉಲ್ಲೇಖ ಬಂದಿದೆ ಅಲ್ಲಿ ಸಿಂಬಲ್ಲು. ಅದನ್ನು ಬಿಲ್ ಕ್ಯಾಸಲ್ಮನ್ ಅಂತ ಕೆನಡಾ ಮ್ಯಾಥಮೆಟಿಷಿಯನ್ನು ಗ್ವಾಲಿಯರ್ ಇದನ್ನು ತೋರಿಸಿದ್ದಾನೆ. ಅಂದರೆ ಅವನ ಇದ್ರ ಪ್ರಕಾರ ಇದು ಗ್ವಾಲಿಯರ್ದು ಸುಮಾರು 9ನೇ ಶತಮಾನದ್ದು ಏನೋ 0ಯ ಮೊದಲು ಉಲ್ಲೇಖ ಅಂತ ಅವನು ಹೇಳ್ದ. ಆಮೇಲೆ ಬಕ್ಷಾಲಿ ಮ್ಯಾನುಸ್ಕ್ರಿಪ್ಟ್ ಅಂತ ಹೇಳಿ ಅದರಲ್ಲೂ ಬಂದಿದೆ. ದೇವಸ್ಥಾನದಲ್ಲಿ ಈ ರೀತಿಯ ಎಲ್ಲ ಇತ್ತು. ಗಣಿತದ ಅಂಕಿಗಳು ಕೂಡ ಇದೆ, ದಶಮಾನ ಪದ್ಧತಿಯಲ್ಲಿ ಅಂಕಿಯನ್ನು ಬರೆದದ್ದು ಇದೆ. ಅದೇ ಕಟ್ಟಡದಲ್ಲಿ ಇನ್ನೊಂದು ಕಡೆನೂ ಇದೆ, 270 ಅಂತ ಹೇಳಿ ಯಾರ್ಯಾರಿಗೆ ಕೊಟ್ಟಿದ್ದು ಅಂತ ಒಂದು ಉಲ್ಲೇಖ ಇದೆ. ಅದು ಅವನು ಒಂದು ಅಪೂರ್ವ ದಾಖಲೆ ಅಂತ ಬಿಲ್ ಕ್ಯಾಸಲ್ಮನ್ನು ಅದ್ರ ಬಗ್ಗೆ ಆರ್ಟಿಕಲ್ಲೇ ಬರೆದ, ನೋಟಿಸಸ್ ಆಫ್ ಅಮೆರಿಕನ್ ಮ್ಯಾಥಮೆಟಿಕಲ್ ಸೊಸೈಟಿ ಅನ್ನೋ ಪತ್ರಿಕೆಯಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಬರೆದ. ಇದು ನಾನು ಕೆಳದಿ ದೇವಸ್ಥಾನದಲ್ಲಿ ನೋಡಿದ್ದು. ಬಹುಶಃ ಇದಕ್ಕೊಂದು 400 ವರ್ಷ ಹಿಂದಿದ್ದಿರಬಹುದು. 01 ಅಂತೆಲ್ಲ ಬರೆದಿದೆ. ಸುಮ್ಮನೆ ತೋರಿಸ್ತಾ ಇದ್ದೀನಿ ನಾನು, ಮೊದಲು ಚಿತ್ರಗಳು ತೋರಿಸ್ತಾ ಇದ್ದೀನಿ. ಅದು ಹೇಗೆ ಗಣಿತ ನಮ್ಮಲ್ಲಿ ಬಂದಿರಬೇಕು. ಖಂಡಿತ ತಾಳ ಪ್ರಸ್ತಾರ ಅಂತೇನೋ ಬಂದಿದೆ. ನಿಮಗೆ ಗೊತ್ತಿರೋ ರೀತಿಯಲ್ಲಿ ಸಂಗೀತ, ಕಾವ್ಯದ ಛಂದಸ್ನಲ್ಲಿ ಹೇಗೆ ಗಣಿತದ ಕೆಲವು ಆಲೋಚನೆಗಳು ಅಡಗಿವೆ ಅನ್ನೋದು ಮುಖ್ಯ. ಮತ್ತು ಛಂದಸ್ನಲ್ಲಿ ಕೂಡ ಹೇಳುವಾಗ ಲಘು ಗುರು ಇದೆಯಲ್ಲ, ಅದು ಬಹಳ ಮುಖ್ಯ. ಅದು ಬೈನರಿ ಕೋಡಿಂಗ್ ಥರ ಬರುತ್ತೆ, 0-1 ಥರ ಬಳಸ್ತಾರೆ. ಅದ್ರ ಬಗ್ಗೆ ಎಲ್ಲ ಬೇಕಾದಷ್ಟು ನನ್ನ ಸ್ನೇಹಿತರ ಲೇಖನಗಳು ಬರೆದಿದ್ದಾರೆ. ನಾನು ಹೇಳ್ತಾ ಇರೋದು ಹೊಸ ವಿಚಾರ ಅಂತಲ್ಲ, ನಿಮ್ಮಲ್ಲಿ ಹಂಚ್ಕೋತಾ ಇದ್ದೀನಿ. ಗಣಿತಜ್ಞರಿಗೆ ಬೇಕಾದಷ್ಟು ಈ ರೀತಿಯ ಇತ್ತೀಚೆಗೆ ತುಂಬಾ ಭಾರತೀಯ ನೆಲೆಯಲ್ಲಿ ಬಂದ ಗಣಿತದ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಇನ್ನೂ ಬೇಕಾದಷ್ಟು ನಡೆಯುವಂಥದ್ದಿದೆ. ಇದು ಖಜುರಾಹೋ ದೇವಸ್ಥಾನದ 10ನೇ ಶತಮಾನದ ಖಜುರಾಹೋ ದೇವಸ್ಥಾನದಲ್ಲಿ ಒಂದು ಮ್ಯಾಜಿಕ್ ಸ್ಕ್ವೇರು ಖಜುರಾಹೋ ದೇವಸ್ಥಾನದಲ್ಲಿ ಮಾಡಿದೆ. 10ನೇ ಶತಮಾನ ಅಂದರೆ ಹೇಗೆ ಗಣಿತ ಆಲೋಚನೆ ಇದ್ದದ್ದು ಅಂತ. ಸಾಂಸ್ಕೃತಿಕ ದೇವಸ್ಥಾನಗಳು ಬರೇ ಪೂಜೆ ಭಕ್ತಿಗೋ ಶ್ರದ್ಧೆ ಒಂದೇ ಅಲ್ಲ, ಸಾಂಸ್ಕೃತಿಕ ಕೇಂದ್ರಗಳಾಗಿದ್ವು ಅಂತ ಹೇಳಲಿಕ್ಕೆ ಹೇಳ್ತಾ ಇರೋದು. ಇದನ್ನು ನಾನು ಈ ಉಲ್ಲೇಖ ಆದಮೇಲೆ, ಮ್ಯಾಜಿಕ್ ಸ್ಕ್ವೇರ್ ಆದಮೇಲೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದು ರಾಮಾನುಜನ ನೋಟ್ ಪುಸ್ತಕದಲ್ಲಿದ್ದ ಕೆಲವು ಹಾಳೆಗಳು. ಸ್ವಲ್ಪ ಅದರಲ್ಲಿ ಯಾಕೋ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ. ಹಾಳೆಗಳು ಕೆಂಪು ಮತ್ತು ಬೇರೆ ಬೇರೆ ಬಣ್ಣದಲ್ಲಿ ಬರೆದಿದ್ದಾನೆ. ಆದರೂ ಕೂಡ ನಾನು ಹೇಳಬೇಕಾದ ಅಂಶ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ. ಮ್ಯಾಜಿಕ್ ಸ್ಕ್ವೇರ್ ಅಂದರೆ ನಿಮಗೆ ಗೊತ್ತೇ ಇದೆ, ಸ್ಕ್ವೇರ್ನಲ್ಲಿ ಅಂಕಿಗಳಿರುತ್ತದೆ. ಅಂಕಿಗಳಲ್ಲಿ ನೀವು ಕೂಡಿದ್ರೆ ಒಂದೇ ಅಂಕಿ ಬರೋವಂಥದ್ದು ಇರುತ್ತೆ. ಒಂದು ಮಾರ್ಗದಲ್ಲಿ ಕೂಡಿದ್ರೆ ಅದ್ರ ಬಗ್ಗೆ ಬಹಳಷ್ಟು ಸಂಶೋಧನೆಗಳೆಲ್ಲ ನಡೆದಿದೆ. ಅದು ಆ್ಯಕ್ಚುಯಲ್ ಗಣಿತ ರೀತಿಯಲ್ಲಿ ನಮಗೆ ಅಷ್ಟೊಂದು ಅದರ ಕುತೂಹಲ ಅಂತ ಅನಿಸಲ್ಲ. ಆದರೆ ಒಂದು ರೀತಿಯಲ್ಲಿ ಸಂಖ್ಯೆಯ ಒಡನಾಟ ಇದ್ದವರು ಅದು ಚೆನ್ನಾಗಿ ಕಂಡುಕೊಳ್ತಾರೆ. ಇದರಲ್ಲಿ ನಾನು ಏನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಎರಡು ಇದನ್ನು ನೋಡಿ ನೀವು. ಈ ಸ್ಕ್ವೇರ್ನಲ್ಲಿ ರಾಮಾನುಜನ್ ಏನೋ ಒಂದು ರೀತಿಯ ಇದು ಹಾಕಿದ್ದಾನೆ, ರೇಖೆಗಳು ಬರೆದಿದ್ದಾನೆ. ಹೀಗಿಂದ ಹೀಗೊಂದು ಬಂದಿದೆ, ಹೀಗೊಂದು ಬಂದಿದೆ. ಇಲ್ಲಿ ಒಂದು ರೀತಿಯ ಚಿತ್ರ ಬರೆದಿದ್ದಾನೆ.
ಅಂದರೆ ಅವನು ಅಂಕಿಗಳನ್ನು ನೋಡ್ಕೊಳ್ತಾ ಯಾವುದೋ ಒಂದು ಅವನಿಗೆ ಬಂಧ ಆ ಥರ ಇದ್ದಿರಬಹುದಾ ಅಂತ ನನ್ನ ಊಹೆ. ಅದಕ್ಕೆ ಹೇಳೋಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅದನ್ನು ತೋರಿಸ್ತಾ ಇದ್ದೀನಿ. ರಾಮಾನುಜನ್ ನೋಟ್ ಪುಸ್ತಕದಲ್ಲಿ ಇದ್ದದ್ದು. ಈ ಚಿತ್ರ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಅದು ನಿಮಗೆ ಗೊತ್ತಾಗಬಹುದು. ನನ್ನ ಇದರಲ್ಲಿ ಚೆನ್ನಾಗಿ ಕಾಣ್ತದೆ, ಯಾಕೋ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಇದು ನಾಗಬಂಧ, 2 ನಾಗಬಂಧ ತಮಿಳಿನಲ್ಲಿದೆ. 2 ತಲೆಗಳು ನಾಗಬಂಧ, ಬಾಲ ಹೀಗಿದೆ, ಹಾಗೆ ಬಂದಿದೆ. 2 ಒಂದು ರೀತಿಯಲ್ಲಿ ಸಿಮೆಟ್ರಿಕ್ ಆಗಿದೆ. ಮತ್ತು ಅಲ್ಲಿ ಅಕ್ಷರಗಳನ್ನು ಬರೆದಿದೆ, ತಮಿಳು ಅಕ್ಷರಗಳನ್ನು ಬರೆದಿದೆ. ಆ ಹಾವಿನ ತಲೆಯಿಂದ ಬಾಲದವರೆಗೂ ಓದ್ಕೊಂಬಂದರೆ ಒಂದು ಪದ್ಯದ ಸಾಲು ಸಿಕ್ಕತ್ತೆ. ಇನ್ನೊಂದು ಕಡೆ ಓದ್ಕೊಂಬಂದರೆ ಪದ್ಯದ ಸಾಲು ಸಿಕ್ಕತ್ತೆ. ಎಲ್ಲೆಲ್ಲಿ ಒಂದ್ರ ಮೇಲೆ ಒಂದು ಕುಳಿತಿದೆಯೋ ಒಂದೇ ಅಕ್ಷರ, ಆ ಒಂದೇ ಅಕ್ಷರ 2 ಸಾಲುಗಳಿಗೂ ಕೂಡ ಅನ್ವಯ ಆಗತ್ತೆ. ಆ ರೀತಿ ಬಂಧ. ಇದು ಸಂಸ್ಕೃತದಲ್ಲಿ ಮುರಜ ಬಂಧ. ನನಗೆ ಯಾಕೆ ತೋರಿಸ್ದೆ ಅಂದರೆ ಈ ನಾಗಬಂಧ ಥರನೇ ಕಾಣುತ್ತೆ ಅವನು ಮೇಲ್ಗಡೆ ಮಾಡಿರೋದು ಅಂತ ಅನ್ನಿಸ್ತು ನನಗೆ. ಇದು ಮುರಜ ಬಂಧ ಅಂತ. ಇದು ಕೂಡ ನೀವು ಗಮನಿಸಿರಬಹುದು. ಇದು 2 ಶ್ಲೋಕದ ಸಾಲುಗಳು. ಸಾಸೇನಾ ಗಮನಾರಂಭೆ ರಸೇನಾ ಸೀದನಾಥ ಅಂತ ಹೇಳಿ, ಸಾಸೇನಾ ಗಮನಾರಂಭೆ ಹೀಗೆ ಬರಬೇಕು. ಮೊದಲನೇ ಸಾಲು, ಮೊದಲನೇ ಪಾದ, 2ನೇ ಪಾದ ರಸೇನ ಸೀದನ ರಥ, 3ನೇ ಸಾಲು ಈ ರೀತಿ ಬಂದು ಹೀಗೆ ಬರುತ್ತೆ. 4ನೇ ಸಾಲು ಧೀರನ ಗಮನ ಮಯ. ಹಾಗೆ ಎಲ್ಲೆಲ್ಲಿ ಸಂಧಿಸಿದೆ ಅಕ್ಷರ ಒಂದೇ ಇದಾಗುತ್ತೆ. ಅಂದ್ರೆ ರೀತಿ ಎಕನಾಮಿಕಲ್ಲಾಗಿ ಬರೆಯೋ ರೀತಿ ಅಂತ ಇಟ್ಕೊಳ್ಳೋಣ. ಅಂದರೆ ನಮ್ಮ ಭಾಷೆಯಲ್ಲಿ ಪದಗಳು ಇದರೊಳಗೆಲ್ಲ, ಹಾಗಾಗಿ ಎಷ್ಟೋ ಒಂದೇ ಒಂದು ಪದಕ್ಕೆ ಒಂದೇ ಒಂದು ಅರ್ಥ ಬರೋದಕ್ಕೆ ಬೇಕಾದಷ್ಟು ಪದಗಳು ಹಾಕ್ತೀವಿ ನಾವು. ಅಕ್ಷಿ ಅಂತೀವಿ, ನೇತ್ರ ಅಂತೀವಿ, ಎಲ್ಲ ಒಂದೇ ಇರುತ್ತೆ. ಅದೆಲ್ಲದಕ್ಕೂ ಕೂಡ ಅರ್ಥ ಇದೆ. ಯಾಕಂದರೆ ನೇತ್ರದಲ್ಲಿ ನೇ ಅನ್ನೋದು ಗುರು ಆಗುತ್ತೆ, ತ್ರ ಲಘು ಆಗುತ್ತೆ. ಅಕ್ಷಿನಲ್ಲಿ 2 ಲಘು ಆಗುತ್ತೆ. ಎಲ್ಲಿ ನಾವು ಕಣ್ಣಿಗೆ ನಾವು 2 ಲಘು ಬಳಸಬೇಕೋ ಅಲ್ಲಿ ಅಕ್ಷಿ ಬಳಸ್ತೀವಿ, ಇನ್ನೊಂದು ಕಡೆ ಆ ರೀತಿ ನೇತ್ರ ಬಳಸ್ತೀವಿ. ಹಾಗಾಗಿ ನಮಗೆ ಆ ವೈವಿಧ್ಯ ತುಂಬ ಮುಖ್ಯ. ಸಂಸ್ಕೃತ ಭಾಷೆಯಲ್ಲಿ ಆ ರೀತಿಯ ವೈವಿಧ್ಯ, ಆ ಪದಗಳನ್ನು ಟಂಕಿಸೋದು ಕೂಡ ಅದಕ್ಕೊಂದು ದೃಶ್ಯ ಮಾಧ್ಯಮ ಕಲ್ಪಿಸ್ಕೊಟ್ಟಿದ್ದಾರೆ. ಇದು ಮುರಜ ಬಂಧ. ಇದು ಅಂದರೆ ನಾ ಹೇಳೋದು ಬಹುಶಃ ಅವನಿಗೆ ಆ ಹಿನ್ನೆಲೆಯಲ್ಲಿ ಇದ್ದದ್ದು. ಮತ್ತು ಆಗಲೇ ಕಾಗುಣಿತ ಅಂತ ಹೇಳಿದೆ, ನಾವು ಪದಗಳಿಗೆ ಅಕ್ಷರಗಳಿಗೆ ಕೂಡ ನಾವು ಕೆಲವೊಂದು ಸಂಖ್ಯೆಗಳನ್ನು ಹಾಕೋದಿದೆ. ಸಂಗೀತದಲ್ಲಿ ನಿಮಗೆ ಗೊತ್ತಿರೋದಿದೆ, ಕಟಪಯಾದಿ ಸೂತ್ರ ಹಾಕ್ತೀವಿ. ಮತ್ತು ಹೇಳಿದ್ನಲ್ಲ ಈಗ ಅಕ್ಷಿ, ವೇದ, ಗುಣ ಅಂತೆಲ್ಲ. ಅಂದರೆ ಸಂಸ್ಕೃತದಲ್ಲಿ ಅದಕ್ಕೆ ಅಂಕಿಗಳಿದೆ. ನೇತ್ರ ಅಂತಂದರೆ 2, ಗುಣ ಅಂದರೆ 3, ಆ ರೀತಿ. ಇದು ಇನ್ನೊಂದು ನಾಗಬಂಧ, ಏಕನಾಗಬಂಧ. ಇದು ಒಂದೇ ಹಾವು ಈ ಥರ ಆಗಿರೋದು. ಇದು ನಮ್ಮ ಶತಾವಧಾನಿ ಗಣೇಶ್ ಅವರ ಪ್ರೇಕ್ಷಾ.in ಅನ್ನೋ ಒಂದು ವೆಬ್ಸೈಟಲ್ಲಿ ನಾನು ನೋಡಿದೆ. ಇದೆಲ್ಲ ಏನು ಅಂತ ಅನ್ಕೋಬಹುದು, ಆದರೂ ಕೂಡ ಇದರಲ್ಲಿ ಏನೋ ಒಂದು ಖುಷಿ ಇದೆ ಮಾಡೋರಿಗೆ. ಇದು ಕೂಡ ಒಂದು ಕಾವ್ಯದ ಸಾಲು, ಏಕನಾಗಬಂಧ. ಇದು ಯಾಕೆ ಹೇಳಿದೆ ಅಂತಂದರೆ, ಕೆಳದಿ ದೇವಸ್ಥಾನಕ್ಕೆ ಹೋಗಿದ್ದಾಗ, ಇನ್ನೂ 1 ವರ್ಷನೂ ಆಗಿಲ್ಲ, ಅಲ್ಲಿ ಹೋಗಿದ್ದಾಗ ನನಗೆ ಈ ನಾಗಬಂಧಗಳನ್ನೆಲ್ಲ ನೋಡಿ ಬಹಳ ಕುತೂಹಲ ಅನ್ನಿಸ್ತು. ಸುಮ್ಮನೆ ಫೋಟೋ ತೊಗೊಂಡಿದ್ದೆ. ಇಷ್ಟು ಕೂಡ ಒಂದೇ ದೇವಸ್ಥಾನದಲ್ಲಿ ಇದ್ದಿದ್ದು ಕೆಳದಿಯದು. ಇದರೊಳಗೆ ನೋಡಿ 2 ನಾಗಬಂಧ, 2 ಹಾವಿಂದಿದೆ, ಈ 3. ಇದರೊಳಗೆ ಏಕನಾಗಬಂಧ. ಅಲ್ಲಿ ನೋಡಿದ್ದಕ್ಕಿಂತ, ನಾವು ಕಾವ್ಯದಲ್ಲಿ ನೋಡಿದ್ದಕ್ಕಿಂತ ಬಹಳ ಅದ್ಭುತವಾಗಿದೆ ಇದು. ಎಷ್ಟು ರೀತಿಯಲ್ಲಿ ನೋಡಿ, ಅಂದರೆ ಫಸ್ಟ್ ಮೊದಲಿಗೆ ಅದನ್ನು ರಚನೆ ಮಾಡೋದೊಂದು, ಅದನ್ನು ಕಲ್ಲಲ್ಲಿ ಕೆತ್ತಬೇಕಾದ್ರೆ ಆ ಶಿಲ್ಪಿಗೂ ಕೂಡ ಅದರ ಬಗ್ಗೆ ತಿಳಿವಿರಲೇಬೇಕಲ್ಲ. ಈ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಇದೆ ಅಂತಂದಮೇಲೆ ಸಾಂಸ್ಕೃತಿಕ ಹಿನ್ನೆಲೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಷ್ಟೆಲ್ಲ ಇರೋದ್ರಿಂದಲೇ ತಾನೇ. ನೋಡಿದಾಗ ಆ ಕಾವ್ಯ ರಚನೆ ಮಾಡೋರೇ ತಗೊಳ್ಳಿ, ಇದು ನೋಡಿದ ತಕ್ಷಣವೇ ಈ ನಾಗಬಂಧಕ್ಕೆ ಹೋಲೋ ಥರ ಏನೋ ಒಂದು ಕಾವ್ಯ ರಚನೆ ಮಾಡೋಣ ಅಂತ ಮಾಡ್ತಾರೆ. ಹಾಗಾಗಿ ನನಗೆ ಇದು ಬಹಳ ಕುತೂಹಲ ಅನ್ನಿಸ್ತು.
ಇದು ನಾನು ಕೆಲವು ಹಿಡ್ಕೊಂಡದ್ದಷ್ಟೇ. ನೋಡಿ ಅಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ. ಇದನ್ನು ನಾವು ಮ್ಯಾಥಮೆಟಿಕ್ಸ್ ಇನ್ನೊಂದು ವಿಷಯ ಇದೆ, ಅದಕ್ಕೆ ನಾಟ್ ಥಿಯರಿ ಅಂತ ಹೇಳ್ತೀವಿ. ನಾಟ್ ಥಿಯರಿನಲ್ಲೂ ಕೂಡ 2 ಗಂಟುಗಳಿದ್ರೆ 2 ಗಂಟುಗಳು ಹೇಗೆ ಒಂದೇ ಥರ ಇದೆಯಾ, ಐಸೋಮಾರ್ಫಿಕ್ ಅಥವಾ ಬೇರೆ ಅಂತ ಹೇಳ್ತೀವಿ. ಅದಕ್ಕೆಲ್ಲ ಈ ಥರ ಓವರ್ ಕ್ರಾಸಿಂಗ್, ಅಂಡರ್ ಕ್ರಾಸಿಂಗ್ ಅಂತೆಲ್ಲ ಮಾತಾಡ್ತೀವಿ ನಾವು ನಾಟ್ ಥಿಯರಿನಲ್ಲಿ. ಈ ಬಂಧಗಳು ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ. ನನಗೆ ಆ ಕಾವ್ಯದಲ್ಲಿ ತೋರಿಸಿದ ಬಂಧಗಳಿಗಿಂತ ಎಷ್ಟು ಅದ್ಭುತವಾದ ಬಂಧಗಳಿದೆ. ಈ ನಾಗಬಂಧಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಶ್ಲೋಕಗಳನ್ನು ರಚಿಸೋ ಸಾಮರ್ಥ್ಯ ಇದೆ ನಮ್ಮಲ್ಲಿ ಕೆಲವರಿಗೆ. ಇದು ಇನ್ನೊಂದು ಚಿತ್ರ. ಇದನ್ನು ಯಾಕೆ ಸ್ಲೈಡನ್ನು ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ, ನಾವು ರಾಮಾನುಜನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ರಾಮಾನುಜನ್ ತೀರ್ಕೊಂಡು 100 ವರ್ಷ ಆಗಿದೆ. ಈಗ 7:45 ತನಕ ಮಾತಾಡ್ಬೋದಾ ನಾನು? ಎಷ್ಟೊತ್ತು ಮಾತಾಡ್ಬೋದು? 8 ಗಂಟೆವರೆಗೂ. ಹಾಗಿದ್ದೆ ಸಂತೋಷ. ತುಂಬ ಸಂತೋಷ. ರಾಮಾನುಜನ್ ವಿಷಯ ಮಾತಾಡ್ತಾ ಇದ್ದೀವಿ ನಾವು. 100 ವರ್ಷ ಆದ್ರೂ ಒಂದು ಅವನಿಗೆ ಅದು ತಕ್ಕಬೇಕಾದ ಗೌರವ, ಸಲ್ಲಬೇಕಾದ ಗೌರವ. ರಾಮಾನುಜನ್ ನಂತರ ಏನಾದ್ರು ಸಾಧನೆ ಆಗಿದೆಯಾ ನಮ್ಮಲ್ಲಿ ಅಂತ ಕೇಳಿದ್ರೆ ಬೇಕಾದಷ್ಟು ಆಗಿದೆ. ಆದರೆ ಏನಾಗಿದೆ, ನಮ್ಮಲ್ಲಿ ಮತ್ತೆ ಆ ರೀತಿ ನಾವು ರಾಮಾನುಜನ್ ಹೆಸರನ್ನೇ ಅದೇ ಭಾರದಲ್ಲಿ ಇಟ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ ಹೊರತು, ಹಿಂದೆಲ್ಲ ನಡೆದಿತ್ತು ಮಾಡಿದ್ವು ಅಂತಲೇ ಹೇಳ್ತಿದ್ದೀವಿ ಹೊರತು, ನಾವು ನಮ್ಮ ಸಾಂಸ್ಕೃತಿಕ ಏನೇನು ಮಾಧ್ಯಮಗಳಿದೆ, ಸಂಗೀತ, ಸಾಹಿತ್ಯ, ಕಾವ್ಯ, ನಾಟಕ, ಅದರ ಮೂಲಕ ನಾವು ಮತ್ತೆ ಅರ್ಥ ಮಾಡ್ಕೊಳ್ಬೇಕಾದ ಒಂದು ತುರ್ತಿದೆ ಅಂತ ಅನ್ಕೋತೀನಿ ನಾನು. ಸುಮಾರು ನಡೆದಿದೆ. ರಾಮಾನುಜನ್ ನಂತರ ಭಾರತೀಯ ಮೂಲದ ಘಟಿತ ವ್ಯಕ್ತಿಗಳಲ್ಲಿ ಇಡೀ ವಿಶ್ವದಲ್ಲಿ ಗುರುತಿಸೋದು ಹರೀಶ್ಚಂದ್ರ ಅಂತ ಹೇಳಿ ಒಬ್ಬರು ಮ್ಯಾಥಮೆಟಿಷಿಯನ್. ಅವರು ಈಗಿಲ್ಲ. 1983ನೇ ಇಸ್ವಿಯಲ್ಲಿ ತಮ್ಮ 60ನೇ ವಯಸ್ಸಿಗೆ ತೀರ್ಕೊಂಡ್ಬಿಟ್ರು. 1923ನೇ ಇಸ್ವಿಯಲ್ಲಿ ಹುಟ್ಟಿದ್ದು ಕಾನ್ಪುರದಲ್ಲಿ. ಅವರು ಅಮೇರಿಕೆಯಲ್ಲಿ ತಮ್ಮ ಕೊನೆ ಒಂದು 25 ವರ್ಷಗಳ ಅಮೇರಿಕೆಯಲ್ಲಿದ್ದರು. ಅಲ್ಲೇ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ ಸ್ಟಡಿ ಅಂತ ಹೇಳಿ ಯಾವುದಿದೆ ಪ್ರಿನ್ಸ್ಟನ್ನಲ್ಲಿ, ಒಂದು ಅತಿ ಪ್ರತಿಷ್ಠಿತವಾದ ಸಂಸ್ಥೆ. ಇಲ್ಲಿ ಐನ್ಸ್ಟೈನ್ ಇದ್ದ, ಅಲ್ಲಿ ಅವರು ಪರ್ಮನೆಂಟ್ ಮೆಂಬರ್ ಆಗಿದ್ದರು. ಬಹಳ ದೊಡ್ಡ ಗಣಿತಗ, ಮಹಾನ್ ಗಣಿತಜ್ಞ ಅವರು. ಆದರೆ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ, ಕೇಳಿಲ್ಲ, ಯಾಕಂದರೆ ಯಾರೂ ತಿಳಿಯಪಡಿಸಿಲ್ಲ. ಸೊ ಹಾಗಾಗಿ ನಾನು ಇವ್ರ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ಮಾಡ್ತಾಯಿದ್ದೀನಿ. ಇಂಗ್ಲೀಷ್ನಲ್ಲಿ ಬರಿತಾ ಇದ್ದೀನಿ ಮೊದಲಿಗೆ, ಯಾಕಂದರೆ ನಮ್ಮ ಭಾರತದಲ್ಲಿ ಯಾರಿಗೂ ಗೊತ್ತಿಲ್ಲ ಅಂಥೇಳಿ. ನನಗೆ ಪ್ರೇರಣೆ ಸಿಕ್ಕಿದ್ದು ರಾಮಾನುಜನ್ ಪುಸ್ತಕ. ರಾಮಾನುಜನ್ ಅವನ ಜನ್ಮಶತಮಾನದ ಸಂದರ್ಭದಲ್ಲಿ ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅಂತ ಹೇಳಿ ಒಂದು ಬಯೋಗ್ರಫಿ ಬರೆದೆ. ಬಹುಶಃ ತಾವೆಲ್ಲ ಕೇಳಿದ್ದೀರಿ. ಅದರ ಕನ್ನಡಕ್ಕೆ ನಾನು 6 ವರ್ಷದ ಕೆಳಗೆ ಅನಂತದ ಒಡನಾಟದಲ್ಲಿ ಅಂತ. ಆ ಮಾಡೋ ಸಂದರ್ಭದಲ್ಲಿ ಅನ್ನಿಸ್ತು ನನಗೆ, ಭಾರತೀಯ ಮೂಲದಿಂದ ಗಣಿತಜ್ಞ ಏನೇನು ಸಾಧನೆಗಳಾಗಿದೆ ಅದೆಲ್ಲ ಯಾಕೆ ನಾವು ತಿಳಿಸಬಾರ್ದು. ಒಬ್ಬ ಗಣಿತಜ್ಞನಾಗಿ, ಪ್ರಾಕ್ಟೀಸಿಂಗ್ ಮ್ಯಾಥಮೆಟಿಷಿಯನ್ ಆಗಿ ನಾನು ಮಾಡಬೇಕಾದ ಒಂದು ಅಟ್ಲೀಸ್ಟು ಕೆಲಸ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಬರಿತಾ ಇದ್ದೀನಿ. ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಾ ನನಗೆ, ಅವರು ತಮ್ಮ 13ನೇ ವಯಸ್ಸಿನಲ್ಲಿ, ಹರಿಶ್ಚಂದ್ರ ಅವ್ರ ಮನೆಯಲ್ಲಿ ಟ್ಯೂಟರ್ ಇದ್ದರು. ಅಂದರೆ ಅವರು ವಾಟರ್ ಕಲರ್ ಪೇಂಟಿಂಗ್, ಇದು ಅಭಿಮನ್ಯುದಿದು ಪೇಂಟಿಂಗು, ಸಮರಾಗ್ನಿಮೆ ಅಭಿಮನ್ಯು ಅಂತ ಮಾಡಿದ್ದಾರೆ. ಅವ್ರ ಪೇಂಟಿಂಗ್ ಇದು. ಅಭಿಮನ್ಯು ಅಂದ ತಕ್ಷಣ ಎಲ್ರಿಗೂ ಗೊತ್ತಾಗೋದು ಚಕ್ರವ್ಯೂಹ. ಆ ಚಕ್ರವ್ಯೂಹದ ಬಂಧ ಈ ರೀತಿ ಇದೆ. ಆ ಚಕ್ರವ್ಯೂಹ ಇದು ಹಳೇಬೀಡು ದೇವಸ್ಥಾನದಲ್ಲಿ ಇರುವ ಶಿಲ್ಪ. ಅದು ಚಿತ್ರ ಇಲ್ಲಿ ಅನ್ಫಾರ್ಚುನೇಟ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ. ಯಾರು ಇದು ಇಡೀ ನನ್ನ ಟಾಕಿನ್ ಸ್ಲೈಡ್ಸ್ ಯಾರು ಬೇಕಾದರೂ ಕೇಳಿದ್ರೆ ನಾನು ಕೊಡ್ತೀನಿ, ತೊಂದರೆ ಇಲ್ಲ. ಈ ರಾಮು ಹೇಳಿದರೆ ಹಂಚ್ಕೋಬಹುದು. ಈ ವ್ಯೂಹದ ರಚನೆ ಬೇಲೂರಿನ ಒಂದು ಶಿಲೆಯಲ್ಲಿ ಅರಳಿದೆ. ಅಂದರೆ ನಮ್ಮಲ್ಲಿ ಹೇಗೆ ನಾವು ಕಾವ್ಯ, ಮಹಾಭಾರತ ಕಾವ್ಯ ಇದ್ದಿದ್ದನ್ನು ನಾವು ಶಿಲ್ಪಗಳಲ್ಲಿ ನಾವು ತಿಳಿಸ್ಬೇಕು ಅಂತ ಹೇಳುವಾಗ ಯಾವ ರೀತಿ ಪ್ರತಿಯೊಂದಕ್ಕೂ ನಾವು ಅಷ್ಟು ಸೂಕ್ಷ್ಮ ಇದಕ್ಕೂ ಕೂಡ ಗಮನ ಕೊಟ್ಟು ಮಾಡಿದ್ದಾರೆ, ಶಿಲ್ಪಿಗಳು ಮಾಡಿದ್ದಾರೆ. ಅವರು ಶಿಲ್ಪಿಗಳನ್ನು ಮಾಡಿಸೋರು ಹೇಗೆ ಮಾಡಿಸಿದ್ದಾರೆ. ಮತ್ತು ಅದೆಲ್ಲ ಮಾಡಬೇಕಾದ್ರೆ ನೀವು ಗಣಿತದ ಆಲೋಚನೆ ಇರಲೇಬೇಕಲ್ಲ, ತಪ್ಪು ಮಾಡಲಿಕ್ಕಾಗಲ್ಲ. ಅದು ತಿಳ್ಸೋಕೆ ಮಾಡ್ತಾಯಿದ್ದೀನಿ. ಮತ್ತು ಅಭಿಮನ್ಯುದು ಯಾಕೆ ಹೇಳಿದೆ ಅಂದರೆ ಚಕ್ರವ್ಯೂಹ ಇದೆ. ಮತ್ತು ಆ ಕತೆ ಗೊತ್ತೇ ಇದೆ. ಅವನಿಗೆ ಚಕ್ರವ್ಯೂಹ ಭೇದಿಸೋದು ಗೊತ್ತಿತ್ತು, ಆದರೆ ಹೊರಗೆ ಬರೋದು ಗೊತ್ತಿರಲಿಲ್ಲ. ಆ ಕಥೆಗಳು ಬೇಕಾದಷ್ಟು ಅದರ ವೇರಿಯಂಟ್ಗಳಿದೆ. ಒಂದು ವೇರಿಯಂಟ್ ಪ್ರಕಾರ ಕತೆ ಹೇಳ್ತಾ ಇದ್ದಾಗ
ಇವನು ಹೊಟ್ಟೆಯಲ್ಲಿದ್ದವನು ಕೇಳಿಸ್ಕೋತಾ ಇದ್ದ, ಆದರೆ ನಿದ್ದೆ ಹೊಡೆದ್ಬಿಟ್ಲು ತಾಯಿ. ಹಾಗಾಗಿ ಅಭಿಮನ್ಯುಗೆ ಪೂರ್ಣ ಕತೆ ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ, ಹೊರಗೆ ಬರೋಕ್ಕೆ ಗೊತ್ತಾಗಲಿಲ್ಲ. ಮತ್ತು ಈ ರೀತಿಯ ಕಥೆಗಳು ಕೂಡ ಮುಖ್ಯ ಅಂತ ಹೇಳ್ತಾರೆ. ಒಬ್ಬರು ಇವರು ಇನ್ನೊಬ್ಬರು ಮ್ಯಾಥಮೆಟಿಷಿಯನ್ ಹರಿಶ್ಚಂದ್ರ ಅನ್ನೋರ ಕೊಲಾಬರೇಟರು ಆರ್ಮಾಂಡ್ ಬೊರೆಲ್ ಅಂತ ಹೇಳಿ ಅಮೆರಿಕ, ಅವರು ಕೂಡ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ ಸ್ಟಡಿ ಪ್ರಿನ್ಸ್ನಲ್ಲಿ ಪರ್ಮನೆಂಟ್ ಪ್ರೊಫೆಸರ್ ಆಗಿದ್ದವರು. ಅವ್ರಿಗೂ ತುಂಬ ಬಹುಶಃ ಹರಿಶ್ಚಂದ್ರ ಸಂಪರ್ಕ ಬಂದಿದ್ದರಿಂದಲೋ ಏನೋ ಭಾರತೀಯ ಸಂಗೀತ ಅಂದರೆ ಬಹಳಷ್ಟು ಅವ್ರಿಗೆ ಆಸಕ್ತಿ ಹುಟ್ಕೋತು. ಎಷ್ಟು ಆಸಕ್ತಿ ಹುಟ್ಕೋತು ಅಂದರೆ ಪ್ರತಿ ವರ್ಷ ಕೂಡ ಬರೋರು. ಡಿಸೆಂಬರ್ನಲ್ಲಿ ಬಂದು ಮದ್ರಾಸಲ್ಲಿ 1 ತಿಂಗಳು ಇರೋರು. ಬೇರೆ ಸಂದರ್ಭ ಬಂದರೆ ಹಿಂದೂಸ್ತಾನಿ ಕಚೇರಿಗಳು ಕೇಳೋರು. ಕಥೆಗಳು ಅಂದರೆ ಅವ್ರಿಗೆ ಬಹಳ ಇಷ್ಟ ಆಯಿತು. ಅವರು ಹೇಳಿದ ಕೆಲವು ಮಾತನ್ನು ಹೇಳ್ತೀನಿ. ಯಾತಕ್ಕೆ ಕಥೆಗಳು ಇದೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಬುದ್ಧಿಶಕ್ತಿ ಇದು ತೀಕ್ಷ್ಣವಾಗುತ್ತೆ ಅವಾಗ. ಕಥೆಗಳು ನೆನಪಿನಲ್ಲಿ ಇಟ್ಕೊಳ್ಳೋದು ಆಗಲಿ, ಮತ್ತು ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಮಾಡೋದೇ ಆಗಲಿ, ಅದರಿಂದ ನಮ್ಮ ಬುದ್ಧಿ ಯಾವಾಗಲೂ ಒಂದು ರೀತಿಯಲ್ಲಿ ಹರಿತಗೊಂಡಿರುತ್ತೆ. ಏನಾದ್ರು ಆಲೋಚನೆ ಮಾಡಬೇಕಾದ್ರೆ, ಯಾವುದಾದ್ರು ಒಂದು ಸಮಸ್ಯೆ ಬಗೆಹರಿಸ್ಬೇಕಾದ್ರೆ ಸಿದ್ಧತೆ ಆಗಿರುತ್ತೆ. ಆ ಸಮಸ್ಯೆ ಬಗೆಹರಿಸೋದೊಂದೇ ಸಿದ್ಧತೆ ಅಲ್ಲ, ಬೇರೆ ವಿಷಯಗಳನ್ನ ನಾವು ಆಲೋಚನೆ ಮಾಡ್ತಾ ಇದ್ರೆ ಹರಿತಗೊಂಡಿರುತ್ತೆ. ಆ ಒಂದು ವಿಷಯಕ್ಕೆ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ಒಂದು ಕಡೆ, ಇದು ಬೊರೆಲ್ ಗೋಪಾಲ್ ಪ್ರಸಾದ್ ಅಂತ ಇನ್ನೊಬ್ಬರು ಮ್ಯಾಥಮೆಟಿಷಿಯನ್ನು. ಬೊರೆಲ್ ಅವರು ತೀರ್ಕೊಂಡ್ರು 2004ನೇ ಇಸ್ವಿಲಿ. ತೀರ್ಕೊಂಡಾಗ ಆ ಬೊರೆಲ್ ಬಗ್ಗೆ ಬರೀತಾರೆ. ಬೊರೆಲ್ಸ್ ಅಬ್ಸರ್ವೇಷನ್ ಆನ್ ಸ್ಟೋರೀಸ್. ಇದು ನನಗೆ ಈಗ ಬಹಳ ಪ್ರಸ್ತುತ ಅಂತ ಅನಿಸುತ್ತೆ. Borel was an astute observer. He had an uncanny eye for artistic detail and would reflect on influence of literature and culture on human outlook. Once, at first sight, he pointed to a statue of Ganesha in my apartment in Bombay and observed that the trunk was curled to the right and not, as he had usually seen, to the left. A seemingly obscure fact. Most would think. He was delighted to learn, however, that it actually has important symbolic significance. Orientation. In another, more recent episode, Borel discovered the Harry Potter children's book series by J.K. Rowling. He was greatly enthused by what her books had done to boost the literacy rate of youngsters and captivate their imagination in a time when books face such fierce competition from other media. I will read it again because I think it's very relevant. ಈಗ ನಮ್ಮ ಮಕ್ಕಳು ರೌಲಿಂಗ್ ಪುಸ್ತಕಗಳು ಓದ್ತಿದ್ದಾರೆ, ತಪ್ಪೇನಿಲ್ಲ. He was greatly enthused by what her books had done to boost the literacy rate of youngsters and captivate their imagination in a time when books face such fierce competition from other media. On July 28, 2003, while already gravely ill, he wrote to Rowling to express this sentiment and to convey his admiration. In his letter, he also speculated that the quickness, cleverness of even ordinary Indians, and not just his mathematical colleagues, may be due in part to the fact that they are familiar with stories from great Indian epics Ramayana and Mahabharata from childhood on, in comparison with which our own fairy tales are no match ಅಂತ ಹೇಳ್ತಾನೆ. ಯಾಕಂದರೆ ಮಹಾಭಾರತ ಕಥೆಯಲ್ಲಿ ಬಾದರಾಯಣ ಸಂಬಂಧ ಅಂತ ಹೇಳಿ ನಾವು ಎಷ್ಟೆಲ್ಲ ನೆನಪಿಟ್ಕೊಂಡಿರಬೇಕು ಸಂಬಂಧಗಳನ್ನ. ಆ ನೆನಪಿನಲ್ಲಿ ಇಟ್ಕೊಂಡು ಆ ಕಥೆಗಳ ಮೂಲಕ ಬುದ್ಧಿಯನ್ನು ಹರಿತವಾಗಿಡೋ ಒಂದು ಕಲೆ ಅಂತಲೇ ಅಂದ್ಕೊಳ್ಳೋಣ. ಅವಾಗೇನಾಗುತ್ತೆ, ನಾವು ಗಣಿತ ಮಾಡಬೇಕಾದಾಗ ಈ ರೀತಿಯ ಹೊಂದಾಣಿಕೆ ಮಾಡೋದೇ ಆಗಲಿ ಅದು ಬಹಳ ಬಳಕೆಗೆ ಬರುತ್ತೆ. ಯಾಕಂದರೆ ನಿಜವಾದ ಥಿಯರಮ್ ಪ್ರೂವ್ ಮಾಡುವಾಗ ಎಷ್ಟೋ ಜನಕ್ಕೆ ಹೇಳ್ತಾರೆ. ಪಾಂಕರೆ ಅಂತ ಹೇಳಿ ಒಬ್ಬ ಮ್ಯಾಥಮೆಟಿಷಿಯನ್ ಕೂಡ ಅದೇ ಹೇಳ್ತಾನೆ. ಅವನು ಒಂದು ಕಡೆ ಅವನು ಹೇಳೋದು, ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ, ನಡ್ಕೊಂಡು ಹೋಗ್ತಾ ಇದ್ದೆ ನಾನು, ಸರಿ ಒಂದು ಸ್ಕೂಲ್ ಆಫ್ ಮೈನ್ಸ್ ಅನ್ನೋ ಕಡೆ ಹೋಗಬೇಕಾಗಿತ್ತು, ಬಸ್ ಮೆಟ್ಲು ಹತ್ತದೆ, ಮೊದಲನೇ ಕಾಲಿಟ್ಟೆ ನಾನು, ಇಟ್ಟ ತಕ್ಷಣ ಹೊಳಿತು, ನಾನು ಯಾವುದೋ ಸಮಸ್ಯೆ ಯೋಚನೆ ಮಾಡ್ತಾ ಇದ್ದೆ ಬಗೆಹರಿತು. ನನಗೆ ತಕ್ಷಣ ಅದನ್ನು ಬರೆದು ನನಗೆ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಬಸ್ನಲ್ಲಿದ್ದೆ ನಾನು, ಮತ್ತು ನಾನು ಯಾರ್ದೋ ಸ್ನೇಹಿತನ ಜೊತೆ ಮಾತಾಡ್ತಾ ಇದ್ದೆ. ಆದರೆ ಅವತ್ತಿನ ಪ್ರಯಾಣ ಮುಗಿದ ತಕ್ಷಣ ಮನೆಗೆ ಬಂದು ನಾನು ತಕ್ಷಣವೇ ಅದನ್ನು ಬರೆದು ನೋಡಿದೆ, ನನ್ನ ಆಲೋಚನೆ ಸರಿ ಇತ್ತು ಅಂಥೇಳಿ. ಅಂದರೆ ಆಲೋಚನೆ ಸರಿ ಇತ್ತು ಅಂತ ಹೇಳಿ ಮನೆಗೆ ಹೋಗಿ ನೋಡಬೇಕು, ಆದರೆ ಆ ಆಲೋಚನೆ ಹೊಳೆದ ತಕ್ಷಣ ಅದು ಇನ್ನೇನೋ ಮಾಡ್ತಾ ಇದ್ದಾಗ ಎಷ್ಟೋ ಹೊಳಹುಗಳು ಹಾಗೆ ನಡೆಯುತ್ತೆ. ಅದಕ್ಕಾಗಿ ಬುದ್ಧಿನ ಯಾವಾಗಲೂ ನಾವು ಬಳಸ್ತಾ ಇರಬೇಕು, ಇಲ್ಲ ಅಂದರೆ ತುಕ್ಕಿಡಿದು ಬಿಡುತ್ತೆ.
ಆ ತುಕ್ಕಿಡದೇ ಇರೋದಕ್ಕೋಸ್ಕರ ಈ ಕಥೆಗಳು, ಕಾವ್ಯ, ಸಂಗೀತ ಅವೆಲ್ಲ ಮಾಧ್ಯಮ. ಮತ್ತು ಆ ಹಿನ್ನೆಲೆಗೆ ಹೇಳ್ತಾ ನಾನು, ಹಿನ್ನೆಲೆ ಬಹಳಷ್ಟು ಹಿಂದೆ ನಮ್ಮ ಇಡೀ ವಿಶ್ವ ಸಾಹಿತ್ಯದಲ್ಲಿ ವೇದ ಸಾಹಿತ್ಯನೇ ಅತಿ ಪುರಾತನ ಅಂತ ಎಲ್ಲರೂ ಗುರುತಿಸಿದ್ದಾರೆ. ಅದರಲ್ಲೂ ಋಗ್ವೇದ ಅತಿ ಹಳೆಯದು. ಆ ಋಗ್ವೇದದಲ್ಲೇ, ಆ ಋಗ್ವೇದ ವೇದಾಭ್ಯಾಸ ಕ್ರಮಗಳಲ್ಲಿ ಸಾವಿರಾರು ವರ್ಷಗಳಾದದ್ದು ಈಗಲೂ ಕೂಡ ನಾವು ಕಲಿಬೇಕಾದಾಗ ಚಾಚೂ ತಪ್ಪದೆ ಅದರ ಸಾಹಿತ್ಯ ನಡೆದು ಬಂದಿದೆ. ಅದು ಹೇಗೆ ಬರೋಕ್ಕೆ ಸಾಧ್ಯ ಆಯಿತು? ಒಬ್ಬರಿಂದ ಒಬ್ಬರು ಬಾಯಿಂದ ಹೇಳ್ಕೊಡೋದು, ಕಲ್ತ್ಕೊಳ್ಳೋದು ಇದ್ದೇ ಇದೆ, ಶ್ರುತಿ. ಆದರೆ ನಾವೇ ಯೋಚನೆ ಮಾಡಿರೋ ಪ್ರಕಾರ, ನಾವೇ ತಿಳ್ಕೊಳ್ಳೋ ಪ್ರಕಾರ, ನಾನು ಒಬ್ರಿಗೆ ಹೇಳಿದ ವಿಚಾರ ಇನ್ನೊಬ್ರಿಗೆ ಹೇಳೋ ವೇಳೆಗೆ ಅದಾಗಲೇ ಅದು ಬೇರೆ ಬದಲಾವಣೆ ಆಗೋಗಿದೆ. ಆದರೆ ಬದಲಾವಣೆ ಆಗದೆ, ಒಂದು ಅಕ್ಷರ ಕೂಡ ಬದಲಾವಣೆ ಆಗದೆ ಸಾವಿರಾರು ವರ್ಷಗಳ ನಿರಂತರವಾಗಿ ಬಂದಿದೆ ಅಂದರೆ ಹೇಗೆ ಅದನ್ನು ನಾವು ವರ್ಗಾಯಿಸಿದ್ದೀವಿ, ಪರಂಪರೆಯಿಂದ ನಾವು ಮುಖೇನ ಮಾಡಿದೆ ನಮ್ಮ ಸಂಸ್ಕೃತಿ, ಅದನ್ನು ನಾವು ಬಹಳಷ್ಟು ಗೌರವದಿಂದ ಕಾಣಬೇಕಾಗತ್ತೆ. ಅದು ಮಾಡಬೇಕಾದ್ರೆ ಒಂದು ಸುಮ್ಮನೆ ಉದಾಹರಣೆ ಕೊಡ್ತಿದ್ದೀನಿ ಅಷ್ಟೇ. ಒಂದು ವಾಕ್ಯ ಹೇಳಿದ್ರೆ ಆ ವಾಕ್ಯ ಮಾತ್ರ ಮುಂದುವರಿತಾ ಇರಲಿಲ್ಲ. ಆ ವಾಕ್ಯ, ಈ ಉದಾಹರಣೆ ಪದಪಾಠ ವೇದಾಭ್ಯಾಸ ಕ್ರಮದಲ್ಲಿ ಬರುತ್ತೆ. ಸಂಹಿತೆ, ಅದೊಂದು ಸಾಲು ಅಷ್ಟೇ, ಒಂದೇ ಒಂದು ಸಾಲದು ಋಗ್ವೇದದಲ್ಲಿ ಬರುವಂಥದ್ದು. ಋಕ್ ಸಂಹಿತೆಯಲ್ಲಿ ಓಷಧಯ ಸಂವದಂತೆ ಸೋಮೇನ ಸಹರಾಜ್ಞಾ ಅಂತ ಅದು ಸಂಹಿತಾ ಪಾಠ. ಪದಪಾಠದಲ್ಲಿ ಪದ ವಿಂಗಡಣೆ ಮಾಡಬೇಕು. ಓಷಧಯ ಸಂವದಂತೆ ಸೋಮೇನ ಸಹ ರಾಜ್ಞಾ ಅಂತ ಪ್ರತಿ ಪದಕ್ಕೂ ಕೂಡ ಸ್ವರ ಇದೆ. ಹೇಳ್ಕೊಡುವಾಗ ಪದಪಾಠ ಬಹಳ ಮುಖ್ಯ ಆಗುತ್ತೆ. ಪದಪಾಠ ಮತ್ತು ಅದರಲ್ಲಿರುವ ಸ್ವರ ಮುಖ್ಯ ಆಗುತ್ತೆ. ಆಮೇಲೆ ಕ್ರಮಪಾಠ ಅಂತ ಇದೆ. ಕ್ರಮಪಾಠದಲ್ಲಿ ಪದಗಳನ್ನು ನೀವು ಪದಪಾಠದಲ್ಲಿ 1, 2, 3, 4, 5, 6 ಅಂತ ಬರೆದಿದೆ ಕೆಳಗಡೆ. ಅಲ್ಲಿ ಕ್ರಮಪಾಠ 1, 2, 2, 3, 3, 4 ಅಂತ ಹೇಳಿದ್ರೆ 1, 2 ಹಾಕಿದ್ರೆ ಒಂದು ವಾಕ್ಯ ಆಗುತ್ತೆ. ಓಷಧಯ 2, 3 ಸಂವದಂತೆ 3, 4 ವದಂತೆ ಸೋಮೇನ, ಆ ರೀತಿ. ಜಟಾಪಾಠದಲ್ಲಿ 1, 2, 2, 1, 1, 2 ಅದು ಒಂದು ವಾಕ್ಯ ಆಗುತ್ತೆ. ಓಷಧಯ ಸಮೋಷಧಯ ಓಷಧಯ ಆ ರೀತಿ ಒಂದು ವಾಕ್ಯ ಜಟಾಪಾಠದಲ್ಲಿ 4 ಸಾಲಾಗಿದೆ. ಘನಪಾಠದಲ್ಲಿ 1, 2, 2, 1, 1, 2, 3, 3, 2, 1, 1, 2, 3 ಅಷ್ಟು ಹಾಕಿದ್ರೆ ಒಂದು ಸಾಲಾಗುತ್ತೆ. ಓಷಧಯ ಸಮೋಷಧಯ ಓಷಧಯ ವದಂತೆ ವದಂತೆ ಸಮೋಷಧಯ ಓಷಧಯ ವದಂತೆ. ಯಾಕೆ ಇದು ಮಾಡಬೇಕು ಅಂತ ಹೇಳಿದ್ರೆ ಪದಪಾಠ ಕಲ್ತ್ಕೊಂಡ್ರೆ ಇದು ಇಡೀ ಇದನ್ನು ಹಾಗೇ ಕಂಠಪಾಠ ಮಾಡ್ತಾ ಇರಲಿಲ್ಲ. ಸಂಹಿತಾ ಪಾಠ ಗೊತ್ತಿರ್ತಿತ್ತು, ಪದಪಾಠ ಗೊತ್ತಿರ್ತಿತ್ತು, ಈ ಪದಗಳನ್ನು ಈ ರೀತಿ ಜೋಡಣೆ ಮಾಡಬೇಕು ಅಂತ ಗೊತ್ತಿರ್ತಿತ್ತು. ಆ ಪದಗಳನ್ನು ಹಾಕಿ ಈ ರೀತಿ ಹೇಳಬೇಕು. ಘನಪಾಠ ಎಲ್ಲ ಪ್ರಿಂಟ್ ಆಗಿದ್ದು ಪೂರ್ಣ ಎಲ್ಲ ನಾನು ನೋಡಿಲ್ಲ. ಆದರೆ ಘನಪಾಠಿಗಳು ಕಣ್ಣು ಮುಚ್ಕೊಂಡು ಈ ರೀತಿ ಹೇಳ್ತಾರೆ. ಅಂದರೆ ಇದರಲ್ಲಿ ಎಷ್ಟು ಚೆನ್ನಾಗಿ ಅಡಗಿದೆ ನೋಡಿ ಅಲ್ವಾ. ಅಂದರೆ ಋಗ್ವೇದದಲ್ಲೇ ಯಾವ ರೀತಿ ಒಂದು ತಾರ್ಕಿಕವಾಗಿ ನಾವು ಹಾಗಾಗಿ ಏನಾಗುತ್ತೆ, ಇವಾಗ ಘನಪಾಠಿಗಳು ತ್ರಿಪಾಠಿಗಳು ಆ ರೀತಿ ಅಂತ ಹೇಳಿದ್ರೆ ಎಲ್ಲ ಒಂದು ದೋಷ ಬಂತು ಅಂದರೆ ಇನ್ನೊಬ್ಬರನ್ನ ಕೇಳೋದು, ಹಾಗಾಗಿ ದೋಷ ನಿವಾರಣೆ ಮಾಡಿಕೊಂಡು ಮುಂದುವರೆದು ಬಂದಿದೆ. ಮತ್ತು ಹೇಳ್ಕೊಡೋ ಕ್ರಮಗಳಲ್ಲೂ ಕೂಡ ಋಗ್ವೇದದಲ್ಲಿ ಒಂದು ಸಾಲು ಹೇಳ್ಕೊಟ್ಟ ಮೇಲೆ, ಒಂದು ಪಾದ ಹೇಳ್ಕೊಟ್ಟ ಮೇಲೆ 3 ಬಾರಿ ನಾವು ಅದನ್ನು ಪುನರುಚ್ಚರಿಸಬೇಕು. 3 ಬಾರಿ ಉಚ್ಚರಿಸಿದ್ರೆ ಮುಂದಿನ ಪಾದಕ್ಕೆ ಹೋಗ್ತಾರೆ. ಆ 3 ಬಾರಿ ಉಚ್ಚರಿಸುವಾಗ ನಾವೇನಾದರೂ ತಪ್ಪು ಮಾಡಿದರೆ, 3 ಸತಿ ತಪ್ಪು ಮಾಡಿದರೆ ಮತ್ತೆ ಹೇಳಿ ಅಂತ ಹೇಳ್ತಾರೆ. ಅಕಸ್ಮಾತ್ ಮೊದಲನೇ ಬಾರಿ ತಪ್ಪು ಹೇಳಿ 2, 3 ಬಾರಿ ಸರಿ ಹೇಳಿದರೆ ಮುಂದುವರಿತಾರೆ. ಯಾಕಂದರೆ ನಾವೇ ಅದನ್ನು ತಿದ್ದುಕೊಂಡಿದ್ದೀವಿ ಅಂತ ಹೇಳಿ. ಅಂದರೆ ಇದರೊಳಗೂ ಕೂಡ ಬಹಳಷ್ಟು ಒಂದು ಎಫಿಷಿಯೆಂಟ್ ಮೆಕ್ಯಾನಿಸಮ್ ಆಫ್ ಕಮ್ಯುನಿಕೇಷನ್ ಇದೆ. ಮತ್ತು ಋಗ್ವೇದದಲ್ಲೇ ಅಂಕಿಗಳಿಗೂ ಕೂಡ ಹೆಸರುಗಳಿದ್ವಲ್ಲ, ಅದರಲ್ಲಿ ದಶಮಾನ ಪದ್ಧತಿ, ಅಂದರೆ ಹೆಸರುಗಳಲ್ಲಿ ದಶಮಾನ ಪದ್ಧತಿ ಇದೆ ಅಂತ ಹೇಳಿ ಅದು ಕೂಡ, ಉದಾಹರಣೆಗೆ 60,099 ಅಂತ ಒಂದು ಬರುತ್ತೆ ಒಂದು ಕಡೆ.
ಷಷ್ಟಿಂ ಸಹಸ್ರ ನವತಿಂ ನವ ಅಂತ ಬರುತ್ತೆ. ಅದು ಹೇಳುವಾಗಲೇ ಗೊತ್ತಾಗುತ್ತೆ ದಶಕಗಳು ಶತಕಗಳು ಈ ರೀತಿಯ ಒಂದು ಇದನ್ನು ಬಳಸ್ಕೋತಾ ಇದ್ವು ಅಂತ ಹೇಳಿ. ಹಾಗಾಗಿ ಗಣಿತ ಅಂತ ನಾವು ಹೆಸರು ಕೊಡಬಹುದು, ತಾರ್ಕಿಕ ರೀತಿಯ ವೈಜ್ಞಾನಿಕ ರೀತಿಯಲ್ಲಿ ಈ ಒಂದು ಪರಂಪರೆ ನಡೆದು ಬಂದಿದೆ. ಅದಕ್ಕೆ ಋಗ್ವೇದನೇ ಬಹಳ ಮೂಲ ಅಂತಲೇ ಹೇಳಬಹುದು. ಋಗ್ವೇದದ ನಂತರ ಪ್ರೇರಣೆಯಾಗಿ ಕಾವ್ಯಗಳು, ಸುಮಾರು ಕಾವ್ಯಗಳೆಲ್ಲ ನಡೆದಿದೆ. ಸಂಸ್ಕೃತ ಕಾವ್ಯಗಳು ನಡೆದಿದೆ, ವಿಜ್ಞಾನದ ರೀತಿಯಲ್ಲೂ ಕೂಡ ನಡೆದಿದೆ. ಫಸ್ಟ್ ನಾನೊಂದು ಈ ಕಾರ್ಲ್ ವೈರ್ಸ್ಟ್ರಾಸ್ ಅಂತ ಹೇಳಿ ಮ್ಯಾಥಮೆಟಿಷಿಯನ್, ಅವನೊಂದು ಕಡೆ ಹೇಳ್ತಾನೆ, ಮ್ಯಾಥಮೆಟಿಷಿಯನ್ who is also not something of a poet can never be a complete mathematician. ಅಂದರೆ ಬಹುಶಃ ಏನೋ ಒಂದು ಪ್ಯಾಟರ್ನ್ಗಳು ಒಂದೇ ರೀತಿ ಇರುತ್ತೆ, ಯಾವುದೋ ಒಂದು ಪ್ರೇರಣೆ ಅಂತ ಹೇಳಿದ್ದಾನೆ. ಅದನ್ನು ನಾನು ಬಹಳ ನಂಬ್ತೀನಿ. ಯಾಕೆಂದರೆ ಈ ಆರ್ಯಭಟೀಯ, ನಮ್ಮಲ್ಲಿ ಬೇಕಾದಷ್ಟು ವೈಜ್ಞಾನಿಕ ಗ್ರಂಥಗಳು ಬಂದವು ಸಂಸ್ಕೃತದಲ್ಲಿ. ಆರ್ಯಭಟೀಯದಲ್ಲಿ ಒಂದು ಶ್ಲೋಕದಲ್ಲಿ ಸೈನ್ ತೀಟಾ ಅಂತ ಏನು ಹೇಳ್ತೀವಿ, ಸೈನ್ ಫಂಕ್ಷನಿನ ಕೆಲವೊಂದು ಟೇಬಲ್ ಕಾಣುತ್ತೆ. ಇದು ನಮ್ಮ ಪ್ರಸಿದ್ಧ ವಿಜ್ಞಾನಿ ರೋದ್ದಂ ನರಸಿಂಹ ಅವರು ನೇಚರ್ ಅನ್ನೋ ಮ್ಯಾಗಝಿನಲ್ಲಿ ಬರೆದಿರೋ ಲೇಖನದ ಒಂದು ಭಾಗ ತೊಗೊಂಡಿದ್ದೀನಿ. ಸೈನ್ಸ್ ಇನ್ ಟರ್ಸ್ ವರ್ಸ್ ಅಂತ ಅವರೇ ಬರೆದಿರೋದು. ಆ ವರ್ಸ್ ಏನಪ್ಪ ಅಂತಂದರೆ ಮಕಿ ಭಕಿ ಫಕಿ ಢಕಿ ನಕಿ 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 ಹಸ್ಕ ಝಕಿ ಅಂತ ಒಂದು ಹೇಳುವಾಗಲೇ ಒಂದು ಅದರೊಳಗೆ ಒಂದು ಬಲ ಕಾಣುತ್ತೆ, ಫೋರ್ಸ್ ಕಾಣುತ್ತೆ. ಅದರೊಳಗೆ ಅವನು ಮಾಡಿರೋದು ಸೈನ್ ತೀಟಾ ಫಂಕ್ಷನ್ನ ಕೆಲವು ಟೇಬಲ್ಗಳನ್ನು ಮಾಡಿದ್ದಾನೆ. ಈ ಕೆಳಗಡೆ ನಾನು ಕೊಟ್ಟಿರೋದು ಓರಿಯೆಂಟಲ್ ಇನ್ಸ್ಟಿಟ್ಯೂಟಲ್ಲಿ ಅವರಿಗೆ ಸಿಕ್ಕ ಕನ್ನಡ ಮ್ಯಾನುಸ್ಕ್ರಿಪ್ಟಿನ ಒಂದು ರುದ್ಧ ನರಸಿಂಹ ಅವ್ರಿಗೆ ಸಿಕ್ಕ ಒಂದು ಮ್ಯಾನುಸ್ಕ್ರಿಪ್ಟ್. ಸೊ ಆರ್ಯಭಟೀಯ ಶ್ಲೋಕ ರೂಪದಲ್ಲಿ ಸೈನ್ ಟೇಬಲ್ ಇದೆ. ಅಂದರೆ ಶ್ಲೋಕನೂ ಕಲ್ತಂಗಾಯಿತು, ಸೈನ್ ಟೇಬಲು ಕಲ್ತಂಗಾಯಿತು. ಇದು ಭಾಸ್ಕರಾಚಾರ್ಯನ ಲೀಲಾವತಿ 11ನೇ ಶತಮಾನದ್ದು. ಅಂದರೆ ಈ ಮ್ಯಾನುಸ್ಕ್ರಿಪ್ಟ್ ಇರೋದು ನಂತರ ಲೇಟರ್ ಯಾರೋ ಇನ್ನೊಬ್ಬರು ತಿದ್ದಿರೋದು ಅಂದರೆ ಅದು ಮತ್ತೆ ಬರ್ಕೊಂಡಿರೋದು. ನವಿಲು ಇದೆ, ಗೊತ್ತಿದೆ ನಿಮಗೆ. ಯಥಾಶಿಕ ಮಯೂರಾಣಾಂ ನಾಗಾಣಾಂ ಮನಯೋ ಯಥ ತಾವದ್ ವೇದಾಂಗ ಶಾಸ್ತ್ರಾಣಿ ಗಣಿತಂ ಮೂರ್ಧನಿ ಸ್ಥಿತಂ ಅಂತ ಹೇಳಿ ಕ್ರೆಸ್ಸದ ಪೀಕ್ ಹಾಕಿದೆ ಅಂತ ಹೇಳ್ತಾರೆ. ಇಲ್ಲಿ ಭಾಸ್ಕರಾಚಾರ್ಯ ಈ ಸಿದ್ಧಾಂತ ಶಿರೋಮಣಿ ಬರೆದಿದ್ದ ಒಂದು ಶ್ಲೋಕ ಇದೆ. ಅವನು ಹೇಳ್ಕೊತಾನೆ, ರಸಗುಣ ಪೂರ್ಣ ಮಹೀಸಮ ಶಕ ನೃಪ ಸಮಯೇ ಅಭವನ್ ಮಮೋತ್ಪತ್ತಿ ರಸಗುಣ ವರ್ಷೇಣ ಮಯ ಸಿದ್ಧಾಂತ ಶಿರೋಮಣಿ ರಚಿತ ಅಂತ ಹೇಳ್ತಾನೆ. ಇದರೊಳಗೆ ನಿಮಗೆ ಬಹುಶಃ ಸುಮಾರು ಜನಕ್ಕೆ ಗೊತ್ತಾಗಿರ್ಬೋದು, ಈ ಶ್ಲೋಕದಲ್ಲಿ ಅವನೇನು ಹೇಳ್ತಿದ್ದಾನೆ ಅಂದರೆ ತಾನು ಯಾವ ವರ್ಷ ಹುಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ, ಮತ್ತು ಅವನಿಗೆ ಎಷ್ಟು ವಯಸ್ಸಾಗಿತ್ತು ಈ ಸಿದ್ಧಾಂತ ಶಿರೋಮಣಿ ರಚನೆ ಬರೆದಾಗ ಅಂತ. ಹೇಗೆ ಅಂತಂದರೆ ರಸಗುಣ ಪೂರ್ಣ ಮಹೀಸಮ ಶಕ ನೃಪ ಸಮಯೇ ಅಭವನ್ ಮಮೋತ್ಪತ್ತಿ. ರಸಗುಣ ಪೂರ್ಣ ಮಹಿ, ರಸ ಅಂದರೆ 6 ಷಡ್ರಸಗಳು, ಗುಣ ಅಂದರೆ 3, ಪೂರ್ಣ ಅಂದರೆ 0 ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ. ಮಹಿ ಅಂದರೆ ಭೂಮಿ 1, 1 0 3 6. ನಾವು ಅಂಕಾನಾಂ ವಾಮತೋಗತಿ ಎಡಗಡೆಯಿಂದ ಓದಬೇಕು. ಅದಕ್ಕೂ ಬಹಳಷ್ಟು ಕಾರಣಗಳಿದೆ, ಅದನ್ನೆಲ್ಲ ಲೇಖನಗಳಲ್ಲೂ ಇದೆ. ಇಲ್ಲಿ ನಾನು ಚುಟುಕಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಒಂದು ವಾರ ನೀವು ಮೆಲ್ಕು ಹಾಕಿ ಹೇಳೋ ಹಾಗಿದ್ರೆ ನಂಗೆ ಸಂತೋಷ ಆಗುತ್ತೆ. ಅಂದರೆ 106 1036 ಅದಕ್ಕೆ 78 ಸೇರಿಸಬೇಕು. ವಿಕ್ರಮಶಾಲಿ ಮಹಾನಸಕ್ಕೆ 1112ನೇ ವರ್ಷದಲ್ಲಿ ಅವನು ರಚನೆ ಮಾಡಿದ್ದಾನೆ. ಮತ್ತು ರಸಗುಣ ವರ್ಷೆ ರಸ 6 3 ಅವನಿಗೆ 36 ವರ್ಷ ಆಗಿದ್ದಾಗ ಮಾಡಿದ್ದಾನೆ, ರಚನೆ ಮಾಡಿದ್ದಾನೆ. ಸಿದ್ಧಾಂತ ಶಿರೋಮಣಿ ರಚಿತ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಶ್ಲೋಕಗಳಲ್ಲಿ ಹೇಗೆ ಗಣಿತ ಮತ್ತು ಇದರಲ್ಲಿ ನೋಡಿ ಹೇಳಿದ್ನಲ್ಲ 6 3 0 ಅಂತ ನಾವು ದಶಮಾನ ಪದ್ಧತಿಯ ಬಳಕೆ ಪದಗಳಲ್ಲಿ ಬಂದ್ಬಿಟ್ಟಿದೆ ನೋಡಿ. 1 0 3 6 1 ಅನ್ನೋದು ಸಹಸ್ರ ಸ್ಥಾನದಲ್ಲಿದೆ, 0 ಅನ್ನೋದು ಶತಕ ಸ್ಥಾನದಲ್ಲಿದೆ, 3 ಅನ್ನೋದು ದಶಕ ಸ್ಥಾನದಲ್ಲಿದೆ. ಹಾಗಾಗಿ ಈ ಕಾವ್ಯ ಈ ರೀತಿಯ ಒಂದು ಬರವಣಿಗೆ ಸಂಕ್ಷಿಪ್ತವಾಗಿ ತಿಳಿಸುವ ಒಂದು ಕಲೆಯಲ್ಲಿ ನಮ್ಮಲ್ಲಿ ಎಷ್ಟು ಅಂತರ್ಗತವಾಗಿತ್ತು ಅಂದರೆ ಒಂದು ಶ್ಲೋಕದಲ್ಲಿ ಎಷ್ಟನ್ನು ಅಡಗಿಸ್ಬಿಟ್ಟಿದ್ದಾರೆ ನೋಡಿ. ಲಘು ಗುರು, ಆ ಛಂದಸ್ಸು, ಪ್ರತಿಯೊಂದು ಎಲ್ಲ ಸೇರಿಬಿಟ್ಟಿದೆ ಇದರೊಳಗೆ. ಅಂದರೆ ಈ ಹಿನ್ನೆಲೆ ಮಹತ್ವ ನಾನು ಹೇಳ್ತಾ ಇರೋದು. ಬಹುಶಃ ರಾಮಾನುಜನಿಗೆ
ಆ ಹಿನ್ನೆಲೆ ಹೇಗೋ ಅವನ ಜೀನ್ಸ್ನಲ್ಲಿ ಬಂದ್ಬಿಟ್ಟಿತ್ತು ಅಂತ ಕಾಣುತ್ತೆ. ಅದು ಆಧುನಿಕ ಗಣಿತ ನೋಡಿದ ತಕ್ಷಣ ಅದು ಒಂದು ಬೇರೆ ಒಂದು ಆಯಾಮಕ್ಕೆ ಕೊಂಡೋಯ್ತು ಅವನ್ನ. ಇದು ಅದೇ ಶ್ಲೋಕ ಇದರಲ್ಲೇ ಬರುತ್ತೆ. ಅನ್ಫಾರ್ಚುನೇಟ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ನಾನು ಹೇಳಿಬಿಡ್ತೀನಿ ಇದನ್ನು. ಆ ಭಾಸ್ಕರಾಚಾರ್ಯ ಲೀಲಾವತಿಯಲ್ಲೇ ಮತ್ತೊಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಈ ಚಿತ್ರ ತೋರಿಸ್ತಿರೋ ಥರ ಒಂದು ರೀತಿಯಲ್ಲಿ ಪೈಥಾಗೊರಸ್ ಥಿಯರಮ್ ಬಳಸುವಂಥದ್ದು. ಪೈಥಾಗೊರಸ್ ಥಿಯರಮ್ ಅಂತ ನಾವು ನೋಡ್ತೀವಿ. ಅದು ಸ್ವಲ್ಪ ಸಂಸ್ಕೃತ ಸ್ವಲ್ಪ ಕ್ಲಿಷ್ಟವಾಗಿ ಕಾಣುತ್ತೆ, ಓದಿದ್ರೆ ಅರ್ಥವೇ ಆಗಲ್ಲ ಅನಿಸುತ್ತೆ. ನನಗೆ ಸಂಸ್ಕೃತ ಬರಲ್ಲ ಅಂತ ಹೇಳೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ನಮ್ಮ ಭಾರತೀಯ ಭಾಷೆಗಳ ಪರಿಚಯ ಇರೋರಿಗೆಲ್ಲರಿಗೂ ಸಂಸ್ಕೃತ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನ್ನ ನಂಬಿಕೆ. ಸಖೇ ಪದ್ಮತನ್ ಮಜ್ಜನ ಸ್ಥಾನ ಮಧ್ಯಂ ಭುಜಃ ಕೋಟಿ ಕರುಣಾಂತರಂ ಪದ್ಮದೃಷ್ಟಂ ನಲಃ ಕೋಟಿ ರೇತನ್ ಮಿತಂ ಸ್ಯಾತ್ ಯಶೋಂಭೋ ವದೈವಂ ಸಮಾನೀಯ ಪಾನೀಯಮಾನಂ ಅಂತ ಒಂದು ಸಮಸ್ಯೆ ಹೇಳ್ತಾ ಇದ್ದಾನೆ. ಅದನ್ನು ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ನಾವು TIFR ಇದ್ದಾಗ ಅಲ್ಲಿ ಒಬ್ಬರು ನಂಬರ್ ಥಿಯರಿ ಇರಿದ್ರು, ಕೆ ರಾಮಚಂದ್ರ ಅಂತ ಹೇಳಿ. ಅವರು 2011ನೇ ಇಸ್ವಿಯಲ್ಲಿ ತೀರ್ಕೊಂಡ್ರು. ಅವರು ನಂಬರ್ ಥಿಯರಿ ರಾಮಾನುಜನ್ ಬಗ್ಗೆ ಅಪಾರ ಗೌರವ ಅಲ್ಲ ದೈವ ಶ್ರದ್ಧೆ ಇಟ್ಕೊಂಡಿದ್ದವರು, ಅವ್ರಿಗೆ ಆರಾಧ್ಯ ದೈವ. ಇವರು ಕೂಡ ಬಹಳ ತೀಕ್ಷ್ಣಮತಿ, ಬಹಳ ದೊಡ್ಡ ನಂಬರ್ ಥಿಯರಿಸ್ಟು ಕೆ ರಾಮಚಂದ್ರ ಅಂತ. ಅವರು ಈ ಶ್ಲೋಕನ ಕನ್ನಡದಲ್ಲಿ ಮಾಡಿದ್ದಾರೆ ಭಾಮಿನಿ ಷಟ್ಪದಿಯಲ್ಲಿ. ನಲಿವ ಹಂಸಗಳಿಂದ ರಾಜಿಪ ನಳಿನ ಸರಸಿನ ಚಂದ ಮಧ್ಯದಿ ಸಲಿಲ ಮಟ್ಟಕ್ಕೆ ಗೇಣು ಮೇಲಿಹ ಕಮಲ ಕಲಿಕಾಗ್ರ ಚಲಿಪ ಮಾರುತದಿಂದ ಮೆಲ್ಲನೆ ಮುಳುಗೆ ನೀರೊಳು ಮಾರು ದೂರದಿ ತಿಳಿಸು ಗಣಕನೆ ಬೇಗದಿಂದಲೇ ನೀರಿನಾಳವನು ಅಂತ ಕೇಳ್ತದೆ. ಅಂದರೆ ನಾನು ಯಾಕೆ ಇದನ್ನು ತೋರಿಸ್ತಿದ್ದೀನಿ ಅಂತಂದರೆ, ಸಂಸ್ಕೃತದಲ್ಲಿರೋ ಶ್ಲೋಕನೂ ಇದೆ. ನಮ್ಮಲ್ಲಿ ಎಷ್ಟೋ ಜನ ಕಾವ್ಯಪ್ರಿಯರಿದ್ದೀರಿ ಇಲ್ಲಿ. ಅದನ್ನು ನಾವು ಲೀಲಾವತಿಯನ್ನೇ ಈ ರೀತಿ ಭಾಮಿನಿ ಷಟ್ಪದಿಯಲ್ಲೋ ತಮಗೆ ಇಷ್ಟವಾದ ಷಟ್ಪದಿಯಲ್ಲೋ ತಮ್ಮ ಛಂದಸ್ಸಿನಲ್ಲಿ ಕನ್ನಡೀಕರಿಸಿದ್ರೆ ಕನ್ನಡ ಸಾಹಿತ್ಯನೂ ಕೂಡ ಬೆಳೆಯುತ್ತೆ, ಲೀಲಾವತಿ ಕೂಡ ಸಂಸ್ಕೃತ ಅರ್ಥ ಆಗಲ್ಲ ಅನ್ನೋರ್ಗೂ ಅರ್ಥ ಆಗುತ್ತೆ, ಮತ್ತು ನಾಲ್ಗೆಯಲ್ಲಿ ನಲಿದಾಡ್ತಾ ಇರುತ್ತೆ. ಭಾಸ್ಕರಾಚಾರ್ಯ ತನ್ನ ಶ್ಲೋಕದಲ್ಲೇ ಹೇಳ್ತಾನೆ, ಸಂಕ್ಷಿಪ್ತಾಕ್ಷರ ಕೋಮಲಾಮಲ ಪದೈಹಿ ಲಾಲಿತ್ಯ ಲೀಲಾವತಿಂ ಅಂತ ಹೇಳ್ತಾನೆ. ನಾಲ್ಗೆಯಲ್ಲಿ ನಡೀತಾ ಇರುತ್ತೆ. ಅದು ಯಾವಾಗಲೂ ನಾವು ಇವಾಗೇನಾಗಿದೆ, ಯಾಕೆ ಇದ್ದ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅಂದರೆ, ಬೋರೆಲ್ಲಿ ಹೇಳ್ದಾಗೆ ಬೇರೆ ಮೀಡಿಯಾಗಳು ಎಷ್ಟಾಗೋಗಿದೆ ಅಂತಂದರೆ ಎಲ್ಲ ಈಗ ಸೆಲ್ಫೋನಲ್ಲಿ ಇಟ್ಕೊಂಡ್ಬಿಡ್ತೀವಿ. ಅದು ಕಳೆದೋಗ್ಬಿಡ್ತು, ನಂಬರೇ ಗೊತ್ತಿರಲ್ಲ ನಮಗೆ. ಮುಂಚೆ ಎಲ್ಲ ತಲೆಯಲ್ಲಿ ಇಟ್ಕೊಳ್ತಾ ಇದ್ವು. ಯಾವಾಗಲೂ ನಾವು ಆದಷ್ಟು ಜ್ಞಾನ ನಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಅದು ತಲೆಯಲ್ಲಿ ಇಟ್ಕೊಳ್ಳೋದು ಎಲ್ಲನೂ ಇಟ್ಕೊಳ್ಳಿಕ್ಕಾಗದಿದ್ರೂ ಈ ರೀತಿಯ ಶ್ಲೋಕ ರೂಪದಲ್ಲಿ ಅದ್ಭುತವಾದ ಛಂದಸ್ನಲ್ಲಿ ಅಂದವಾದ ಪದಗಳಲ್ಲಿ ಹೇಳಿದ್ರೆ ಅರ್ಥ ಆಗಲಿ ಆಗದೇ ಇರಲಿ. ನಮ್ಮ ಬೇಂದ್ರೆ ಅವ್ರು ಹೇಳೋ ಥರ ತಾಳ್ಯಾಕ ಚಂತ್ಯಾಕ ರಾಗದ ಚಿಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಣಿಯೋಣ ಬಾ ಅನ್ನೋ ಥರ ಸುಮ್ಮನೆ ಹೇಳ್ಕೊಂಡು ಕುಣಿಯೋಣ ಅನಿಸುತ್ತೆ ಅಲ್ವಾ. ಹಾಗಾಗಿ ನಾನು ಈ ಉದಾಹರಣೆ ಕೊಟ್ಟದ್ದೇನೆಂದರೆ, ಎಷ್ಟೋ ಜನಕ್ಕೆ ಏನು ಗಣಿತ ಅರ್ಥ ಆಗಲಿಲ್ಲ ಅಂತಂದ್ರೂ ಲೀಲಾವತಿ ಶ್ಲೋಕ ನೋಡಿಕೊಂಡು ಪುಸ್ತಕಗಳಿದೆ, ನಾನು ಒಂದು ಪುಸ್ತಕನೂ ಕೂಡ ತಂದಿದ್ದೀನಿ, ಸಮಸ್ಯೆಗಳು ಸರಳವಾಗಿ ಬಗೆಹರಿಸುವಂಥದ್ದು. ಇವಾಗ ಕ್ಲಾಸ್ನಲ್ಲಿ ನಾವು ಕುಳಿತುಕೊಂಡು ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ, ಮಾಡ್ತೀವಿ ಅಂತ ಓದಾಡ್ತೀವಿ. ಅದೇ ರೀತಿ ಇದು ಕೂಡ ಯಾಕೆ ಮಾಡಬಾರ್ದು, ಶ್ಲೋಕಗಳನ್ನ ಕನ್ನಡದಲ್ಲಿ ಯಾಕೆ ಮಾಡಬಾರ್ದು. ಹಾಗಾಗಿ ಏನಾಗುತ್ತೆ ನಮಗೇನಂತ ಇನ್ನೊಂದೇನಂತಂದರೆ, ಇವಾಗ ನಾನು ಇನ್ನೊಂದು ಮುಖ್ಯ ವಿಷಯ ಏನು ಹೇಳಬೇಕಿಲ್ಲಿ ಅಂದರೆ, ಗಣಿತಜ್ಞರಿಗೆ ಒಂದು ಭಾರಿ ಸಮಸ್ಯೆ. ಅದು ಶುದ್ಧ ಗಣಿತದ ಏನಾದರೂ ಶುದ್ಧ ಗಣಿತಜ್ಞ ನಾನೇನಾದ್ರು ಹೇಳಿದ್ರೆ, ಉದಾಹರಣೆಗೆ ಫರ್ಮಾಸ್ ಲಾಸ್ ಥಿಯರಮ್ ಅನ್ನೋ ಕಡೆ ಒಂದು ಲೆಕ್ಚರ್ ಕೊಟ್ಟೆ. ಅದ್ರ ಉಪಯೋಗ ಏನು ಅಂತ ಕೇಳಿದ್ರು. ಉಪಯೋಗ ಏನು ಅಂದ ತಕ್ಷಣ ಹೇಳಿಕ್ಕೆ ಆಗೋದಿಲ್ಲ ಎಷ್ಟೋ ವೇಳೆ. ಯಾಕಂದರೆ ಪೂರ್ಣ ಒಂದು ಆ ಸಮಸ್ಯೆಯ ಕುತೂಹಲದಿಂದಲೇ ನಾವು ಅದ್ರ ಬೆನ್ನಿಂದೆ ಹೋಗ್ಬಿಟ್ಟು ಯಾವ ಒಂದು ಅದರ ಒಂದು ಅನ್ವಯ ಏನಿದೆ ಅಂತ ನೋಡ್ದೇನೆ ನಾವು ಅದರ ಬೆನ್ನತ್ತಿ ನೋಡಿ ಒಂದು ಸಾಕ್ಷಾತ್ಕರಿಸ್ಕೊಂಡ ಸತ್ಯ ನಮಗೆ ಸಂತೋಷ ಇರುತ್ತೆ. ನಮಗೆ ಅಂದರೆ ಗಣಿತಜ್ಞ ಮಾಡಿದವ್ರಿಗೆ ಅದ್ರ ಉಪಯೋಗ ಕೇಳಿದ್ರೆ ಉಪಯೋಗ ಗೊತ್ತಿಲ್ಲಪ್ಪ ನನಗೆ ಅಂತ ಹೇಳಬೇಕಾಗತ್ತೆ. ಆದರೆ ಅದ್ರ ಉಪಯೋಗ ತಕ್ಷಣ ಆಗಬೇಕು ಅಂತಲ್ಲ ಒಂದು. ಎರಡನೇದು, ಮಾಡಿದ್ದೆಲ್ಲನೂ ನಾವು ನಮ್ಮ ಮನುಷ್ಯನ ಬಳಕೆಗೆ ಸ್ವಾರ್ಥ ಬಳಕೆಗೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಎಷ್ಟು ಅರ್ಥ ಇದೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಶುದ್ಧ ಗಣಿತ ಯಾವುದೋ ತನ್ನ ಒಂದು ಏನು ಬೇಂದ್ರೆ ಅವ್ರನ್ನ ಹುಡುಕರೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಅನ್ನೋ ಥರ ತನ್ನ ತಾನೇ ಪ್ರೀತ ಇರಲೇಬೇಕಾಗತ್ತೆ. ಅದು ಹಾಗೇ ನಾವು ಆ ಒಂದು ಆನಂದಕ್ಕೋಸ್ಕರನೇ ನಾವು ಅದನ್ನು ಸವಿಬೇಕಾಗತ್ತೆ. ಪ್ರತಿಯೊಂದು ಕೂಡ ನನಗೆ ಮೊಬೈಲ್ ಮೂಲಕ ಬರಬೇಕು ಅಂತಲ್ಲ. ಅದೊಂದು. ಇನ್ನೊಂದು, ಕಾಲಾಂತರಗಳಲ್ಲಿ ಅದರ ಬಳಕೆ ಬೇರೆ ಥರ ಆಗ್ತಾ ಇರಬಹುದು. ಉದಾಹರಣೆಗೆ ಸಂಖ್ಯೆ ರಾಮಾನುಜನ್ ಮಾಡಿದ್ದೆಲ್ಲನೂ ಅವಾಗ ಬಳಕೆ ಆಗದೇ ಇದ್ರೂ ಕೂಡ ಇವಾಗ 100, 200 ಡಿಜಿಟಿನ ಒಂದು ಅವಿಭಾಜ್ಯ ಸಂಖ್ಯೆ ತೊಗೊಳ್ಳೋಣ. ಎರಡು ಅವಿಭಾಜ್ಯ ಸಂಖ್ಯೆ 100 ಡಿಜಿಟ್ ಇರುತ್ತೆ.
ಅದನ್ನು ನಾನು ಗುಣಿಸ್ತೀನಿ, ಗುಣಿಸಿ ಒಂದು ನಂಬರ್ ಬರುತ್ತೆ, ಅದು ಕೋಡ್ ಆಗುತ್ತೆ. ಅದನ್ನು ಹಾಕಿದ್ರೆ ಮಿಲಿಯಗಟ್ಟಲೆ ವರ್ಷ ಬೇಕಾಗುತ್ತೆ ಅದನ್ನು ಅಂದರೆ ಯಾವ 2 ಅವಿಭಾಜ್ಯ ಸಂಖ್ಯೆಗಳಿಂದ ನಾವು ಅದನ್ನು ಪಡೆದಿದ್ದೀವಿ ಅಂತ ಹೇಳಿ. ಹಾಗಾಗಿ ನಿಮ್ಮ ಕ್ರೆಡಿಟ್ ಕಾರ್ಡು ಇದೆಲ್ಲ ನೀವು ಮಾಡೋದೆಲ್ಲ ಸೇಫ್ ಆಗಿದೆ. ಕೋಡಿಂಗ್ ಥಿಯರಿ. ಅದಕ್ಕೆ ಈ ಅವಿಭಾಜ್ಯ ಸಂಖ್ಯೆಗಳು ಬಹಳ ಮುಖ್ಯ ಆಗಿವೆ. ಅದೇ ಇನ್ನು 5 ನಿಮಿಷ ಇದೆ, ಕರೆಕ್ಟಾಗಿ ಮುಗಿಸ್ತೀನಿ. ಅದೇ ಭಾಸ್ಕರಾಚಾರ್ಯ ಲೀಲಾವತಿಯಲ್ಲಿ ಮತ್ತೊಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ವಿಷ್ಣುವಿನ 4 ಕೈಗಳು ಶಂಖ, ಚಕ್ರ, ಗದಾ, ಪದ್ಮ, ಅದನ್ನು ಬೇರೆ ಬೇರೆ ಬದಲಾಯಿಸಿದ್ರೆ ಎಷ್ಟು ಪ್ರಭೇದಗಳು ಬರುತ್ತೆ? 24 ಬರುತ್ತೆ. 4 ಫ್ಯಾಕ್ಟೋರಿಯಲ್. ಆ 24 ಹೆಸರು ಅದು ಕೂಡ ಸುಮಾರು ಯಾರೋ ಮಾನಸೋಲ್ಲಾಸದಲ್ಲೆಲ್ಲ ಬರೆದಿದ್ದಾರೆ. ನಾವು ಆಚಮನ ಮಾಡುವಾಗ ಕೇಶವಾಯಸ, ಮಾಧವಾಯಸ ಹೇಳಿ 24 ಹೆಸರು ಬರುತ್ತೆ ವಿಷ್ಣುದು, ಯಾವ ಒಂದೊಂದು ಪೊಸಿಷನ್ಗೆ ಬರುತ್ತೆ ಅಂತ ಇದೆ. ಶಿವನಿಗೆ ಲೀಲಾವತಿಯಲ್ಲಿ ಶ್ಲೋಕ ಕೇಳ್ತಾನೆ, ಶಿವನಿಗೆ 10 ಕೈಗಳಿದೆ, 10 ಕೈಗಳದ್ದು ಮಾಡಿಸಿ ಇನ್ನು ಎಷ್ಟು ಪ್ರಭೇದಗಳು ಬರುತ್ತೆ ಅಂತ ಹೇಳಿ. ಅದು ಸಹಸ್ರನಾಮಕ್ಕೂ ಮೀರಿದ ಅಷ್ಟು ಬೇರೆ ಬೇರೆ ರೀತಿಯ ಪ್ರಭೇದಗಳು ಬರುತ್ತೆ. ಇದ್ಯಾತಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನನಗೆ ಚಿಕ್ಕವನಿದ್ದಾಗ ಬೇಲೂರು ಹಳೆಬೀಡು ದೇವಸ್ಥಾನಗಳಿಗೆ ಹೋದರೆ ಕೆಳಗಡೆ ಆನೆಯ ಸಾಲಿರುತ್ತೆ. ಆನೆಯ ಸಾಲು ನೋಡಿದಾಗ ಆ ಗೈಡೆಲ್ಲ ಹೇಳ್ತಾನೆ, ಒಂದ್ರ ಥರ ಇನ್ನೊಂದಿಲ್ಲ, ಅವರ ಒಂದು ಕಲಾತ್ಮಕ ಹಾಗೆ ಅಂತ. ನನಗೆ ಚಿಕ್ಕವನಿದ್ದಾಗ ಇಷ್ಟೆಲ್ಲ ಮಾಡಿದ್ದಾರೆ, ನನಗೆ ಅಷ್ಟೊಂದೆಲ್ಲ ಇರುವಾಗ ಇಲ್ಲೋ ಒಂದ್ರದ್ದು ಇನ್ನೊಂದು ಇದ್ದೇ ಇರಬೇಕು ಅನ್ನೋ ಏನೋ ಒಂದು ನನಗೆ ಅನ್ನಿಸ್ತಾ ಇತ್ತು ಮನಸ್ಸಿಗೆ. ಆದರೆ ಇವಾಗ ಅನಿಸೋದೇ ಇಲ್ಲ. ಯಾಕಂತಂದರೆ ಈ ಲೀಲಾವತಿಯಲ್ಲಿ ತಿಳಿಸಿದಾಗೆ 4 ಬೇರೆ ಮಾಡಿದ್ರೆ 24 ಬರುತ್ತೆ. ಹಾಗಾಗಿ ಆನೆಯ ಸೊಂಡಿಲು, 4 ಕಾಲು, ಬಾಲ, ಕಿವಿ, ಆ ಪೊಸಿಷನ್ಗಳನ್ನ ಬೇರೆ ಒಂದೊಂದೇ ಮಾಡಿದ್ರೆ ಬೇಕಾದಷ್ಟು ನಿಮಗೆ ಒಂದು ಇನ್ನೊಂದ್ರ ಥರ ಅಲ್ಲದೇ ಇರುವಂಥ ಪ್ರಭೇದಗಳು ಸಿಕ್ಕತ್ತೆ. ಸೊ ಹಾಗಾಗಿ ಮಾಡಿದರು. ಅದು ನೀವು ಗಮನಿಸಿದ್ರೆ ಗೊತ್ತಾಗತ್ತೆ. ಕೆಲವು 2 ಕಾಲುಗಳು ಒಂದೇ ಇರುತ್ತೆ, ಸೊಂಡ್ಲಿನ ಪೊಸಿಷನ್ ಬೇರೆ ಇರುತ್ತೆ. ಅಂದರೆ ನೋಡಿ, ಗಣಿತದ ಆಲೋಚನೆಯನ್ನು ಹೇಗೆ ಶಿಲ್ಪಕಲೆಯಲ್ಲಿ ತಂದಿದ್ದಾರೆ ನಮ್ಮಲ್ಲಿ ಅಲ್ವಾ? ಅದನ್ನು ನಾವು ಗಮನಿಸಬೇಕು ಅನಿಸುತ್ತೆ. ಅಂದರೆ ನಾವು ದೇವಸ್ಥಾನಕ್ಕೆ ಹೋದರೆ ಇವಾಗ ನೋಡ್ತಾ ಇದ್ರೆ ನಮಗೆ ಎಷ್ಟೋ ಆ ರೀತಿಯ ಆಲೋಚನೆಗೆ ತೆರೆದುಕೊಂಡ ರಾಮಾನುಜನಿಗೆ ಇನ್ನು ಎಷ್ಟು ಕಂಡಿರಬೇಕು. ಇದು ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಹೇಳಿದ್ನಲ್ಲ, ಆ ಪುಸ್ತಕ. ಅದು ಕಳೆದ ವರ್ಷ 2 ವರ್ಷ ಇದು ಸಿನಿಮಾ ಕೂಡ ಆಯಿತು. ಮತ್ತು ಅದರ ನಾಟಕಗಳೆಲ್ಲ ನಡೆದಿದೆ. ಇದು ಕನ್ನಡದಲ್ಲಿ ನಾನು ಮಾಡಿದ್ದು, ಅನಂತದ ಒಡನಾಟದಲ್ಲಿ ಅಂತ ಹೇಳಿ. ಇವಾಗ ನಾನು ವಸ್ತುಸ್ಥಿತಿಗೆ ಬರ್ತಾ ಇದ್ದೀನಿ. ಈಗ ನಾವು ಯಾವ ಸಂದರ್ಭದಲ್ಲಿ ಇದ್ದೀವಿ ಅಂತ. ಇದು ರೋದ್ದಮ್ ನರಸಿಂಹ ಅವರು. ಫಸ್ಟ್ ಕ್ಲಾಸಾಗಿ ಗೊತ್ತಾಗುತ್ತೆ. ನೋ ಇಂಡಿಯನ್ ಯೂನಿವರ್ಸಿಟಿ ವುಡ್ ಅಡ್ಮಿಟ್ ರಾಮಾನುಜನ್ ಈವನ್ ಟುಡೇ. ರಾಮಾನುಜನ್ ಬಗ್ಗೆ ಅಷ್ಟೆಲ್ಲ ಮಾಡ್ತೀವಿ. ಅವ್ನು ಮಾಡಿದ ಯಾರು ಬಂದು ನೋಡಿದ್ರೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಅಡ್ಮಿಟ್ ಮಾಡ್ಕೋತೀವ? ಎವ್ಯಾಲ್ಯೂಯೇಟ್ ಮಾಡೋ ಶಕ್ತಿ ಇದೆಯಾ ನಮಗೆ? ಶಕ್ತಿಗಿನ್ನ ಹೆಚ್ಚಾಗಿ ಅದಕ್ಕೆ ನಾವು ತೆರೆದುಕೊಳ್ಳೋದು ಮುಖ್ಯ ಅಲ್ವಾ? ಯಾಕಂದರೆ ಕಲಿಕೆಗೆ ಒಂದೇ ರೀತಿ ಕಲಿಕೆ ಅಲ್ಲ. ನಾವು ಶಾಲೆಯಲ್ಲಿ ಕಲಿಯೋದು ಒಂದೇ ಅಲ್ಲ. ಅದು ಕಲಿಕೆಗೆ ಹಲವಾರು ನೂರಾರು ಮಾರ್ಗಗಳಿರುತ್ತೆ. ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಲಿತ್ಕೊಳ್ತಾ ಇರ್ತಾರೆ. ಅವಕ್ಕೆಲ್ಲ ನಾವು ತೆರೆದುಕೊಳ್ಬೇಕಲ್ವಾ? ಅದಕ್ಕೆ ಭಾಷೆ ಮುಖ್ಯ. ಇದು ಮಂಜುಲ್ ಭಾರ್ಗವ. ಇದು ಜಸ್ಟ್ ಇವಾಗ ಕಳೆದ ವಾರ ಸಾಪ್ತಾಹಿಕ ಪುರವಣಿಯಲ್ಲಿ ಬಂದದ್ದು. ಮಂಜುಲ್ ಭಾರ್ಗವ ಅಂತ ಬಹುಶಃ ನೀವು ಕೇಳಿದ್ದೀರಿ ಅಂತ ಕಾಣುತ್ತೆ. ಭಾರತೀಯ ಮೂಲ, ಆದರೆ ಅವನು ಹುಟ್ಟಿದ ಕೆನಡಾದಲ್ಲಿ. ಅಜ್ಜನ ಮನೆಯಲ್ಲಿ ರಾಜಸ್ಥಾನಕ್ಕೆ ಬರ್ತಾ ಸಂಸ್ಕೃತ ಕಲಿತವನು. ಅವನಿಗೆ ನಿನಗೆ ಅತಿ ಪ್ರಭಾವ ಬೀರದ ಅಥವಾ ಇಷ್ಟವಾದ ಪುಸ್ತಕಗಳು 5 ಪುಸ್ತಕಗಳು ಯಾವುದಪ್ಪ ಅಂದರೆ ಶುಲ್ಬಸೂತ್ರ, ಅಷ್ಟಾಧ್ಯಾಯಿ, ಛಂದಶಾಸ್ತ್ರ, ಪಿಂಗಲಂದು, ಮತ್ತು ಬ್ರಹ್ಮಗುಪ್ತನ ಬ್ರಾಹ್ಮಸ್ಫುಟ ಸಿದ್ಧಾಂತ ಅಂತ ಹೇಳಿ ಆಮೇಲೆ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅಂತ ಹೇಳ್ತಾನೆ. 4 ಸಂಸ್ಕೃತ ಗ್ರಂಥಗಳು ಹೇಳ್ತಾನೆ. ಅವನು ಈ ಶ್ಲೋಕಗಳನ್ನೆಲ್ಲ ಕಲ್ತಿದ್ದಾನೆ. ಬ್ರಹ್ಮಗುಪ್ತನ ಬ್ರಾಹ್ಮಸ್ಫುಟ ಸಿದ್ಧಾಂತದಲ್ಲಿ ಸುಮಾರು ಕ್ವಾಡ್ರಾಟಿಕ್ ಈಕ್ವೇಷನ್ಗಳು, ವರ್ಗ ಸಮೀಕರಣ, ವರ್ಗ ಪ್ರಕೃತಿ ಅಂತ ಹೇಳಿ ಬೇಕಾದಷ್ಟು ಸಂಸ್ಕೃತದಲ್ಲಿ ಬಂದಿದೆ. ಇವನು ಬಂದಾಗ ಪ್ರಜಾವಾಣಿಯಲ್ಲಿ ಬಂದಿದೆ. ನಾನು ಅವನು ಹೇಳಿದ ಇದನ್ನು ಕೊನೆಯಲ್ಲಿ ನನಗೆ ಇಷ್ಟ ಆಗಿದ್ದು ಒಂದು ಮಾತನ್ನು ಹೇಳ್ತೀನಿ. ಅವನು ಹೇಳ್ತಾನೆ, ಅವರೇ ಬರೆದಿರೋ ರಿಪೋರ್ಟ್ನೇ ನಾನು ಕನ್ನಡದಲ್ಲಿ ಕೆಳಗಡೆ ಬರೆದಿದ್ದೀನಿ. ಸ್ಥಳೀಯ ಭಾಷೆಗಳ ಕುರಿತು ಅವರು ಅತೀವ ಕಾಳಜಿ ವ್ಯಕ್ತಪಡಿಸುತ್ತಾರೆ. ಸ್ಥಳೀಯ ಭಾಷೆಗಳು ಇಂಗ್ಲೀಷ್ನಲ್ಲಿ ಕಲಿಯುವಷ್ಟೇ ಮಾತೃಭಾಷೆಯ ಮೇಲಿನ ಪ್ರೀತಿಯೂ ಮುಖ್ಯ. ಸ್ಥಳೀಯ ಭಾಷೆಗಳಲ್ಲಿ ಹೊಸ ಜ್ಞಾನದ ಸೃಷ್ಟಿಯಾಗಬೇಕು, ಅವುಗಳು ಉಳಿಯಬೇಕು, ದೊಡ್ಡದಾಗಿ ಬೆಳೆಯಬೇಕು ಎಂದು ಪ್ರೀತಿ ತೋರಿಸಿದರು. ಕನ್ನಡಕ್ಕೆ 1000 ವರ್ಷಗಳ ಇತಿಹಾಸ ಇದೆ ಇಲ್ಲವೇ ಎಂದು ಕೇಳಿದರು. ಹಾಗಾಗಿ ನಮಗೆ ಭಾಷೆ ಬಹಳ ಮುಖ್ಯ. ಮತ್ತು ನನಗೆ ಇನ್ನೊಂದೇನೆಂದರೆ ಪ್ರಕೃತಿಯಲ್ಲಿ ಕೂಡ ನಾವು ಕಾಣೋದು ಬೇಕಾದಷ್ಟಿದೆ. ಇದು ಜೇಡಜಾಲ.
ಈ ಜೇಡ ಜಾಲದ ಒಂದು ಗಣಿತ ಅಂಶಗಳನ್ನು ಬಳಸ್ಕೊಂಡು ಟೆನ್ಸಗ್ರಿಟಿ ಅಂತ ಹೇಳಿ ಇವಾಗ ಆರ್ಕಿಟೆಕ್ಚರ್ ಬಳಸ್ತಾರೆ. ಮುಂಚೆ ಏರ್ಪೋರ್ಟ್ಗಳು ಕಟ್ಟಬೇಕಾದ್ರೆ ದೊಡ್ಡ ದೊಡ್ಡ ಕಾಂಕ್ರೀಟ್ ಕಾಲಮ್ಗಳು ಕಟ್ಟೋರು. ನೀವೀಗ ನೋಡಿದಾಗ ಆ ಥರ ಕಟ್ಟಿಲ್ಲ. ಇವಾಗ ದೊಡ್ಡ ಸ್ಪ್ಯಾನ್ ಇರುತ್ತೆ, ಒಂಥರ ಛತ್ರಿಗಳ ಥರ ಕಟ್ಟಿರ್ತಾರೆ. ಅದು ಜೇಡ ಜಾಲದಿಂದ ಪ್ರೇರಿತವಾದ ಕಟ್ಟಡಗಳು. ಸುಮ್ಮನೆ ಹಾಗೆ ಚಿತ್ರಗಳು ತೋರಿಸ್ತಾ ಇದ್ದೀನಿ. ಪ್ರಕೃತಿಯಲ್ಲಿ ಎಷ್ಟು ಅದ್ಭುತವಾದ ವೈವಿಧ್ಯ ಇದೆ, ಶಿಲ್ಪಕಲೆಯಲ್ಲಿದೆ. ನಾವು ಎಲ್ಲನೂ ನಮ್ಮ ಸ್ವಾರ್ಥ ಬಳಕೆಗೆ ವಿಜ್ಞಾನ ಬಳಕೆ ಆಗಬೇಕು ಅಂತ ಬಳಸ್ಕೊಂಡು ನಾವು ಪ್ರಕೃತಿ ಹಾಳು ಮಾಡಿದ್ರೆ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಅನ್ನೋ ಒಂದು ಕಳಕಳಿ ನನಗೆ. ಇದು ನೋಡಿ, ಎಕ್ಕದ ಹೂವು, ಸಾಮಾನ್ಯ ಎಕ್ಕದ ಹೂವು ಎಲ್ಲ ಕಡೆ ತೆಗೆದು ಬಿಡ್ತಾರೆ. ಆದರೆ ಇದರೊಳಗೆ ಎಷ್ಟು ಅದ್ಭುತವಾದ ಗೋಲ್ಡನ್ ರೇಷಿಯೋ ಇದೆ ಇದರೊಳಗೆ. ಇದೊಂದು ರೆಗ್ಯುಲರ್ ಪೆಂಟಗನ್, ಪಂಚಭುಜ. ಅದು ಈ ಎರಡು ಗೆರೆಗಳನ್ನ ಎಳೆದ್ರೆ ಇದು ಮೂರನೇದು ಬರುತ್ತೆ. ಇದೊಂದು ದೊಡ್ಡ ಪಂಚಭುಜ. ಆ ರೀತಿ ಎಳೆದ್ರೆ ಇನ್ನೊಂದು ದೊಡ್ಡದು ಬರುತ್ತೆ. ಮತ್ತು ದೊಡ್ಡದ್ರ ಏರಿಯಾ ಚಿಕ್ಕದ್ರ ಏರಿಯಾ ಎರಡು ಒಂದು ರೇಷಿಯೋ ತೊಗೊಂಡು, ಅನುಪಾತ ತೊಗೊಂಡ್ರೆ ಎರಡಕ್ಕೂ ಒಂದೇ ಇರುತ್ತೆ. ಸೊ ಪ್ರಕೃತಿಯಲ್ಲಿ ಎಷ್ಟೊಂದು ಗಣಿತ ಅಡಗಿದೆ, ನಮ್ಮ ಕಲೆಯಲ್ಲಿ ಅಡಗಿದೆ. ಎಲ್ಲನೂ ನಾವು ಸ್ವಾರ್ಥಕ್ಕೆ ಬಳಸಬೇಕು ಅನ್ನೋದ್ರ ಅರ್ಥ ಏನು ಅನ್ನೊಂದು ಮಾತಿಂದ ನಿಲ್ಸೋಕ್ಕೆ ಮುಂಚೆ ನಾನು ಈ ಒಂದು ಶ್ಲೋಕ ಇದೆ, ಮೂಲಂ, ಇದು ಭಾವನಾ ಅಂತ ಹೇಳಿ. ಒಂದೇ ಒಂದು ಸೆಕೆಂಡು, ಇಫ್ ಯು ಡೋಂಟ್ ಮೈಂಡ್, ಒಂದು ಶ್ಲೋಕ ಹಾಕ್ತೀನಿ ನಾನು. ಆ ಶ್ಲೋಕ ಬರ್ತದೆ. ಯಾಕೋ ಗೊತ್ತಾಗಲಿಲ್ಲ, ಮಾಡ್ತಾ ನೋಡ್ತೀನಿ. ಐ ಥಿಂಕ್ ಇದು ಆಡಿಯೋ ಅಂದರೆ ಕ್ಷಮಿಸಬೇಕು, ಬಹುಶಃ ಯೂಟ್ಯೂಬಲ್ಲಿ ಹಾಕಿದ್ರಿಂದ ಹಾಗಾಗಿದೆ. ಎನಿವೆ, ಪರವಾಗಿಲ್ಲ, ಕೇಳಿಸ್ತೀನಿ ಆಮೇಲೆ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಭಾವನಾ ಶ್ಲೋಕ 1000 ವರ್ಷಗಳ ನಂತರ ಪೆಲ್ಸ್ ಈಕ್ವೇಷನ್ ಅಂತ ಯುರೋಪ್ನಲ್ಲಿ ಕರೀತಾರೆ. ಅದನ್ನು ಪೆಲ್ ಮಾಡಿದ್ದಲ್ಲ, ಪೆಲ್ ಹೆಸರು ಬಂದಿದೆ. ಆ ಈಕ್ವೇಷನ್ಗೆ 2 ಪರಿಹಾರಗಳಿದ್ದರೆ ಅದನ್ನು ಸೇರಿಸಿ 3ನೇ ಪರಿಹಾರ ಪಡೆಯೋದು ಹೇಗೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಬ್ರಹ್ಮಗುಪ್ತ ತಿಳಿಸಿದ್ದಾನೆ. ಆ ಮೆಥಡ್ಗೆ ಭಾವನಾ ಅಂತ ಕರೀತಾರೆ. ನಾವು ಭಾವನಾ ಅಂತ ಇಂಗ್ಲೀಷ್ನಲ್ಲಿ ಗಣಿತ ಮ್ಯಾಗಝಿನ್ ತರ್ತಾ ಇದ್ದೀವಿ, ಅದೇ ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರಲ್ಲ ಅವರು, ತರಬೇಕು ಅಂತ. ನಮ್ಮಲ್ಲಿರುವ ಗಣಿತಗಳನ್ನು ಚೆನ್ನಾಗಿ ತಿಳ್ಕೋಬೇಕು. ಈ ಶ್ಲೋಕಗಳು ಕನ್ನಡದಲ್ಲೂ ಬಂದರೆ ಗಣಿತ ಎಷ್ಟು ಅಡಗಿದೆ ಅದೆಲ್ಲ ತಿಳ್ಕೊಳ್ಳೋಣ. ಹಾಗಾಗಿ ನನಗೆ ಹಾರ್ಡಿ ಹೇಳಿದ ಮಾತಿದೆಯಲ್ಲ, ಭಾಷೆಗಳನ್ನು ನಶಿಸಿ ಹೋದರೂ ಗಣಿತ ಅಂತ ಹೇಳಿ, ನಾವು ಗಣಿತನೇ ಭಾಷೆಯೊಳಗೆ ಅಡಕ ಮಾಡಿಬಿಟ್ರೆ ಗಣಿತನೂ ಉಳ್ಕೊಳ್ಳುತ್ತೆ, ಭಾಷೆನೂ ಉಳ್ಕೊಳ್ಳುತ್ತೆ ಅಂತ ನನ್ನ ಮಾತು ಹೇಳಿ ಮುಗಿಸ್ತೀನಿ.